ಎಲ್ಲರಿಗೂ ನಮಸ್ಕಾರ. ಕಾವ್ಯ ಮೀಮಾಂಸೆಯ ಒಂದು ಸಂಕ್ಷಿಪ್ತ ಪರಿಚಯದ ಒಂದು ಕಾರ್ಯಕ್ರಮ ಇದು. ಯಾಕಂದ್ರೆ ಕಾವ್ಯ ಮೀಮಾಂಸೆ ಅನ್ನೋದು ತುಂಬಾ ಬೃಹತ್ತಾದಂತ ಒಂದು ವೈಚಾರಿಕ ಚರ್ಚೆ. ನಾವು ಇಡೀ ವೈಚಾರಿಕ ಚರ್ಚೆಯನ್ನು ತಗೊಳ್ತಾ ಹೋದ್ರೆ ಅದು ಬಹುಶಃ ಇನ್ನೂ ಒಂದು ವರ್ಷದುದ್ದಕ್ಕೂ ಹೋಗ್ಬೋದು. ಅಷ್ಟು ಅಲ್ಲಿ ಬೇರೆ ಬೇರೆ ಆಯಾಮಗಳು ಇದ್ದಾವೆ ಕಾವ್ಯ ಮೀಮಾಂಸೆಗೆ. ಹೀಗರ್ಥದ್ರೆ ಒಂದು ಪರಿಚಯಾತ್ಮಕವಾದಂತಹ ಒಂದು ಕಾರ್ಯ ಇದು ಅನ್ನೋ ದೃಷ್ಟಿಯಿಂದ ನಾವಿದನ್ನು ನೋಡ್ಬೇಕು. ಇವತ್ತಿನ ಉಪನ್ಯಾಸದಲ್ಲಿ ನಾವು ಈ ಕಳೆದ ಉಪನ್ಯಾಸದಲ್ಲಿ ನಾವು ಅಲಂಕಾರ ಪ್ರಸ್ಥಾನದ ಬಗ್ಗೆ ತಿಳಿದೇವೆ. ಏನು ಅಲಂಕಾರದ ಸಿದ್ಧಾಂತ ಏನ್ ಹೇಳ್ತು, ಅದರಲ್ಲಿ ಯಾರ್ಯಾರು ಪ್ರಮುಖರು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೇವೆ. ಇವತ್ತಿನ ಉಪನ್ಯಾಸದಲ್ಲಿ ನಾವು ಎರಡು ಸಿದ್ಧಾಂತಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಎರಡು, ಒಂದು ವಕ್ರೋಕ್ತಿ, ಇನ್ನೊಂದು ಔಚಿತ್ಯ. ಎರಡು ಭಿನ್ನ ಭಿನ್ನವಾದಂತಹ ಸಿದ್ಧಾಂತಗಳೇ. ಆದ್ರೂ ಭಿನ್ನವಾದ ಸಿದ್ಧಾಂತ ಅಂತ ನಾವೆಲ್ಲರೂ ಕೂಡ ಅವು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಅದಕ್ಕೆ ಒಂದಿಷ್ಟು ಟಚ್ ಮಾಡ್ಕೊಂಡು ಹೋಗ್ತದೆ, ಸ್ಪರ್ಶ ಇದೆ ಅದರದ್ದು. ಹೀಗಾಗಿ ಎರಡು ಸಿದ್ಧಾಂತಗಳು ನಾವಿವತ್ತು ಸಂಕ್ಷಿಪ್ತವಾದ ನೋಟ ಮಾಡೋಣ. ಯಾಕಂದ್ರೆ ವಕ್ರೋಕ್ತಿಯನ್ನ ನಾವು ಆಳವಾಗಿ ಬಗಿತಾ ಹೋದ್ರೆ ಅದು ಬಹುದೊಡ್ಡ ವಿನ್ಯಾಸ ಮತ್ತು ಬಹುದೊಡ್ಡ ಅದಕ್ಕೆ ಆಯಾಮಗಳಿದೆ. ಹೀಗಾಗಿ ನಾವು ಅದರ ಏನು ಹೇಳಿದರೆ ಅದರ ಜಿಸ್ಟ್ ಏನು, ಅದರ ಒಟ್ಟು ಸಾರಾರ್ಥ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ನಾವು ಕಳೆದ ಬಾರಿ ಅಲಂಕಾರ ಪ್ರಸ್ಥಾನವನ್ನ ನೋಡುವಾಗ್ಲೇ ಅಲ್ಲಿ ಸಾಕಷ್ಟು ಸಲ ಈ ವಕ್ರೋಕ್ತಿ ಅನ್ನುವಂಥ ಮಾತು ಬಂದದ್ದನ್ನ ತಾವು ಕೇಳಿದ್ದೀರಿ. ಅಲಂಕಾರ ಸಿದ್ಧಾಂತದ ಭಾಗವಾಗಿಯೇ ವಕ್ರೋಕ್ತಿ ಇತ್ತು ಅನ್ನೋದನ್ನ ನಾವು ಕಳೆದ ಬಾರಿ ಗಮನಿಸಿದ್ದೇವೆ. ಯಾಕಂದ್ರೆ ನಾವೇನು ಪ್ರಥಮ ಅಲಂಕಾರಿಕ ಅಂತ ಗುರುತಿಸ್ತೇವೆ ಭಾಮಹ. ಆ ಭಾಮಹ ವಕ್ರೋಕ್ತಿಯನ್ನ ಪದೇ ಪದೇ ಪ್ರಸ್ತಾಪ ಮಾಡಿದ್ದಾನೆ. ಮಾತ್ರ ಅಲ್ಲ, ಅದಕ್ಕೆ ವಕ್ರೋಕ್ತಿಗೆ ಅದರದ್ದೇ ಆದಂತಹ ಸ್ಥಾನವನ್ನು ನೀಡಿದ್ದಾನೆ. ಆತನೇ ಕಳೆದ ಬಾರಿ ಹೇಳಿದ್ದೇವೆ, ವಕ್ರಾಭಿಧೇಯ ಶಬ್ದೋಕ್ತರಿಷ್ಟ ವಾಚಾಂ ಅಲಂಕೃತಿ ಅನ್ನ. ಶಬ್ದ ಮತ್ತು ಅರ್ಥಗಳೆರಡರಲ್ಲೂ ಕೂಡ ಅತಿಶಯವಾದ ಚಮತ್ಕಾರವನ್ನ ಯಾವುದು ಹೊಂದಿದೆಯೋ ಅದು ಅಲಂಕಾರ ಅಂತ ಅನ್ಸ್ಕೊಳ್ತದೆ. ಅದನ್ನೇ ವಕ್ರೋಕ್ತಿ ಅಂತ ಹೇಳ್ತೇವೆ ಅಂತ ಹೇಳ್ತಾನೆ. ಈ ವಕ್ರಾಭಿಧೇಯ, ಆ ವಕ್ರೋಕ್ತಿ ಅನ್ನೋದನ್ನ ಶಬ್ದ ಮತ್ತು ಅರ್ಥಗಳ ಅತಿಶಯವಾದ ಚಮತ್ಕಾರ ಇರೋದು ಅನ್ನೋ ರೀತಿಯಲ್ಲಿ ಆತ ಗ್ರಹಿಸಿದ. ಆಮೇಲೆ ಇನ್ನೊಂದು ವಕ್ರೋಕ್ತಿಯ ಸಂದರ್ಭದಲ್ಲಿ ಈಗಲೇ ಗಮನ ಇಟ್ಕೊಳ್ಳೋದಂತಂದ್ರೆ, ವಕ್ರೋಕ್ತಿ ಈ ಅಲಂಕಾರಗಳನ್ನೆಲ್ಲ ವಕ್ರೋಕ್ತಿಯ ಅಡಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದವ ಭಾಮಹ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳೋಣ. ಆಮೇಲೆ ಭಾಮಹನ ನಂತರ ಕೂಡ ಹಲವಾರು ಅಲಂಕಾರಿಕರು ಈ ವಕ್ರೋಕ್ತಿಯನ್ನ ಬೇರೆ ಬೇರೆ ಅರ್ಥ ಛಾಯೆಗಳಲ್ಲಿ ಅರ್ಥ ಮಾಡಿದ್ದಾರೆ. ಅಂದ್ರೆ ವಕ್ರೋಕ್ತಿ ಅನ್ನೋದನ್ನೇ ಬೇರೆ ಬೇರೆಯಾಗಿ ಅದನ್ನ ವಿವೇಚನೆ ಮಾಡುವಂತಹ ಪ್ರಯತ್ನಗಳು ಭಾಮಹನ ನಂತರ ಹಲವಾರು ಅಲಂಕಾರಿಕರು ಮಾಡಿದ್ದಾರೆ. ಆ ವಕ್ರೋಕ್ತಿ ಅನ್ನುವಂಥ ಪದವನ್ನೇ ಕೇಂದ್ರವಾಗಿಟ್ಕೊಂಡು ಅದರ ಸುತ್ತ ಕಾವ್ಯ ತತ್ವ ವಿವೇಚನೆಯನ್ನ ಮಾಡಿದಂಥ ಒಬ್ಬ ವ್ಯಕ್ತಿ ಅಂದ್ರೆ ಆತ ಕುಂತಕ. ಕೇವಲ ವಕ್ರೋಕ್ತಿ ಬಗ್ಗೆಯೇ ಮಾತಾಡ್ತಾ ಹೋಗ್ತಾನೆ. ವಕ್ರೋಕ್ತಿಯನ್ನೇ ಕಾವ್ಯದ ತತ್ವವನ್ನಾಗಿಟ್ಕೊಂಡು ಇಡೀ ಕಾವ್ಯದ ಪರಿಕರವನ್ನ ಆತ ವಿವೇಚನೆಗೆ ಒಳಪಡಿಸ್ತಾನೆ. ಹೀಗೆ ಆ ವಕ್ರೋಕ್ತಿ ಒಂದನ್ನೇ ಇಟ್ಕೊಂಡು ಕಾವ್ಯ ತತ್ವ ವಿವೇಚನೆ ಮಾಡಿದಂಥವ ಕುಂತಕ ನಾವು ಕಳೆದ ಬಾರಿ ನೋಡಿದ್ದೇವೆ. ಸುಮಾರು 11ನೇ ಶತಮಾನದ ಮಧ್ಯಭಾಗದಲ್ಲಿದ್ದವನು. ಅಂದ್ರೆ ಆನಂದವರ್ಧನ ನಂತರ ಅಭಿನವಗುಪ್ತನ ಕಿರಿಯ ಸಮಕಾಲೀನ, ಕೆಲವು ಕಡೆಗೆ ಅಭಿನವಗುಪ್ತನ ಶಿಷ್ಯ ಆಗಿದ್ದ ಕುಂತಕ ಮತ್ತು ಕ್ಷೇಮೇಂದ್ರರು ಅನ್ನುವಂಥ ಉಲ್ಲೇಖ ಬರ್ತದೆ. ಆದ್ರೆ ಅದಕ್ಕೆ ಹೆಚ್ಚು ಆದ್ರೆ ಸಂಶೋಧಕರು ಆಗೊಂದು ಗುರುತಿಸಿದ್ದಾರೆ. ಯಾಕಂದ್ರೆ ಅಭಿನವಗುಪ್ತನ ಛಾಯೆ ಇವರ ಮೇಲೆ ತುಂಬಾ ಇದೆ. ಅವತ್ತನ ವಿಮರ್ಶೆ ಮಾಡುವಂತಹ ಶೈಲಿ ಇದೆಯಲ್ಲ, ಆ ಅಭಿನವಗುಪ್ತನ ಶೈಲಿ ಈ ಕುಂತಕ ಮತ್ತು ಕ್ಷೇಮೇಂದ್ರರು ಇಬ್ಬರ ಮೇಲೆಯೂ ಕೂಡ ಅವರ ಪ್ರಭಾವ, ಗಾಢವಾದ ಪ್ರಭಾವ ನಾವು ನೋಡ್ತೇವೆ. ಅವರು ಅದನ್ನ ಪ್ರತಿಪಾದಿಸುವ ಕ್ರಮ ಅದೆಲ್ಲವೂ ಕೂಡ ಒಂದು ರೀತಿಯ ಅಭಿನವಗುಪ್ತನ ಹಾಗೆ ಕಾಣ್ತದೆ. ಹೀಗಾಗಿ ಅವರಿಬ್ಬರು ಅಭಿನವಗುಪ್ತನ ಶಿಷ್ಯರು ಇರಬೇಕು ಅಂತ ಕೆಲವರು ಗುರುತಿಸ್ತಾರೆ, ವಿದ್ವಾಂಸರು ಗುರುತಿಸ್ತಾರೆ. ಈತ ಅದಾಗ್ಲೇ ಅಂದ್ರೆ ಕುಂತಕನ ಈ ವಕ್ರೋಕ್ತಿ ಜೀವಿತ
ರಚಿಸುವ ಮೊದಲೇ ಕಾವ್ಯ ಮೀಮಾಂಸಾ ವಲಯದಲ್ಲಿ ಭಾಮಹ ಉದ್ಭಟ ಅವರು ಅಲಂಕಾರ ಸಿದ್ಧಾಂತವನ್ನ ಅದಾಗಲೇ ಮಂಡಿಸಿಯಾಗಿತ್ತು. ಅದು ಪ್ರಚಲಿತದಲ್ಲಿತ್ತು ಕೂಡ. ಮತ್ತೆ ದಂಡಿ ಮತ್ತು ವಾಮನ ಇವರು ಗುಣ ರೀತಿ ಸಿದ್ಧಾಂತಗಳನ್ನ ಪ್ರಚುರಪಡಿಸಿದ್ರು. ಆನಂದವರ್ಧನನ ಧ್ವನಿ ಸಿದ್ಧಾಂತವಂತೂ ಬಹಳ ಪ್ರಸಿದ್ಧ ಆಗಿತ್ತು ಆ ಸಂದರ್ಭದಲ್ಲಿ, ವಿಶೇಷವಾಗಿ ಕುಂತಕನ ಸಂದರ್ಭದ ಹೊತ್ತಿಗೆ, ಕುಂತಕ ಬರುವ ಹೊತ್ತಿಗೆ. ಆಮೇಲೆ ಅಭಿನವಗುಪ್ತನ ರಸ ಪ್ರತಿಪಾದನೆ, ಇವೆಲ್ಲ ಈ ಗುಣ ರೀತಿ ಸಿದ್ಧಾಂತಗಳು, ಆಮೇಲೆ ಭಾಮನ ಅಲಂಕಾರ ಸಿದ್ಧಾಂತ, ಧ್ವನಿ ಸಿದ್ಧಾಂತ, ರಸ ಪ್ರತಿಪಾದನೆ, ಇವೆಲ್ಲ ಕಾವ್ಯ ಮೀಮಾಂಸೆಯ ವಲಯದಲ್ಲಿ ಚರ್ಚೆಗೆ ಒಳಗಾಗಿದ್ದು. ಅದೇ ನಾನಾಗ್ಲೇ ಹೇಳಿದಾಗೆ ಬಹುಶಃ ಅಭಿನವಗುಪ್ತನ ಕಿರಿಯ ಸಮಕಾಲೀನ, ಅದೇ ಕಾಲದಲ್ಲಿ ಇದ್ದ, ಆದ್ರೆ ಅವ್ರಿಗಿಂತ ಸ್ವಲ್ಪ ಚಿಕ್ಕವನು, ಅವರ ಶಿಷ್ಯ ಆಗಿದ್ದ ಅನ್ನೋ ಅರ್ಥದಲ್ಲೇ ನಾವು ಗ್ರಹಿಸಿದ್ರೆ, ಕುಂತಕನಿಗೆ ಈ ಎಲ್ಲ ಸಿದ್ಧಾಂತ, ವಾದ ವಿವಾದ, ಚರ್ಚೆಗಳ ಅರಿವು ಕುಂತಕನಿಗಿತ್ತು. ಇವುಗಳ ಹಿನ್ನೆಲೆಯಲ್ಲಿಯೇ ತನ್ನ ಕಾವ್ಯದ ಪರಿಕರಗಳನ್ನ ಪುನರ್ ಪರಿಶೀಲನೆಗೆ ಒಡ್ಡಿದಂಥವ ಕುಂತಕ. ಯಾಕಂದ್ರೆ ಈ ಎಲ್ಲ ಸಿದ್ಧಾಂತಗಳು ಹೇಗೆ ನಡೆದು ಬಂದವು ಮತ್ತು ಅವರ ವಾದಗಳೇನು, ಅಂದ್ರೆ ಕಾವ್ಯದ ಶರೀರ ಯಾವುದು, ಆತ್ಮ ಯಾವುದು, ಇದರ ಚಿಂತನೆಗಳು ನಡೀತಲ್ಲ, ಅದೆಲ್ಲ ಇದನಿಗೆ ಗೊತ್ತಿತ್ತು. ಧ್ವನಿ ಪ್ರಸ್ಥಾನ ಏನು, ಅದೆಲ್ಲ ಗೊತ್ತಿದ್ರಿಂದ ಅವುಗಳ ಹಿನ್ನೆಲೆಯನ್ನಿಟ್ಕೊಂಡು ಇಡೀ ತನ್ನ ಕಾವ್ಯ ತತ್ವವನ್ನ ಪರಿಶೀಲನೆ ಮಾಡ್ತಾನೆ ಕುಂತಕ. ಆದರೆ ಈತ ಒಂದು ಹೊಸ ಪರಿಭಾಷೆಯಲ್ಲಿ, ಹೊಸತೊಂದು ರೀತಿಯಲ್ಲಿ ಕಾವ್ಯದ ಅಂತಃಸತ್ವವನ್ನ ಹಿಡಿದಿಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಏನದು ಅಂತಃಸತ್ವ ಅಂತ ಹೇಳಿದ್ರೆ, ಆತ ಹೇಳ್ತಾನೆ, ಇದು ವಕ್ರೋಕ್ತಿ, ಕಾವ್ಯದ ಮೂಲ ಎಲ್ಲವೂ ಕೂಡ ವಕ್ರೋಕ್ತಿ ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಬರ್ತಾನೆ. ಆ ಸಿದ್ಧಾಂತವನ್ನ ಪ್ರತಿಪಾದಿಸ್ಲಿಕ್ಕೆ ಆತ ರಚಿಸಿದಂತ ಕೃತಿಯೇ ವಕ್ರೋಕ್ತಿ ಜೀವಿತ. ಆ ಕುಂತಕನ ವಕ್ರೋಕ್ತಿ ಜೀವಿತವೇ ಈ ಎಲ್ಲ ಕುಂತಕನ ವಕ್ರೋಕ್ತಿ ಸಿದ್ಧಾಂತದ ಮೂಲ ಆಕರ. ಆ ವಕ್ರೋಕ್ತಿ ಜೀವಿತವನ್ನ ಆತ ರಚಿಸ್ತಾನೆ. ಇದು ವಕ್ರೋಕ್ತಿ ಜೀವಿತವನ್ನ ರಚಿಸಿದ ಮತ್ತು ವಕ್ರೋಕ್ತಿಯನ್ನ ಪ್ರತಿಪಾದಿಸಿದ ಕುಂತಕನ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ. ಪ್ರತಿ ಸಲವೂ ನಾವು ವಕ್ರೋಕ್ತಿ ಅಂತ ಹೇಳ್ತೀವಿ. ಏನಿದು ವಕ್ರೋಕ್ತಿ ಅನ್ನುವಂಥ ಯೋಚನೆ ಎಲ್ಲರಲ್ಲೂ ಬರುವುದು ಸಹಜವೇ. ನಾವು ಅದನ್ನ ಕಾವ್ಯ ತತ್ವ ವಿವೇಚನೆಗೆ ಒಳಪಟ್ಟು ನೋಡಬೇಡ, ಕೇವಲ ಸಾಮಾನ್ಯ ಅರ್ಥದಲ್ಲಿ ಅದನ್ನ ಗ್ರಹಿಸ್ತಾ ಹೋಗೋಣ. ವಕ್ರೋಕ್ತಿ ಅಂದ್ರೆ ಏನು? ವಕ್ರ ಅಂದ್ರೆ ಅಂಕುಡೊಂಕಾದದ್ದು, ಬಾಗಿದ್ದು ಅನ್ನುವಂಥ ಅರ್ಥ ಬರ್ತದೆ. ಉಕ್ತಿ ಮಾತು ಅಂದ್ರೆ ಬಾಗಿದಂತ ಉಕ್ತಿ ಅಂತ ಹೀಗೆ ಒಂದು ಅರ್ಥ ಕೊಡ್ತವೆ. ನಾವು ಸಾಮಾನ್ಯ ಶಬ್ದಾರ್ಥ ನೋಡ್ತಿದ್ದೇವೆ. ಅಥವಾ ಬಾಗಿದ ಉಕ್ತಿ ಅನ್ನೋದೇನೋ ಪ್ರಚಲಿತದಲ್ಲಿಲ್ಲ, ಅದ್ಯಾಕೋ ಅಷ್ಟು ಸರಿ ಅನ್ಸೋದಿಲ್ಲ. ಕೊಂಕು ಮಾತು, ಈ ಕೊಂಕು ಮಾತು ಸ್ವಲ್ಪ ಅದಕ್ಕೆ ವಕ್ರೋಕ್ತಿಗೆ ಸರಿಯಾಗ್ತದೇನೋ ಒಂದು ಆದ್ರೆ ಕನ್ನಡದ ಸಂದರ್ಭದಲ್ಲಿ ಈ ಕೊಂಕು ಮಾತು ಅನ್ನೋದು ಬೇರೆ ಬೇರೆ ಅರ್ಥಗಳನ್ನ ಪಡೆದಿದೆ. ಆ ಕೊಂಕು ಮಾತಿಗೆ ಏನೆಲ್ಲ ಅರ್ಥಗಳು ಗ್ರಹಿಸ್ಲಿಕ್ಕೆ ಸಾಧ್ಯ ಇದೆ. ಒಂದು ಕೊಂಕು ಮಾತು ಅಂದ್ರೆ ಸರಳ ಅಲ್ಲದ ಮಾತು ಅಂತ ಒಂದು ಸ್ಪಷ್ಟ, ಸರಳ ಅಲ್ಲದ ಮಾತು ಅದು. ಆಮೇಲೆ ಕೊಂಕು ಮಾತು, ನಾವೀಗ ಸಾಮಾನ್ಯವಾಗಿ ಹೇಳ್ತೇವೆ, ಅವನು ಬರೀ ಕೊಂಕು ಮಾತಾಡ್ತಾನೆ ಅಂದ್ರೆ ಅವನು ಹೇಳಿದ ಮಾತೇನಿದೆಯಲ್ಲ ಅದಕ್ಕಿಂತ ಇನ್ನೊಂದು ಅರ್ಥ ಇದೆ, ಇನ್ನೊಂದು ಅರ್ಥವನ್ನ ಅದು ವ್ಯಂಜಿಸ್ತದೆ. ಇಲ್ಲಿ ವಕ್ರೋಕ್ತಿಯ ಸ್ವರೂಪವನ್ನ ನಾವು ಹುಡುಕ್ಬೇಕಾಗ್ತದೆ. ಅಂದ್ರೆ ಅವನು ವ್ಯಂಗ್ಯವಾಗಿ ಮಾತಾಡ್ತಾನೆ, ಕೊಂಕು ಮಾತಾಡ್ತಾನೆ ಅಂತ ಹೇಳ್ತೇವಲ್ವಾ. ಆ ಕೊಂಕು ಮಾತು, ವ್ಯಂಗ್ಯವಾದ ಮಾತು, ಆತ ಹೇಳುವುದು ಒಂದು, ಅದರ ಅರ್ಥ ಇನ್ನೊಂದಿದೆ. ಆ ಅರ್ಥವನ್ನ ಅದು ಧ್ವನಿಸ್ತದೆ ಕೊಂಕು ಮಾತು. ನಮ್ಮ ಈ ಕಾವ್ಯ ಮೀಮಾಂಸೆಗೆ ಬೇಕಾದ ಅರ್ಥ ಅದುವೇ. ಅಂದ್ರೆ ಹೇಳಿದ್ದಕ್ಕಿಂತಲೂ ಒಂದು ವಿಭಿನ್ನವಾದ ಅರ್ಥವನ್ನ ಯಾವುದು ಧ್ವನಿಸ್ತದೋ ಅಂಥದಕ್ಕೆ ನಾವು ವಕ್ರೋಕ್ತಿ ಅನ್ನೋ ಅರ್ಥವನ್ನ ಈ ಸದ್ಯ ಸಾಮಾನ್ಯ ಅರ್ಥದಲ್ಲಿ ನಾವು ಇಟ್ಕೊಳ್ಳೋಣ. ಯಾಕಂದ್ರೆ ಕಾವ್ಯದ ಸಂದರ್ಭದಲ್ಲಿ ಅದನ್ನ ವಿಭಿನ್ನವಾಗಿ ಚರ್ಚೆ ಮಾಡಿದ್ದಾರೆ ಎಲ್ಲ ಮೀಮಾಂಸಕರು. ಹಾಗಾದ್ರೆ ಈ ವಕ್ರೋಕ್ತಿ ಅನ್ನುವಂತ ಪರಿಭಾಷೆ ಕಾವ್ಯ ಮೀಮಾಂಸೆಯ ವಿಷಯದಲ್ಲಿ ಹೇಗೆಲ್ಲ ಬಳಕೆಯಾಗಿದೆ ಅದ್ರ ಕಡೆಗೆ ಒಂದು ಚೂರು ಹಿನ್ನೋಟ ಬೀರೋದ. ನಮ್ಗೆ ಈಗಾಗಲೇ ಗೊತ್ತಿದೆ,
ಭಾಮಹ ವಕ್ರೋಕ್ತಿ ಶಬ್ದವನ್ನ ಬಳಸಿದ್ದು ಹೌದು. ಆದ್ರೆ ವಕ್ರೋಕ್ತಿ ವಕ್ರೋಕ್ತಿ ಅಂತ ಹೇಳ್ತಾನೆ ತುಂಬಾ ಸಲ, ಎಲ್ಲ ಅಲಂಕಾರಗಳಿಗೆ ಮೂಲ ವಕ್ರೋಕ್ತಿ ಅಂತ ಹೇಳ್ತಾನೆ. ಆದ್ರೆ ಆ ವಕ್ರೋಕ್ತಿಗೆ ಒಂದು ನಿರ್ದಿಷ್ಟವಾದಂತ ವ್ಯಾಖ್ಯಾನವನ್ನ ಭಾಮಹ ಕೊಟ್ಟಿಲ್ಲ. ಹೀಗೆ ವಕ್ರೋಕ್ತಿ ಅಂದ್ರೆ ಇದು, ವಕ್ರೋಕ್ತಿ ಅಂದ್ರೆ ಹೀಗಿರ್ತದೆ ಅನ್ನುವಂಥ ನಿರ್ದಿಷ್ಟವಾದ ವ್ಯಾಖ್ಯಾನವನ್ನ ಕೊಟ್ಟಿಲ್ಲ. ಹೀಗೆ ಪ್ರಾಸಂಗಿಕವಾಗಿ ಇಡೀ ಎಲ್ಲ ಅಲಂಕಾರಗಳು ವಕ್ರೋಕ್ತಿಯ ಅಡಿಯಲ್ಲಿ ಬರ್ತವೆ ಅನ್ನುವಂಥ ಮಾತಾಡಿದ್ರು ಕೂಡ ವಕ್ರೋಕ್ತಿ ಅಂದ್ರೆ ಏನು ಅನ್ನುವಂಥ ನಿರ್ದಿಷ್ಟವಾದ ವ್ಯಾಖ್ಯಾನ ಭಾಮಹ ಕೊಡ್ಲಿಲ್ಲ. ಭಾಮಹ ಏನು ಇಡೀ ಎಲ್ಲ ಅಲಂಕಾರಾದಿಗಳು ವಕ್ರೋಕ್ತಿಯ ಅಡಿಯಲ್ಲೇ ಬರ್ತವೆ ಅನ್ನುವಂಥ ಮಾತು ಹೇಳಿದ್ನಲ್ಲ, ಬಹುಶಃ ಮುಂದೆ ಕುಂತಕನಿಗೂ ಕೂಡ ಇದು ಇದು ಬೇಸ್, ಇದು ಒಂದು ಆಧಾರ ಆಯ್ತು. ಈ ಆಧಾರದಲ್ಲಿ ತನ್ನ ವಿಚಾರಗಳನ್ನ ಆತ ಪ್ರಚುರಪಡಿಸ್ತಾ ಹೋಗುವುದನ್ನು ನೋಡಿದ್ದೇವೆ. ವಕ್ರೋಕ್ತಿ ಅಂದ್ರೆ ನಾವು ಆಗ ಹೇಳಿದಾಗ ಒಂದು ಅತಿಶಯವಾದ ಚಮತ್ಕಾರ ತರುವಂತ ಸಾಮರ್ಥ್ಯ ಇರಬೇಕು ವಕ್ರೋಕ್ತಿಗೆ, ಇಲ್ಲಿದ್ರೆ ಅದು ಅಲಂಕಾರ ಅಂತ ಅನಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನೇ ಭಾಮಹ ಹೇಳಿದ್ದಿದೆ. ಕಳೆದ ಬಾರಿ ಹೇಳಿದ್ದೇನೆ, ಕೋ ಅಲಂಕಾರೋ ಅನಯಾವಿನ. ಈ ವಕ್ರೋಕ್ತಿ ಅನ್ನೋದಿಲ್ಲದಿದ್ರೆ ಅದು ಹೇಗೆ ಅಲಂಕಾರ ಆಗ್ಲಿಕ್ಕೆ ಸಾಧ್ಯ ಮಾರಾಯರೆ ಅಂತ ಕೇಳಿದಾನೆ. ಹೀಗಾಗಿ ವಕ್ರೋಕ್ತಿ ಎನ್ನುವುದು ಕಾವ್ಯಕ್ಕೆ ಅತ್ಯಂತ ಅಗತ್ಯವಾದ ಮತ್ತು ಬೇಕೇ ಬೇಕಾದಂತ ಒಂದು ಸಂಗತಿ ಅಂತ ನಮಗೆ ಗೊತ್ತಾಗ್ತದೆ. ಆ ನಂತರ ಬಂದಂತ ದಂಡಿ, ಆ ದಂಡಿಯು ಕೂಡ ಈ ವಕ್ರೋಕ್ತಿಯ ಬಗ್ಗೆ ಮಾತಾಡ್ತಾನೆ, ಅಲ್ಲಿ ಚೂರು ಭಿನ್ನ ಆಗಿದ್ದಾನೆ. ಏನು ಭಿನ್ನ? ಆತ ಸ್ವಭಾವೋಕ್ತಿ ಮತ್ತು ವಕ್ರೋಕ್ತಿ ಅಂತ ಎರಡನ್ನ, ಈ ಉಕ್ತಿ ವಿಧಾನಗಳನ್ನ ಎರಡು ಗುರುತಿಸು ಕಳೆದ ಬಾರಿ ಮಾತಾಡಿದ್ದೇವೆ ಅದ್ರ ಬಗ್ಗೆ ಅಂತ ಗುರುತಿಸಿ ಅದನ್ನ ಎಲ್ಲ ಅಲಂಕಾರಗಳು ಕೂಡ ಅನ್ವಯಿಸ್ತಾ ಹೋಗ್ತಾನೆ. ಆಮೇಲೆ ವಾಮನ ಬರ್ತಾನೆ. ವಾಮನನು ಕೂಡ ವಕ್ರೋಕ್ತಿಯ ಬಗ್ಗೆ ಮಾತಾಡಿದ್ದಾನೆ. ಆದರೆ ವಾಮನ ಅದನ್ನ ಒಂದು ಅಲಂಕಾರವಾಗಿ ನಿರೂಪಿಸ್ತಾನೆ. ಸಾದೃಶ್ಯ ಲಕ್ಷಣ ವಕ್ರೋಕ್ತಿ ಅಂತ ಹೇಳಿ ಅದನ್ನೊಂದು ಅಲಂಕಾರ, ಅದೊಂದು ಅಲಂಕಾರದ ರೀತಿಯಲ್ಲಿ ವಾಮನ ರೂಪಿಸ್ತಾನೆ. ಆಮೇಲೆ ರುಯ್ಯಕ ಆತ ವಕ್ರೋಕ್ತಿಯನ್ನ ಅಲಂಕಾರ ಸಾಮಾನ್ಯ ವಚನ ಅನ್ನುವ ಅರ್ಥದಲ್ಲಿ ನಿರೂಪಿಸಿದ್ದೇವೆ. ಅಲಂಕಾರ ಸಾಮಾನ್ಯ ವಚನ ಅಂದ್ರೆ ಇದು ಅಲಂಕಾರಕ್ಕೆ ಅಗತ್ಯವಾದಂತಹದ್ದು ಅನ್ನೋ ಅರ್ಥದಲ್ಲಿ ಆತ ಹೇಳ್ತಾ ಹೋಗ್ತಾನೆ. ಆಮೇಲೆ ಕಳೆದ ಬಾರಿ ನೋಡಿದ್ದೇವೆ, ರುದ್ರಟನ ಶಬ್ದಾಲಂಕಾರದಲ್ಲಿ ಮಾತಾಡುವಾಗ, ಒಂದು ಶಬ್ದಾಲಂಕಾರದಲ್ಲಿ ಹೇಳುವಾಗ ಆತ ಗೂಢಾರ್ಥ ಪ್ರತೀತಿ ಅನ್ನುವಂಥ ಅರ್ಥದಲ್ಲಿ ಈ ವಕ್ರೋಕ್ತಿಯನ್ನ ಭಾವಿಸಿದ ಅನ್ನೋ ಮಾತನ್ನು ನೋಡಿದ್ದೇವೆ. ಹೀಗೆ ಹಲವು ಅಲಂಕಾರಿಕರು ಈ ವಕ್ರೋಕ್ತಿಯ ಕುರಿತು ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಒಂದಿಷ್ಟು ವಕ್ರೋಕ್ತಿಯ ಅರ್ಥದ ಆಚೆ ಈಚೆ ಸ್ವಲ್ಪ ಸರಿದಾಡಿದ್ರು ಕೂಡ ಅಲಂಕಾರದ ಸಾಮಾನ್ಯ ಲಕ್ಷಣ ಅಂತ ಅನ್ನೋದೇ ಅದು ಹೆಚ್ಚು ಎಲ್ಲರಿಗೂ ಒಪ್ಪಿತವಾಗಿ ಉಳಿದು ಬಂತು. ವಕ್ರೋಕ್ತಿ ಅನ್ನೋದು ಅಲಂಕಾರದ ಸಾಮಾನ್ಯ ಲಕ್ಷಣ. ಏನು ರುಯ್ಯಕ ಹೇಳ್ದ ಅಂತ ಹೇಳಿದ್ವಿ, ಅಲಂಕಾರ ಸಾಮಾನ್ಯ ವಚನ ಅಂತ ಹೇಳಿದ್ವಲ್ಲ, ಅದೇ ಅರ್ಥದಲ್ಲಿ ಇದೊಂದು ಅಲಂಕಾರದ ಸಾಮಾನ್ಯ ಲಕ್ಷಣ. ಏನು ಅಲಂಕಾರ ಅಂದ್ರೆ ಅದರಲ್ಲಿ ವಕ್ರೋಕ್ತಿ ಇರಬೇಕು, ಅದು ಸಿದ್ಧ ಅನ್ನೋ ಅರ್ಥದಲ್ಲಿಯೇ ಉಳಿದೆಲ್ಲ ಅಲಂಕಾರಿಕರು ಅದರ ಬಗ್ಗೆ ಯೋಚನೆ ಮಾಡಿದರು. ಕುಂತಕನು ಕೂಡ ಇದೇ ಅರ್ಥವನ್ನು ಒಪ್ಪಿಕೊಳ್ತಾನೆ. ಹೌದು, ಅದು ಎಲ್ಲದಕ್ಕೂ ಮೂಲವಾದದ್ದು ವಕ್ರೋಕ್ತಿ ಅಂತ. ಆದರೆ ಆ ವಕ್ರೋಕ್ತಿಯನ್ನ ಆತ ಅಷ್ಟಕ್ಕೆ ಸೀಮಿತಗೊಳಿಸ್ಲಿಲ್ಲ. ಅಂದ್ರೆ ಒಂದು ಅಲಂಕಾರಕ್ಕೆ ಬೇಕಾದದ್ದು ಅನ್ನೋ ಮಾತ್ರಕ್ಕೆ ಅದು ಸೀಮಿತ ಆಗ್ಲಿಲ್ಲ ವಕ್ರೋಕ್ತಿ ಅನ್ನುವಂಥದ್ದು. ಅದನ್ನ ತನ್ನ ವಿಶಿಷ್ಟವಾದಂತ ಅನುಭವದ ನಿಲುವಿನಿಂದ ವಕ್ರೋಕ್ತಿಯನ್ನ ವ್ಯಾಪಕವಾಗಿ ವಿವೇಚನೆಗೆ ಒಳಪಡಿಸಿದ. ತನ್ನ ಈ ವಕ್ರೋಕ್ತಿ ಪ್ರಾರಂಭದಲ್ಲಿ ಹೇಳ್ಬಿಡ್ತಾನೆ. ಪ್ರಾರಂಭದಲ್ಲಿ ತಾನು ವಕ್ರೋಕ್ತಿ, ಸಾಮಾನ್ಯವಾಗಿ ಎಲ್ಲ ಮೀಮಾಂಸಕರು ತಮ್ಮ ಕಾವ್ಯದ ಪ್ರಾರಂಭದಲ್ಲಿ ಯಾಕೆ ನಾನು ಈ ಗ್ರಂಥವನ್ನ ರಚಿಸಿದೆ ಅಂತ ಹೇಳೋದು ಕ್ರಮ. ಯಾಕಾಗಿ ಈ ಗ್ರಂಥದ್ದೊಂದು ಗ್ರಂಥವನ್ನ ಬರಿತಾ ಇದ್ದೇನೆ ನಾನು ಅಂತ ಹೇಳುವಾಗ ಈ ಗ್ರಂಥದ ಉದ್ದೇಶ ಏನು ಅಂತ ಹೇಳ್ತಾ ವಕ್ರೋಕ್ತಿಯ ಪ್ರತಿಪಾದನೆಯನ್ನಾತ ಲೋಕೋತ್ತರವಾದಂತಹ ಚಮತ್ಕಾರ ಸಾಧಿಸುವುದಕ್ಕಾಗಿ ನಾನು ಈ ಕೃತಿಯನ್ನ ರಚಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಲೋಕೋತ್ತರ ಚಮತ್ಕಾರಕಾರಿ ವೈಚಿತ್ರ್ಯ
ಸಿದ್ಧಯೇ, ಲೋಕೋತ್ತರ ಚಮತ್ಕಾರಕಾರಿ ವೈಚಿತ್ರ್ಯ ಸಿದ್ಧಯೇ. ಅಂದ್ರೆ ಲೋಕೋತ್ತರವಾದಂತಹ ಚಮತ್ಕಾರವನ್ನ ನಾನು ಈ ಕಾವ್ಯದ ಮೂಲಕ ಸೃಜಿಸಬೇಕಾಗಿದೆ, ಅಂದ್ರೆ ಈ ಕಾವ್ಯ ಮೀಮಾಂಸೆಯ ಮೂಲಕ ಹೇಳಬೇಕಾಗಿದೆ, ಅದರ ಸಿದ್ಧಿಯನ್ನ ಹೇಳಬೇಕಾಗಿದೆ. ಅದಕ್ಕಾಗಿ ನಾನು ಈ ಕೃತಿಯನ್ನ ರಚಿಸ್ತಿದ್ದೇನೆ, ವಕ್ರೋಕ್ತಿ ಜೀವಿತ ಕೃತಿಯನ್ನ ರಚಿಸ್ತಿದ್ದೇನೆ ಅಂತ ಹೇಳ್ತಾರೆ. ವಕ್ರೋಕ್ತಿಯನ್ನ ಕುಂತಕ ಅದಕ್ಕೆ ಹೇಳ್ತಾನೆ ವಿಚಿತ್ರ ಅಭಿಧ. ವಕ್ರೋಕ್ತಿ ಅಂದ್ರೆ ಏನು ಅಂದ್ರೆ ವಿಚಿತ್ರ ಅಭಿಧ. ಅಭಿಧ ಮತ್ತು ವೈದಗ್ಧ್ಯ ಭಂಗಿ ಬಣತಿ, ಈ ಎರಡೂ ಅರ್ಥದಲ್ಲಿ ಹೇಳ್ತಾನೆ. ವಕ್ರೋಕ್ತಿರೇವ ವೈದಗ್ಧ್ಯ ಭಂಗಿ ಭಣಿತಿ ರುಚ್ಯತೆ. ವಕ್ರೋಕ್ತಿಯನ್ನ ವೈದಗ್ಧ್ಯ ಭಂಗಿ ಭಣತಿ, ಭಂಗಿ ಭಣಿತಿ, ಭಣಿತಿ ಅಂದ್ರೆ ಹೇಳುವಂತ ಶೈಲಿ, ಹೇಳುವ ಕ್ರಮ, ಹೇಳುವ ರೀತಿ. ಅಂದ್ರೆ ಹೇಳುವ ಶೈಲಿಯಲ್ಲಿ ಇರುವಂತ ವಕ್ರತ್ವದ ಮೇಲೆ ಕಾವ್ಯದ ಲೋಕೋತ್ತರತೆ ನಿರ್ಧರಿತವಾಗ್ತದೆ ಅನ್ನೋದು ಆತನ ಅರ್ಥ. ಏನು? ಹೇಳುವ ಶೈಲಿಯ ವಕ್ರತ್ವದ ಮೇಲೆ. ಈ ವಕ್ರತ್ವ ಅಂದ್ರೆ ಏನು ಅಂದ್ರೆ ಕವಿಯ ವಿಶಿಷ್ಟ ಪ್ರತಿಭಾಶಕ್ತಿಯಿಂದ ಮತ್ತು ಆತನ ಕೌಶಲ್ಯದಿಂದ ಭಾಷೆ ಪಡೆಯುವಂತ ವಿಶಿಷ್ಟವಾದಂತಹ ತಿರುವನ್ನ ವೈದಗ್ಧ್ಯ ಭಂಗಿ ಬಣಿತಿ ಅಂತ ಕರೀತಾರೆ. ಕವಿಯ ವಿಶಿಷ್ಟವಾದ ಪ್ರತಿಭಾಶಕ್ತಿ ಇರಬೇಕು ಮತ್ತು ಬರೀ ಪ್ರತಿಭಾ, ಅದೊಂದು ಕೌಶಲ್ಯ, ಅದು ಸ್ಕಿಲ್ ಅನ್ನೋ ಅರ್ಥದಲ್ಲಿ ಅದೊಂದು ಕೌಶಲ್ಯದಿಂದ ಆ ಭಾಷೆ ಪಡೆಯುವಂತ ಒಂದು ವಿಶಿಷ್ಟವಾದ ತಿರುವು ಇದೆ. ಅದನ್ನ ವೈದಗ್ಧ್ಯ ಭಂಗಿ ಬಣಿತಿ ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲರೂ ಹೇಳ್ತಾರೆ ವಕ್ರ ಕವಿ ವ್ಯಾಪಾರ ಅಥವಾ ಕವಿ ವ್ಯಾಪಾರ ವಕ್ರತ ಅಂತ ನಾವೆಲ್ಲ ಕರಿತೇವೆ. ಅಂದ್ರೆ ಕವಿಯ ಮನೋವ್ಯಾಪಾರದಲ್ಲಿ ಸಂಭವಿಸುವಂತಹ ಮೂಲ ಸೌಂದರ್ಯ ಅನುಭವದಿಂದ ಹಿಡಿದು, ಅಂದ್ರೆ ಕವಿಯ ಮನಸ್ಸಿನಲ್ಲಿ ಏನು ಅನುಭವ ಆಗ್ತದೆ ಆ ಅನುಭವದಿಂದ ಹಿಡಿದು ಅದು ಉಕ್ತಿಯಲ್ಲಿ ಅಂದ್ರೆ ಮಾತಿನಲ್ಲಿ, ಶಬ್ದದಲ್ಲಿ, ಅರ್ಥದಲ್ಲಿ ಅದು ಅಭಿವ್ಯಕ್ತಿಗೊಂಡು ಕಾವ್ಯ ರೂಪವನ್ನು ಧರಿಸುವವರೆಗೂ, ಅಂದ್ರೆ ಅವನ ಮನಸ್ಸಿನೊಳಗೆ ರೂಪುಗೊಳ್ತದೆ, ಮನಸ್ಸಿನಲ್ಲಿ ರೂಪುಗೊಂಡದ್ದು ಅವನ ಶಬ್ದಾರ್ಥಗಳ ಮೂಲಕ ಹೊರಹೊಮ್ಮುತ್ತದೆ ಆ ಅಭಿವ್ಯಕ್ತಿ. ಅಲ್ಲಿಯವರೆಗೂ ಕೂಡ ಆತ ಇಡೀ ಆ ಕಾವ್ಯ ನಿರ್ಮಿತಿಯ ಏನು ಕಾರ್ಯ ಇದೆಯಲ್ಲ ಆ ಕಾರ್ಯದುದ್ದಕ್ಕೂ ಕೂಡ ಇಡೀ ವಕ್ರೋಕ್ತಿಯನ್ನ ಆತನ ವ್ಯಾಪಿಸಿ ಬಿಡ್ತಾನೆ. ಎಲ್ಲದಕ್ಕೂ ಕೂಡ ವಕ್ರೋಕ್ತಿಯೇ ಕಾರಣ ಅನ್ನೋದನ್ನ ನಿರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಕುಂತಕನ ಪ್ರಕಾರ ಈ ರೂಪಕಾದಿ ಅಲಂಕಾರ ಎಲ್ಲವೂ ಕೂಡ ವಕ್ರೋಕ್ತಿಯಲ್ಲೇ ಸಮಾವೇಶಗೊಳ್ತವೆ. ಹೌದು, ಇದನ್ನ ಭಾಮಹ ಕೂಡ ಅದೇ ಮಾತನ್ನು ಹೇಳಿದ್ದಲ್ವಾ, ಈ ವಕ್ರೋಕ್ತಿಯ ಅಡಿಯಲ್ಲಿಯೇ ಅಲಂಕಾರಗಳು ಬರ್ತವೆ, ಈತ ಎಲ್ಲ ಅಲಂಕಾರಗಳು ವಕ್ರೋಕ್ತಿಯಲ್ಲೇ ಸಮಾವೇಶಗೊಳ್ತವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಲಂಕಾರಕ್ಕೆ ಮಾತ್ರ ಬಿಡಲಿಲ್ಲ, ಧ್ವನಿ ಮತ್ತು ರಸಗಳು ಕೂಡ ವಕ್ರೋಕ್ತಿಯಲ್ಲಿ ಸಮಾವಿಷ್ಟಗೊಳಿಸಿ ವಕ್ರೋಕ್ತಿಗೆ ಒಂದು ರೀತಿಯ ವ್ಯಾಪಕವಾದ ಅರ್ಥವನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಆ ಭಾಮಹ ಏನ್ ಮಾಡಿದ್ದ, ಅಲಂಕಾರಗಳನ್ನು ವಕ್ರೋಕ್ತಿ ಅಡಿಯಲ್ಲಿ ತಂದಿದ್ದ. ಆದ್ರೆ ಕುಂತಕ ಧ್ವನಿ ಮತ್ತು ರಸ, ಅಷ್ಟೊತ್ತಿಗಾಗ್ಲೇ ಧ್ವನಿ ಮತ್ತು ರಸದ ವಿಚಾರಗಳು ತುಂಬಾ ನಡೆದಿತ್ತು ಕುಂತಕನ ಕಾಲದಲ್ಲಿ. ಹೀಗಾಗಿ ಆ ಧ್ವನಿ ರಸಗಳನ್ನು ಕೂಡ ವಕ್ರೋಕ್ತಿಯ ವ್ಯಾಪ್ತಿಯಲ್ಲಿ ತಂದು ಅವೆಲ್ಲವುಗಳನ್ನು ಕೂಡ ವಕ್ರೋಕ್ತಿಯ ಅಡಿಯಲ್ಲೇ ವಿವೇಚಿಸಲಿಕ್ಕೆ ಪ್ರಯತ್ನಿಸಿದವ ಕುಂತಕ. ನಾವು ಕಳೆದ ಬಾರಿ ಮಾತಾಡುವಾಗ ಹೇಳಿದ್ವಿ, ಭಾಷೆಗೆ 3 ರೂಪಗಳಿದೆ. ಏನು? ಒಂದು ಲೋಕೋಪಯೋಗಿ ಭಾಷೆ, ಶಾಸ್ತ್ರೋಪಯೋಗಿ ಭಾಷೆ, ಇನ್ನೊಂದು ಭಾವೋಪಯೋಗಿ ಭಾಷೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಮತ್ತೆ ಆ ಸಂದರ್ಭದಲ್ಲಿ ಗಮನಿಸಿದ್ವಿ ಕೂಡ, ಏನು? ಈ ಭಾವೋಪಯೋಗಿ ಭಾಷೆ ಏನಿದೆ ಇದು ತರ್ಕಕ್ಕೆ ಅತೀತವಾದದ್ದು. ಇದನ್ನ ತರ್ಕದಿಂದ ಮಾಡಿ ಇದು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತರ್ಕಕ್ಕೆ ಅತೀತವಾದದ್ದು ಅದು. ಅಲ್ಲಿ ತರ್ಕವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕಳೆದ ಉದಾಹರಣೆ ಕೊಟ್ಟಿದ್ವಲ್ಲ, ನೀರೊಳಗಿರ್ದು ಬೆಮರ್ತನುರಗ ಪತಾಕಂ, ನೀರೊಳಗಿದ್ದು ಬೆವರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆಲ್ಲ ತರ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಲ್ಲಿ ಆ ರಸದ ಅಭಿವ್ಯಕ್ತಿ ಹೇಗಾಯ್ತು, ಆ ರಸದ ಉಜ್ವಲತೆ ಆ ಮಾತಿನಿಂದ ಹೇಗೆ ಬಂತು ಅನ್ನೋದನ್ನ ಗಮನಿಸಬೇಕು. ಹೀಗಾಗಿ ಈ ಭಾವೋಪಯೋಗಿ ಭಾಷೆ ಅನ್ನೋದು ತರ್ಕಕ್ಕೆ ನಿಲುಕದ್ದು. ಹಾಗೆಯೇ
ಹೇಗೆ ಕಳೆದ ಬಾರಿ ನಾವು ಹೇಳಿದವೋ ಹಾಗೆಯೇ ಈ ಕುಂತಕ ಪ್ರಸ್ತಾಪಿಸುವಂತಹ ವಕ್ರತೆ ಕೂಡ, ಅಂದ್ರೆ ಆ ವೈಚಿತ್ರ್ಯ, ಉಕ್ತಿ ವೈಚಿತ್ರ್ಯವೂ ಕೂಡ ತರ್ಕಾತೀತವಾದದ್ದು ಮಾತ್ರ ಅಲ್ಲ, ತರ್ಕಾತೀತ ಮಾತ್ರ ಅಲ್ಲ, ಅದು ಪ್ರತಿಭಾ ನಿಯಂತ್ರಿತವಾದದ್ದು. ಅಂದ್ರೆ ಇಡೀ ಅವನ ಮಾತುಗಳನ್ನ ಆ ಕವಿಯ ಪ್ರತಿಭೆಯ ಮೂಲಕ ಹೊರಹೊಮ್ಮುತ್ತವೆ. ಆ ಕವಿಯ ಪ್ರತಿಭೆಯ ಮೂಲಕ ಆ ಉಕ್ತಿ ವೈಚಿತ್ರ್ಯಗಳು ಹೊರಹೊಮ್ಮುತ್ತವೆ. ಅಂದ್ರೆ ಅದು ಪ್ರತಿಭೆಯೇ ಅದನ್ನ ನಿಯಂತ್ರಿಸ್ತವೆ, ಪ್ರತಿಭೆಯಿಂದಲೇ ಅದು ಹೊರಬರ್ತದೆ. ಪ್ರತಿಭೆ ಇಲ್ಲದಿದ್ರೆ ಅಂಥದ್ದೊಂದು ವಕ್ರೋಕ್ತಿ ಅಥವಾ ಉಕ್ತಿ ವೈಚಿತ್ರ್ಯ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ವಕ್ರೋಕ್ತಿ ಬರ್ಲಿಕ್ಕಾದ್ರೆ ಅದು ಪ್ರತಿಭೆಯಿಂದ ಬರ್ಲಿಕ್ಕೆ ಸಾಧ್ಯ. ಹೀಗಾಗಿ ಅದೊಂದು ಪ್ರತಿಭಾ ನಿಯಂತ್ರಿತವಾದದ್ದು ಅನ್ನೋ ಅರ್ಥದಲ್ಲಿ ನಾವು ಗಮನಿಸೋಣ. ಆಮೇಲೆ ಕುಂತಕ ಹೇಳುವ ಇನ್ನೊಂದು ಕ್ರಮ ಏನಂದ್ರೆ, ಈ ವಕ್ರೋಕ್ತಿ ಅನ್ನೋದು ಕಾವ್ಯದ ವಿವಿಧ ಅಂಗಗಳಲ್ಲಿ, ಬರೀ ಅಲ್ಲಿ ರಸ ಧ್ವನಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲವನ್ನು ಕೂಡ ರಸ ಧ್ವನಿ ಅಲಂಕಾರ ಅಷ್ಟೇ ಅಲ್ಲ, ಪ್ರತಿ ಪದದಲ್ಲೂ ಪ್ರತಿ ಶಬ್ದದಲ್ಲೂ ಆತ ವಕ್ರೋಕ್ತಿಯನ್ನ ಗುರುತಿಸ್ತಾ ಹೋಗ್ತಾನೆ. ವಕ್ರೋಕ್ತಿ ಕಾವ್ಯದ ವಿವಿಧ ಅಂಗಗಳು ಕಳೆದ ಬಾರಿಯೂ ಕೂಡ ನಾವು ಗಮನಿಸಿದ್ದೇವೆ. ಪದ, ವಾಕ್ಯ ಇವೆಲ್ಲ ಅವುಗಳೆಲ್ಲವೂ ಕೂಡ, ಅಂದ್ರೆ ಅವೆಲ್ಲ ಕಾವ್ಯದ ಅಂಗಗಳೇ, ಅವುಗಳೆಲ್ಲವೂ ಕೂಡ ಈತ ವಕ್ರತೆಯನ್ನ ಗುರುತಿಸ್ತಾ ಹೋಗ್ತಾನೆ. ಏನ್ ಹೇಳ್ತಾನೆ ಅಂತಕ ಪ್ರಮುಖವಾಗಿ 5 ವಕ್ರತೆಗಳನ್ನು ಹೇಳ್ತಾನೆ. ಪ್ರಮುಖವಾದ ವರ್ಣವಕ್ರತೆ, ಪದವಕ್ರತೆ, ವಾಕ್ಯವಕ್ರತೆ, ಪ್ರಕರಣ ವಕ್ರತೆ, ಪ್ರಬಂಧ ವಕ್ರತೆ. 5 ರೀತಿಯಾಗಿ ಮೂಲದಲ್ಲಿ 5 ಅಂತ ಗುರುತಿಸ್ತಾರೆ. ವರ್ಣ, ಪದ, ವಾಕ್ಯ, ಪ್ರಕರಣ, ಪ್ರಬಂಧ. ಹೌದಾ? ಹೀಗೆ 5 ವಿಭಾಗ ಮಾಡಿ ಇಡ್ತಾರೆ. ಬಹುಶಃ ಆನಂದವರ್ಧನನ್ನು ಕೂಡ ಹಾಗೆ ಮಾಡಿದ್ದಲ್ವಾ? ಆನಂದವರ್ಧನ ಕೂಡ ಈಗ ವರ್ಣವಕ್ರತೆ ಅಂದ್ರೆ ಅಥವಾ ವರ್ಣಧ್ವನಿ ಅಂತ ಹೇಳಿದ. ಈತ ವಾಕ್ಯವಕ್ರತೆ ಅಂದ್ರೆ, ಕುಂತಕ ವಾಕ್ಯವಕ್ರತೆ ಅಂದ್ರೆ ಆನಂದವರ್ಧನ ವಾಕ್ಯಧ್ವನಿ ಅಂತ ಹೇಳಿದ್ದ. ಈ ಆನಂದವರ್ಧನ ಪ್ರಬಂಧ ವಕ್ರತೆ, ಪ್ರಬಂಧ ಧ್ವನಿ ಅಂತ ಹೇಳಿದ್ದನ್ನ ಕುಂತಕ ಪ್ರಬಂಧ ವಕ್ರತೆ ಅಂತ ಹೇಳ್ತಾನೆ. ಅಂದ್ರೆ ಇಬ್ಬರೂ ಕೂಡ ಅವೆಲ್ಲವನ್ನು ಕೂಡ ವಾಕ್ಯ, ಪದ, ಅದರ ವರ್ಣ ಅವೆಲ್ಲವನ್ನು ಕೂಡ ವಿಂಗಡಿಸ್ತಾ ಹೋಗಿದ್ದು ಅವರು ಧ್ವನಿಯ ರೀತಿಯಲ್ಲಿ ವಿಂಗಡಿಸ್ತಾ ಹೋದ್ರು. ಇವರು ವಕ್ರೋಕ್ತಿಯ ಹಿನ್ನೆಲೆಯಲ್ಲಿ ರೂಪಿಸ್ತಾ ಹೋದ್ರು. ಈ ವರ್ಣ, ಪದ, ವಾಕ್ಯ, ಈ ಮೊದಲಾದ ಏನು ಪ್ರಬಂಧ ಇತ್ಯಾದಿ ಹೇಳ್ತಾನಲ್ಲ, ಈ ಎಲ್ಲವುದರ ಧ್ವನಿ ರೂಪುಗೊಳ್ಳೋದಕ್ಕೆ ಕವಿಯ ಮನೋವ್ಯಾಪಾರದ ವಕ್ರತೆಯೇ ಕಾರಣ ಅಂತ ಹೇಳೋದು ಕುಂತಕನ ಅಭಿಮತ. ಅಂದ್ರೆ ಇಂಥದ್ದೊಂದು ವರ್ಣದಲ್ಲೂ, ಪ್ರತಿ ಶಬ್ದದಲ್ಲೂ, ಅದರ ಅರ್ಥದಲ್ಲೂ, ಪದದಲ್ಲೂ, ವಾಕ್ಯದಲ್ಲೂ ಒಂದು ವಿಶಿಷ್ಟವನ್ನ, ಉಕ್ತಿ ಚಮತ್ಕಾರವನ್ನ ಸೃಷ್ಟಿಸಬೇಕಂತಾದ್ರೆ ಅದಕ್ಕೆ ಆ ಕವಿಯ ಮನಸ್ಸು ಅಷ್ಟೊಂದು ರಸಾವಿಷ್ಟವಾಗಿರ್ಬೇಕು. ಅದಕ್ಕೆ ತನ್ನ ಏನು ಹೇಳಬೇಕು ಅಂದಿದ್ದಾನೋ ಅದು ಆ ಮಾತಿನ ಮೂಲಕ ಹೊರಡಬೇಕು. ಅಂಥದ್ದೊಂದು ಉಕ್ತಿ ವೈಚಿತ್ರ್ಯವನ್ನ ಸಾಧಿಸ್ಲಿಕ್ಕೆ ಅವನಲ್ಲಿ ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಕವಿ ಮನೋವ್ಯಾಪಾರ ವಕ್ರತೆ. ಅಂದ್ರೆ ಕವಿಯ ಮನಸ್ಸಿನಲ್ಲಿ ಅಂಥದ್ದೊಂದು ವೈಚಿತ್ರ್ಯ ಸೃಷ್ಟಿಯಾಗಬೇಕು. ಸಾಮಾನ್ಯ ಏನಿದೆ ಕವಿ ವ್ಯಾಪಾರ ಅಥವಾ ಕವಿಯ ಮನೋವೃತ್ತಿ, ಇದನ್ನ ಯಾರು ಕೂಡ ಒಂದು ಅರ್ಥದಲ್ಲಿ ಹೀಗೆ ಅಂತ ಹೇಳಲಿಕ್ಕೆ ಯಾವ ಅಲಂಕಾರಿಕರಿಗೂ ಸಾಧ್ಯ ಆಗೋದಿಲ್ಲ. ಒಂದು ನಿರ್ದಿಷ್ಟ ಸೂತ್ರದಲ್ಲಿ ಇಂಥದ್ದೊಂದು ಕವಿ ಮನೋವ್ಯಾಪಾರವನ್ನ ನಾನು ಹೀಗೆ ಹೇಳ್ತೇನೆ, ವ್ಯಾಖ್ಯಾನಿಸ್ತೇನೆ ಅಂತ ಹೋದ್ರೆ ಅದು ಬಹುಶಃ ತುಂಬಾ ಕಷ್ಟದ ಕೆಲಸ. ಇದು ಕುಂತಕನಿಗೂ ಗೊತ್ತಿದೆ, ಕುಂತಕನಿಗೂ ಗೊತ್ತು. ಅದಕ್ಕೆ ಆತೇನ್ ಮಾಡ್ಬಿಡ್ತಾನೆ, ಈ ಕವಿ ಮನೋವ್ಯಾಪಾರವನ್ನು ನಾನು ಯೋಚನೆ ಮಾಡಿದೆ, ಆ ಕಾವ್ಯದ ಎಲ್ಲ ಅಂಗೋಪಾಂಗಗಳನ್ನ ವಕ್ರೋಕ್ತಿ ಅಂತ ಗುರುತಿಸ್ತಾ ಹೋಗ್ತಾನೆ. ಅಂದ್ರೆ ಅವುಗಳ ಮೇಲೆ ವಕ್ರೋಕ್ತಿ ಹೇಗೆ ಅದು ಪರಿಣಾಮ ಬೀರ್ತದೆ. ಒಂದು ವರ್ಣವಕ್ರತೆ ಅಂದ್ರೆ ಹೇಗೆ, ಪದವಕ್ರತೆ ಅಂದ್ರೆ ಹೇಗೆ, ವಾಕ್ಯವಕ್ರತೆ ಅಂದ್ರೆ ಹೇಗೆ, ಪ್ರಬಂಧ ವಕ್ರತೆ ಅಂದ್ರೆ ಹೇಗೆ, ಹೀಗೆ ಅವುಗಳನ್ನ ಭಿನ್ನ ಭಿನ್ನವಾಗಿ ಗುರುತಿಸ್ತಾ ಹೋಗ್ತಾನೆ. ಪದದಲ್ಲೂ ಕೂಡ ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ವಿಭಾಗಗಳನ್ನ ಮಾಡ್ತಾನೆ ಮತ್ತು ಅದನ್ನ ಗುರುತಿಸ್ತಾರೆ. ವಿಭಾಗ ಮಾಡೋದು ಅಂತಂದ್ರೆ ಅವುಗಳನ್ನ ಗುರುತಿಸ್ಬೇಕಲ್ಲ, ಹೀಗೊಂದು ಆಗ್ತದೆ ಅಂತ ಯೋಚಿಸ್ಬೇಕಲ್ಲ. ವಿಶೇಷವಾಗಿ ನಿಮ್ಗೆ ಆಶ್ಚರ್ಯ ಆಗ್ತದೆ, ಪದವಕ್ರತೆಯನ್ನೇ ಅಥವಾ 2 ಭಾಗವಾಗಿ, ಮೂಲವಾಗಿ ಮತ್ತೆ 2 ಭಾಗ ಮಾಡ್ತಾರೆ. ಏನು? ಪದ ಪೂರ್ವಾರ್ಧ ವಕ್ರತೆ, ಪದ ಪರಾರ್ಧ ವಕ್ರತೆ ಅಂತ 2 ರೀತಿಯಲ್ಲೇ ಪದವಕ್ರತೆಯನ್ನೇ ಪದ ಪೂರ್ವಾರ್ಧ ವಕ್ರತೆ,
ಪದ ಪರಾರ್ಧ ವಕ್ರತೆ ಅಂತ ಮಾಡಿ, ಅದರಲ್ಲಿ ಕೂಡ ಒಂದೊಂದರಲ್ಲಿ ಪದಪೂರ್ವಾರ್ಧ ವಕ್ರತೆಯಲ್ಲಿ 9 ವಿಭಾಗಗಳನ್ನು ಮಾಡ್ತಾನೆ. ಹಾಗೆಯೇ ಪದ ಪರಾರ್ಧ ವಕ್ರತೆಯಲ್ಲಿ 7 ವಿಭಾಗಗಳನ್ನು ಮಾಡ್ತಾನೆ. ಸುಮ್ಮನೆ ನಿಮಗೆ ನೆನಪು ಗೊತ್ತಿರಲಿ ಇದು, ಯಾಕಂದ್ರೆ ಇದು ಹೀಗೆ ಉಳಿಯುವಂಥದ್ದಲ್ಲ. ಅಂದ್ರೆ ನಾವು ಹೇಳಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಅದು ಉಳಿತದೆ ಅಂತ ಆಗುದಿಲ್ಲ. ಅದ್ರ ಕಡೆಗೆ ನೀವು ಆನಂತರ ಒಮ್ಮೆ ಹೀಗೆ ರೆಫರ್ ಮಾಡಬೇಕಾಗ್ತದೆ. ಆದರೂ ನಿಮ್ಮ ಮನಸ್ಸಲ್ಲಿ ಈಗೊಂದು ಇರಲಿ ಅನ್ನೋ ಕಾರಣಕ್ಕಾಗಿ ಏನೇನು ಮಾಡಿದ್ದಾನೆ ಅಂತ ಸುಮ್ಮನೆ ಒಂದು ನಾಮಾವಳಿ ಹೇಳಿಬಿಡ್ತೇನೆ. ಪದ ಪರಾರ್ಧ ವಕ್ರತೆ ಇದರಲ್ಲಿ ಅಥವಾ 9 ವಿಭಾಗಗಳನ್ನಾಗಿ ಮಾಡ್ತಾರೆ. ಏನದು 9 ವಿಭಾಗ? ಕಾಲ ವೈಚಿತ್ರ್ಯ ವಕ್ರತ. ಕಾಲ ಅಂದ್ರೆ ಭೂತ ಭವಿಷ್ಯದ್ ವರ್ತಮಾನ ನಾವು ರಚನೆಯಲ್ಲಿ ಯೋಚಿಸ್ತೇವಲ್ಲ, ಅಂಥದ್ದೊಂದು ಕಾಲ ವೈಚಿತ್ರ್ಯ ವಕ್ರತ, ಕಾರಕ ವಕ್ರತ, ಸಂಖ್ಯಾ ವಕ್ರತ, ಪುರುಷ ವಕ್ರತ. ಪುರುಷ ಅಂದ್ರೆ ಕನ್ನಡದವ್ರಿಗೆ ಗೊತ್ತಾಗ್ತದೆ, ಈ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಹೇಳ್ತೇವೆ. ನಾನು, ನೀನು, ಅವನು ಅನ್ನೋಂಥದ್ದಿಯಲ್ಲ, ಇವನಿಗೆ ಪುರುಷ ಅಂತ ಹೇಳೋದು. ಆ ಪುರುಷ ಅನ್ನೋ ಅರ್ಥದಲ್ಲಿ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಹೇಳಿ ಆ ಪುರುಷ ವಕ್ರತೆ, ಉಪಗ್ರಹ ವಕ್ರತ, ಮತ್ತೆ ಪ್ರತ್ಯಯ ವಕ್ರತ, ಪದವಕ್ರತ ಅನ್ನೋದನ್ನ ಈ ನಾನೆಲ್ಲೆಲ್ಲ ಇದು ಕಾಲವೈಚಿತ್ರ್ಯ, ಇದು ಪದ ಪರಾರ್ಧ ವಕ್ರತೆಯ ಬಗೆಗಿನ 7 ಭಾಗಗಳು. ಆದ್ರೆ ಪದ ಪೂರ್ವಾರ್ಧ ವಕ್ರತೆಯಲ್ಲಿ ಆತ 9 ಭಾಗ ಮಾಡ್ತಾರೆ. ರೂಢಿ ವೈಚಿತ್ರ್ಯ ವಕ್ರತ, ಪರ್ಯಾಯ ವಕ್ರತ, ಉಪಚಾರ ವಕ್ರತ, ವಿಶೇಷಣ ವಕ್ರತ, ಸಮೃದ್ಧಿ ವಕ್ರತ, ವೃತ್ತಿ ವೈಚಿತ್ರ್ಯ ವಕ್ರತ, ಭಾವ ವೈಚಿತ್ರ್ಯ ವಕ್ರತ, ಲಿಂಗ ವೈಚಿತ್ರ್ಯ ವಕ್ರತ, ಕ್ರಿಯಾ ವೈಚಿತ್ರ್ಯ ವಕ್ರತ. ಇಷ್ಟು ಭಾಗಗಳನ್ನು ಮಾಡಿದ್ದಾರೆ. ನಾನೇನಾದ್ರೂ ಇಷ್ಟು ಭಾಗಗಳನ್ನ ನಿರೂಪಿಸಿ ನಿಮ್ಗೆ ತಿಳಿಸ್ಲಿಕ್ಕೆ ಹೊರಟ್ರೆ ಅದು ಒಂದು ವೈಚಿತ್ರ್ಯವೇ ಆದಿತ್ತು ಅಲ್ವೋ. ಹೀಗಾಗಿ ಅವುಗಳ ಪೂರ್ಣ ವಿವರಣೆಗೆ ಹೋಗೋದಿಲ್ಲ. ಇಂಥದ್ದೊಂದು ಇದೆ ಅಂತ ನಿಮ್ಮ ಗಮನದಲ್ಲಿ ಇರಲಿ. ನಿಮಗೆ ಆಸಕ್ತಿ ಇದ್ದಾಗ ಅದು ಏನೇನು ಅಂತ ನೀವು ಹುಡುಕಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇಷ್ಟ ಹೆಸರುಗಳನ್ನ ಹೇಳ್ತೇನೆ. ಈ ವಾಕ್ಯ ವಕ್ರತ ಅಂತ ಹೇಳಿದೆ. ಈಗ ಏನು ಪದ ವರ್ಣ, ಮೊದಲಿಗೆ ವರ್ಣ ಹೇಳ್ದ, ಆಮೇಲೆ ಪದ ಹೇಳ್ದ, ಆಮೇಲೆ ವಾಕ್ಯ. ಈ ವಾಕ್ಯ ವಕ್ರತ ಅಂತಿದೆಯಲ್ಲ, ಆ ವಾಕ್ಯ ವಕ್ರತೆಯ ಅಡಿಯಲ್ಲಿಯೇ ಎಲ್ಲ ಅಲಂಕಾರಗಳು ಕೂಡ ಆ ವಾಕ್ಯ ವಕ್ರತೆಯ ಅಡಿಯಲ್ಲಿಯೇ ಬಂದ್ಬಿಡ್ತವೆ. ಈ ರೂಪಕಾದಿ ಅಲಂಕಾರಗಳೆಲ್ಲ ಅಲ್ಲಿ ಬರ್ತವೆ. ಆದ್ರೆ ಇಲ್ಲೊಂದು ಗಮನಿಸಬೇಕಾದಂತ ಒಂದು ಅಂಶ ಏನಂದ್ರೆ, ನಾವೆಲ್ಲ ಇದುವರೆಗೆ ಅಲಂಕಾರ ಅಲಂಕಾರ ಅಂತ ಹೇಳ್ತಾ ಬಂದಿದ್ದೇವೆ. ಆದ್ರೆ ಈ ವಕ್ರೋಕ್ತಿಯ ವಿಷಯದಲ್ಲಿ ಅಲಂಕಾರ ಅನ್ನುವಂಥ ಶಬ್ದವೇ ತೀರಾ ಔಪಚಾರಿಕ. ಯಾಕಂದ್ರೆ ಅಲಂಕಾರ ಅನ್ನೋದು ಅದು ಸಹಜವಾಗಿ ಬಂದ್ಬಿಡ್ತದೆ, ಕಾವ್ಯದ ಜೊತೆಗೆ ಸಹಜವಾಗಿ ಮೂಡಿ ಬರುವಂಥದ್ದು ಅಲಂಕಾರ ಅನ್ನುವಂಥದ್ದು. ಹೀಗಾಗಿ ಅಲಂಕಾರ ಅಂತ ಅದೊಂದು ಭಿನ್ನವಾಗಿ ಹೇಳಬೇಕು ಅಂತ ಏನಿಲ್ಲ. ಅಂದ್ರೆ ಒಂದು ಶರೀರದ, ಕಾವ್ಯ ಶರೀರದ ಜೊತೆಗೆ ಸಾವಯವ ಸಂಬಂಧವಾಗಿ ಬರುವಂತಹ ಒಂದು ಕ್ರಿಯೆ, ಅದು ಸಹಜವಾದ ಕ್ರಿಯೆ ಅಲಂಕಾರ. ಹೀಗಾಗಿ ಅದನ್ನ ಅಲಂಕಾರ ಅಂತ ಬೇರೆ ಮಾಡೋದು ಅಷ್ಟು ಸರಿಯಲ್ಲ ಅಂತ ಕುಂತಕ ಹೇಳ್ತಾನೆ. ಅಲಂಕಾರಾಂತರಾಣಾಂ ವಿಷಯೋ ನಾವಶಿಷ್ಯತೆ. ಇದು ಅಲಂಕಾರ ಅಂತ ಹೇಳೋ ಪ್ರಮೇಯವೇ ಬರೋದಿಲ್ಲ, ಎಲ್ಲವೂ ವಕ್ರೋಕ್ತಿಯ ಭಾಗವೇ. ಆದ್ರಿಂದ ಅಲಂಕಾರ ಅನ್ನೋದು ಸಹಜವಾಗಿ ಅದು ಏನು ವೈಚಿತ್ರ್ಯದ ಜೊತೆಗೆ, ವಕ್ರತೆ ಜೊತೆಗೆ ಬಂದ್ಬಿಡ್ತದೆ. ಹೀಗಾಗಿ ಅದನ್ನ ಅಲಂಕಾರ ಅಂತ ಬೇರೆ ಗುರುತಿಸ್ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಕುಂತಕ ಹೇಳ್ತಾನೆ. ಮತ್ತೆ ಇನ್ನೊಂದು ಅದು ಬೇರೆ ಕವಿಯ ಕೃತಿಯ ಸಂದರ್ಭದಲ್ಲಿ ಮಾತ್ರ ಅದು ಸಹಜೋಕ್ತಿ ಅಲ್ಲ, ಅದು ಸಹೃದಯನಿಗೂ ಕೂಡ ಸಹಜವಾದ ಉಕ್ತಿಯೇ. ಸಹಜವಾಗಿಯೇ ಅದು ಅವನು ಗುರುತಿಸ್ತಾ ಹೋಗ್ತಾನೆ. ಇದು ಅಲಂಕಾರ ಅಂತ ಗುರುತಿಸ್ಲಿಕ್ಕೆ ಹೋಗೋದಲ್ಲ, ಅಲಂಕಾರ ಅಂತ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸಹಜವಾಗಿ ಒಂದು ಕಾವ್ಯದ ಭಾಗವಾಗಿಯೇ ಅದನ್ನ ಗಮನಿಸ್ತಾ ಹೋಗ್ತಾನೆ. ಉದಾಹರಣೆಗೆ ಹೇಳೋದಾದ್ರೆ, ಈ ವಕ್ರತೆ ಅಂತ ಹೇಳಿದ್ರಲ್ಲ, ಅದು ಸಹಜವಾಗಿರ್ತದೆ ಅದು. ಆದರೆ ನಮಗೆ ಅದನ್ನ ಕಾಣುವ ರೀತಿ ಇದೆಯಲ್ಲ, ಕಾಣುವ ರೀತಿಯಲ್ಲಿ ಅದು ವಕ್ರವಾಗಿ ಕಾಣಬಹುದು. ಅಂದ್ರೆ ಬೇರೆ ಒಂದು ವೈಚಿತ್ರ್ಯವಾಗಿ, ವಿಚಿತ್ರ ವೃತ್ತಿಯಾಗಿ ನಮಗೆ ಕಾಣೋ ಸಾಧ್ಯತೆ ಇದೆ. ಅದಕ್ಕೆ ಉದಾಹರಣೆ ಏನು ಅಂದ್ರೆ, ಉದಾಹರಣೆಗೆ ನೀವು ನೀರಿನಲ್ಲಿ ಒಂದು ಕೋಲ್ ಇಡ್ತೀರಿ. ಅಥವಾ ನಾವು ಸಾಮಾನ್ಯವಾಗಿ ಹೈಸ್ಕೂಲಲ್ಲಿ ಇದ್ದಾಗ ಅಥವಾ ಹೈಸ್ಕೂಲ್ ಮಟ್ಟದಲ್ಲಿ ಒಂದು ಪ್ರಯೋಗ ಮಾಡ್ತಿರ್ತೀವಲ್ಲ, ಒಂದು ಗಾಜಿನ ಶೀಶೆಯಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ಕೋಲ್ ಇಟ್ರೆ ಆ ಕೋಲು ವಕ್ರವಾಗಿ ಕಾಣ್ತದೆ. ಹೌದಾ? ಕೋಲ್ ವಕ್ರ ಇತ್ತ? ಇಲ್ಲ.
ಕೋಲು ವಕ್ರ ಇಲ್ಲ, ಆದ್ರೆ ನಮಗೆ ಕಾಣೋದು ಮಾತ್ರ ಅದು ವಕ್ರವಾಗಿ ಕಾಣ್ತದೆ. ಹಾಗೆಯೇ ಇದು ಸಹಜವಾದ ಉಕ್ತಿಯೇ ಕವಿಯ ಸಂದರ್ಭದಲ್ಲಿ, ಆದರೆ ಅದನ್ನ ಪರಿಭಾವಿಸುವ ನಮಗೆ ಅದೊಂದು ಉಕ್ತಿ ವೈಚಿತ್ರ್ಯವಾಗಿ ಕಾಣ್ತದೆ. ಆ ಕಾರಣಕ್ಕಾಗಿ ಅದು ವಕ್ರೋಕ್ತಿ ಅಂತ ಅನ್ನಿಸ್ಕೊಳ್ತದೆ ಅನ್ನುವಂಥ ಪದ. ಈ ಸಂದರ್ಭದಲ್ಲಿ ಒಂದು ಅಂದ್ರೆ ಹೇಗೆ ಅದು ಸಹಜಾಭಿವ್ಯಕ್ತಿ ಆಗ್ತದೆ ಕವಿಯಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡ್ಬಿಡೋಣ. ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ತಮಗೆಲ್ಲ ಚಿರಪರಿಚಿತವಾದಂಥ ಕಾವ್ಯ, ಕನ್ನಡದ ಕಾವ್ಯ. ಅದರಲ್ಲಿ ಬರುವಂತಹ ಒಂದು ಕಿರಾತಾರ್ಜುನೀಯ ಪ್ರಸಂಗ. ಕಿರಾತಾರ್ಜುನೀಯ ಪ್ರಸಂಗದಲ್ಲಿ ಏನಾಗ್ತದೆ, ಅರ್ಜುನ ಶಿವನಿಂದ ಪಾಶುಪತಾಸ್ತ್ರ ಪಡಿಬೇಕು ಅಂತ ಹೇಳಿ ತಪಸ್ಸಿಗೆ ಕೂಡ್ತಾನೆ. ಆ ತಪಸ್ಸಿಗೆ ಕೂತಂತ ಅರ್ಜುನನನ್ನ ಪರೀಕ್ಷಿಸಬೇಕು ಅಂತ ಶಿವನು ಕಿರಾತನ ವೇಷ ತೊಟ್ಟು ಬರ್ತಾನೆ. ಕಿರಾತನ ವೇಷ ತೊಟ್ಟು ಬಂದು ಬೇಕಂತಲೇ ಕಾಲು ಕರೆದ ಜಗಳ ತೆಗೆಯೋದಂತಿದೆಯಲ್ಲ, ಬೇಕಂತಲೇ ಅರ್ಜುನನ ಜೊತೆಗೆ ಜಗಳಕ್ಕೆ ನಿಲ್ತಾನೆ. ಆ ಕಿರಾತ ಕಪಟ ಕಿರಾತ. ಆ ಕಿರಾತ ಜಗಳಕ್ಕೆ ನಿಂತಾಗ ಈತ ಬಾಣಗಳ ಮಳೆಯನ್ನೇ ಸುರಿಸ್ತಾನೆ ಅರ್ಜುನ. ಆ ಬಾಣಗಳ ಮಳೆಯನ್ನ ಸುರಿಸುವಾಗ ಆ ಶಿವ ಅಂದ್ರೆ ಆ ಕಪಟ ಕಿರಾತಕ ಅವನು ನಿಶ್ಚಲವಾಗಿ ಅಚಲವಾಗಿ ನಿಂತಿದ್ದಾನೆ. ಏನ್ ಮಾಡ್ತೀಯಾ ಅಂತ. ಆ ಸಂದರ್ಭವನ್ನ ತುಂಬಾ ಸುಂದರವಾಗಿ ಕಟ್ಟಿಕೊಡ್ತಿದ್ದಾರೆ ಕುಮಾರವ್ಯಾಸ. ಏನ್ ಹೇಳ್ತಾನೆ, ಮಂಜು ಮುಸುಕಿದೊಡೇನು ಪರ್ವತವು ಅಂಜುವುದೇ, ಮಂಜು ಮುಸುಕದಡೇನು ಪರ್ವತವು ಅಂಜುವುದೇ, ಹಾಲಾಹಲವ ನೊಣನ ಎಂಜಲಿಸುವುದೇ, ಒಡಬ ಶಿಖಿ ನೆನೆವುದೇ ತುಷಾರದಲ್ಲಿ, ಕಂಜನಾಳದಿ ಕಟ್ಟು ಒಡೆವುದೇ ಕುಂಜರನು, ನರ ಶರದ ಜೋಡಿನ ಜುಂಜು ಒಳೆಯಲಿ ಜಾಹ್ನವೀಧರ ಜಾರುವನೆಯಂದ. ಅವನು ಕೊಡುವಂತಹ ರೂಪಕಗಳು ನೋಡ್ತಾ ಹೋಗಿ, ಅದಕ್ಕೆ ರೂಪಕ ಚಕ್ರವರ್ತಿ ಅಂತ ಕುಮಾರವ್ಯಾಸನನ್ನ ಕರೆದದ್ದು ಆ ಕಾರಣಕ್ಕಾಗಿ. ಮಂಜು ಮುಸುಕಿದೊಡೇನು ಪರ್ವತವು ಅಂಜುವುದೇ. ಮಂಜು ಮುಸುಕಿದ್ರೆ ಪರ್ವತ ಎಲ್ಲಾದ್ರೂ ಅಂಜುತ್ತದೆಯಾ? ಇಲ್ಲಿ ಶಿವನನ್ನ ಕುರಿತು ಅದೇ ಮಾತುಗಳನ್ನ ಹೇಳ್ತಾನೆ. ಎಲ್ಲೂ ಕೂಡ ಅದನ್ನ ಹೇಳೋದಿಲ್ಲ, ಆದ್ರೆ ಅವನು ಹೇಳುವ ಕ್ರಮ. ಹಾಲಾಹಲವ ನೊಣ ಎಂಜಲಿಸುವುದೇ, ಒಡಬ ಶಿಖಿ ಬಡಬಾಗ್ನಿ, ಸಮುದ್ರದಲ್ಲಿ ಓಡಿ ಬರ್ತದಲ್ಲ ಆ ಬಡಬಾಗ್ನಿ, ಅಂತಹ ದೊಡ್ಡ ಬಡಬಾಗ್ನಿ ಜ್ವಾಲಾಮುಖಿ, ತುಷಾರಕ್ಕೆ ಅಂದ್ರೆ ಮಂಜಿನ ಹನಿಗೆ ಮಂಜಿಗೆ ಹೆದರುವುದೇ ಅಥವಾ ಅದರಲ್ಲಿ ತೊಯ್ದು ಹೋಗುವುದೇ, ನೆನೆವುದೇ, ಕಂಜನಾಳದಿ ಕಟ್ಟ ಒಡೆವುದೇ ಕುಂಜರನು, ಆನೆಯನ್ನ ಒಂದು ಕಮಲದ ಮೊದಲೇ ಕಮಲ ಏನು ತುಂಬಾ ಮೃದುವಾದದ್ದು, ಅದರ ನಾರು ಅದು ಇನ್ನೂ ಮೃದು. ಆ ಕಮಲದ ಕಂಜನಾಳ ಅಂದ್ರೆ ಕಮಲದ ನಾಳ, ಆ ಕಮಲದ ನಾಳದಿಂದ ಆನೆಯನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ? ಹಾಗೆ ನರಶರದ ಜೋಡಿನ ಜುಂಜು ಒಳೆಯಲಿ ಜಾಹ್ನವೀಧರ, ಜಾಹ್ನವಿ ಅಂದ್ರೆ ಗಂಗೆಯನ್ನು ಧರಿಸಿದವ ಶಿವ, ಜಾಹ್ನವೀಧರ ಜಾರುವನೆ ಎಂದ. ನೋಡಿ ಎಷ್ಟು ಸುಂದರವಾದ ಒಂದು ಚಿತ್ರಣವನ್ನ ನಮ್ಮ ಮುಂದೆ ಕಟ್ಟಿಕೊಡ್ತಾನೆ. ನಮಗಿದು ಅನ್ನಿಸ್ಲಿಕ್ಕೆ ಸಾಧ್ಯವಾ? ಇದನ್ನು ತುಂಬಾ ಎಲ್ಲಾದ್ರೂ ಕಷ್ಟ, ತುಂಬಾ ಸಹಜ ರೀತಿಯಲ್ಲಿ ಸಹಜಾಭಿವ್ಯಕ್ತಿಯಲ್ಲಿ ಅದು ಅವರ ಪ್ರತಿಭಾವಂತ ಕವಿಯ ವಕ್ರತೆಯಲ್ಲಿ ವಕ್ರ ವ್ಯಾಪಾರ, ಕವಿ ಮನೋ ವಕ್ರ ವ್ಯಾಪಾರ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅದು ಬಂದು ಹೋಗಿದ್ದಂತ ಕಾಣ್ತೇವೆ. ಅಂದ್ರೆ ಇಲ್ಲಿ ಆ ವಕ್ರ ಕವಿ ವ್ಯಾಪಾರದಿಂದ ಮೂಡಿದಂಥ ಅಲಂಕಾರಗಳು, ಧ್ವನಿ ರಸಾದಿಗಳು ಇವೆಲ್ಲ ಕಾವ್ಯ ಶರೀರದ ಜೊತೆಗೆ ಸಾವಯವ ಸಂಬಂಧವನ್ನ ಹೊಂದಿವೆ. ಹೀಗೆ ಈ ಕವಿಯ ಸಾರ್ಥಕವಾದ ಅಲಂಕಾರಗಳ ಪ್ರಯೋಗದ ಹಿಂದೆ ಇವುಗಳನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಕುಂತಕನ ವಕ್ರೋಕ್ತಿ ತತ್ವ ಅಡಗಿದೆ, ಇದರೆಲ್ಲೂ ವ್ಯಾಪಿಸಿದೆ ಅಂತ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಹೀಗೆ ಅಂದ್ರೆ ಸಹಜವಾಗಿ ಅಲಂಕಾರಗಳು ಕಾವ್ಯದ ಜೊತೆಗೆ ಬೆಳೆದಿರ್ತವೆ. ಹೀಗಾಗಿ ಅಲಂಕಾರವನ್ನೇ ನಾವು ವಿಶೇಷ ಅಂತೇಳಿ ಅದನ್ನ ಹೆಸರಿಸುವುದು ಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಇಂದು ಉಳಿದಿದ್ದು ಒಂದು ವಸ್ತು ವೈಚಿತ್ರ್ಯ ಮತ್ತು ಇನ್ನೊಂದು ಪ್ರಬಂಧ ವಕ್ರತೆ, ಪ್ರಕರಣ ವಕ್ರತೆ ಮತ್ತು ಪ್ರಬಂಧ ವಕ್ರತೆ. ಇದು ಏನು? ಕಾವ್ಯದ ಒಂದು ಭಾಗದಲ್ಲಿ ಬರುವಂತ ಪ್ರಸಂಗವನ್ನ ಆರಿಸಿಕೊಂಡು ತನ್ನದೇ ಆದಂತ ವಸ್ತು ವೈಚಿತ್ರ್ಯವನ್ನ ಒಬ್ಬ ಕವಿ ಪ್ರದರ್ಶಿಸಿದ್ರೆ ಅದು ಪ್ರಕರಣ ವಕ್ರತೆ ಅಂತ ಅನಿಸ್ಕೊಳ್ತದೆ. ಕಾವ್ಯದ ಒಂದು ಭಾಗ ಅದನ್ನ ಆರಿಸಿಕೊಂಡು ಅದನ್ನ ತಾನು ತನ್ನ ಪ್ರತಿಭಾ ವ್ಯಕ್ತಿಯಿಂದ ಮಾಡಿದ್ರೆ ಅದು ಪ್ರಕರಣ ವಕ್ರತೆ ಅಂತ ಅನಿಸ್ಕೊಳ್ತದೆ. ಆದ್ರೆ ಇಡೀ ಕಾವ್ಯವನ್ನೇ ತಾನು ಮರುರೂಪಣಗೊಳಿಸ್ತಾನೆ,
ಆಗ ಅದು ಪ್ರಬಂಧ ವಕ್ರತೆ ಅಂತ ಅನ್ನಿಸ್ತದೆ ಅನ್ನುವಂಥ ಹೀಗೆ ಕಾವ್ಯದ ವಿವಿಧ ಅಂಗಗಳಲ್ಲಿ ಆತ ತನ್ನ ವಕ್ರೋಕ್ತಿಯನ್ನ ಗುರುತಿಸ್ತಾ ಹೋದದ್ದನ್ನು ನಾವು ಕಾಣ್ತೇವೆ. ಮತ್ತೆ ಈ ವಕ್ರೋಕ್ತಿಯನ್ನ ಆತ ಕೇವಲ ಅಲಂಕಾರಗಳಿಗೆ ಸೀಮಿತಗೊಳಿಸಲಿಲ್ಲ. ಧ್ವನಿ, ರಸ, ರೀತಿ, ಮಾರ್ಗ ಇವೆಲ್ಲವುಗಳು ಕೂಡ ಅನ್ವಯಿಸಿದ. ನಾವು ಹೇಗೂ ಧ್ವನಿ, ರಸ, ರೀತಿ, ಮಾರ್ಗಗಳನ್ನು ಕುರಿತು ಇನ್ನು ನಾವು ಯೋಚನೆ ಮಾಡ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಇವನ ವಕ್ರೋಕ್ತಿ ಹೇಗೆ ಅಲ್ಲಿ ಬರ್ತದೆ ಅನ್ನೋದನ್ನು ಕೂಡ ಆ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಹೀಗೆ ಆ ಕುಂತಕನ ವಕ್ರೋಕ್ತಿ ಸಿದ್ಧಾಂತ ಉಳಿದ ಸಿದ್ಧಾಂತಗಳ ಒಂದು ವಿಶಿಷ್ಟವಾದ ಸಿದ್ಧಾಂತವಾಗಿ ರೂಪುಗೊಂಡಿತಾದ್ರೂ ಕೂಡ, ಆದ್ರೆ ವಿಚಿತ್ರ ಅಂದ್ರೆ ಈ ಸಿದ್ಧಾಂತ ಹೆಚ್ಚು ಚಲಾವಣೆಗೆ ಬರಲಿಲ್ಲ. ಅಂದ್ರೆ ಇದನ್ನ ಯಾರು ಆತನ ಮುಂದಿನ ಅಲಂಕಾರಿಕರಿದ್ರು ಅವ್ರು ಯಾರು ಈತನನ್ನ ಉದ್ಧರಿಸಲಿಲ್ಲ, ಉಲ್ಲೇಖಿಸಲಿಲ್ಲ. ಇನ್ನೂ ಆತನನ್ನ ಖಂಡಿಸಿದ್ದೇ ಹೆಚ್ಚು. ಮತ್ತು ಅದರಲ್ಲೂ ವಿಶೇಷವಾಗಿ ಮುಂದೆ ಬಂದಂತಹ ಸಾಹಿತ್ಯ ದರ್ಪಣವನ್ನು ರಚಿಸಿದಂತಹ ವಿಶ್ವನಾಥ ಆತ ಖಡಾಖಂಡಿತವಾಗಿ ಹೇಳ್ತಾನೆ, ವಕ್ರೋಕ್ತಿಯು ಕಾವ್ಯದ ಜೀವಾಳ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದೇನಿದ್ರು ಕೂಡ ಅಲಂಕಾರವೇ ಅಂತ ಆತ ನೇರವಾಗಿ ಕುಂತಕನನ್ನೇ ಟೀಕಿಸ್ತಾನೆ. ಅದು ವಕ್ರೋಕ್ತಿ ಅನ್ನೋದು ಒಂದು ಸಿದ್ಧಾಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ತತ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಲಂಕಾರವೇ ಅಂತ ಹೇಳಿದ. ಮಹಿಮ ಭಟ್ಟ ಅಂತ ಇನ್ನೊಬ್ಬ ಇದ್ದಾನೆ ಅಲಂಕಾರಿಕ. ಆತ ಹೇಳ್ತಾನೆ, ವಕ್ರೋಕ್ತಿ ಅನ್ನೋದು ಧ್ವನಿ, ಬೇರೆ ಅಲ್ಲ. ಬಹುಶಃ ಈ ಮಾತು ನಾವು ಧ್ವನಿ ಸಿದ್ಧಾಂತವನ್ನ ನೋಡುವಾಗ ಈ ಮಾತು ಹೌದೇನೋ ಅಂತ ನಮಗೂ ಕೂಡ ಅನ್ನಿಸದೇ ಇರುದು. ಯಾಕಂದ್ರೆ ವಕ್ರೋಕ್ತಿ ಅನ್ನೋದು ಧ್ವನಿ, ಅದೊಂದು ಬೇರೊಂದು ಅರ್ಥವನ್ನ ಧ್ವನಿಸ್ತದೆ, ಆ ಕಾರಣ ಅದು ಧ್ವನಿಯೇ ಅನ್ನುವಂಥ ವಾದವನ್ನ ಮಹಿಮ ಭಟ್ಟ ಮಾಡ್ತಾನೆ. ಆದ್ರೆ ಇನ್ನೊಂದು ಗಮನಿಸೋದಂದ್ರೆ, ಈ ಉಳಿದವರು ಧ್ವನಿ, ರಸ, ಈ ಸಿದ್ಧಾಂತಗಳನ್ನ ಪ್ರತಿಪಾದಿಸ್ಲಿಕ್ಕೆ ಏನು ನಾನೊಂದು ತಾಮುಂದು ಅಂತೇನು ಬರ್ತಾ ಇದ್ರಲ್ಲ ಅನುಯಾಯಿಗಳು. ಯಾಕಂದ್ರೆ ಭರತನನ್ನ ಅಭಿನವ ಗುಪ್ತ ದೊಡ್ಡದಾಗಿ ಬಿಂಬಿಸಿದ ಅಂದ್ರ ಎಂತ ಬೇರೆ ಅರ್ಥದಲ್ಲಿ ಅಲ್ಲ, ಅಂದ್ರೆ ಆತನನ್ನ ಅಷ್ಟು ಅದರ ರಸತತ್ವವನ್ನು ವಿವೇಚಿಸಿದ. ಮಮ್ಮಟ, ಹೀಗೆ ಬೇರೆ ಬೇರೆ ಅಲಂಕಾರಿಕರು ಬಂದು ಬೇರೆ ಬೇರೆ, ಭಾಮಹನಿಗೆ ಒಬ್ಬ ಭಾಮಹ ವಿವರಣೆ ಬರೆದಂತವ್ರು ಇದ್ರು. ಹೀಗೆ ಅವರವರ ಅನುಯಾಯಿಗಳಿದ್ರು. ಆದ್ರೆ ಈ ಕುಂತಕನಿಗೆ ಯಾರು ಅನುಯಾಯಿಗಳು ಆಗ್ಲಿಲ್ಲ. ಅಂದ್ರೆ ಹೀಗಾಗಿ ಅದು ಈ ಸಿದ್ಧಾಂತ ಹೆಚ್ಚು ಪ್ರಚುರ ಆಗಲಿಲ್ಲ ಅನ್ನುವಂತ ಒಂದನ್ನು ನಾವು ಗಮನಿಸ್ಬೇಕು. ಇಷ್ಟು ಹೇಳಿದ ನಂತರ ಇದರ ಅರ್ಥ ಕುಂತಕನ ಸಿದ್ಧಾಂತವೇ ವ್ಯರ್ಥ ಹಾಗಲ್ಲ. ಇದೊಂದೊಂದು ವಿಶಿಷ್ಟ ನಿಲುವು. ಇಡೀ ಕಾವ್ಯ ಮೀಮಾಂಸೆಯ ವಿವೇಚನೆಗೆ ಒಂದು ಹೊಸ ದಿಕ್ಕು ತೋರಿಸಿದಂಥವ ಕುಂತಕ. ಕಾವ್ಯವನ್ನ ಹೀಗೂ ಅರ್ಥೈಸ್ಲಿಕ್ಕೆ ಸಾಧ್ಯ, ಕಾವ್ಯ ಮೀಮಾಂಸೆಯನ್ನು ನೀನು ಹೀಗೂ ಯೋಚಿಸ್ಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟವ ಕುಂತಕ. ಬೇರೊಂದು ನೆಲೆಯಲ್ಲಿ ಬೇರೆ ಏನು ಈಗ ಕಾವ್ಯದ ಅಂಗಗಳನ್ನ ಹೇಳಿದ್ನಲ್ಲ, ಹಾಗೆ ಬೇರೆ ಕಾವ್ಯದ ನೆಲೆಯಲ್ಲಿ ಭಿನ್ನವಾದಂತಹ ರೀತಿಯಲ್ಲಿ ವಕ್ರೋಕ್ತಿ ತತ್ವವನ್ನು ಮಂಡಿಸಿದಂತಹ ಕೀರ್ತಿ ಕುಂತಕನಿಗೆ ಸಲ್ತದೆ. ಇದಿಷ್ಟನ್ನ ನಾವು ಕುಂತಕನ ವಕ್ರೋಕ್ತಿ ಸಿದ್ಧಾಂತದ ಹಿನ್ನೆಲೆಯನ್ನು ಇಟ್ಕೊಂಡು ಇಷ್ಟನ್ನ ಚರ್ಚೆ ಮಾಡೋಣ. ಈಗಾಗಲೇ ಸಮಯ ಆಗ್ತಾ ಬಂದಿದೆ, ಆದ್ರೂ ನಾನು ಬೇಗ ಮುಗಿಸ್ತೇನೆ. ಇನ್ನೊಂದು ಇವತ್ತು ನಾವು ಕೈಗೆತ್ತಿಕೊಳ್ಬೇಕಾಗದ್ದು ಅಷ್ಟೇ ಅರ್ಥಪೂರ್ಣವಾದಂತ ಇನ್ನೊಂದು ಸಿದ್ಧಾಂತ, ಕಾವ್ಯಮೀಮಾಂಸೆಯೊಳಗೆ ಬಂದಂತಹ ಇನ್ನೊಂದು ಸಿದ್ಧಾಂತ ಔಚಿತ್ಯ ವಿಚಾರದ ಕುರಿತು. ಔಚಿತ್ಯ ವಿಚಾರ ಚರ್ಚಾ, ಯಾಕಂದ್ರೆ ಅದೊಂದು ಕೃತಿಯೇ ಇದೆ, ಕ್ಷೇಮೇಂದ್ರನ ಕೃತಿ, ಔಚಿತ್ಯ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತ ಔಚಿತ್ಯ ವಿಚಾರ ಚರ್ಚಾ ಅನ್ನುವಂಥದ್ದು ಕ್ಷೇಮೇಂದ್ರನ ಕೃತಿ. ಆ ಔಚಿತ್ಯದ ಕುರಿತು ನಾವು ಒಮ್ಮೆ ಯೋಚನೆ ಮಾಡೋಣ. ಈಗ ಹೇಗೆ ಉಳಿದ ಅಲಂಕಾರ, ಧ್ವನಿ, ರಸ, ಈ ಕುಂತಕನ ವಕ್ರೋಕ್ತಿ ಹೇಗೆ ಕಾವ್ಯದ ಹಾದಿಯಲ್ಲಿ ಬೇರೆ ಭಿನ್ನವಾದಂತಹ ಸಿದ್ಧಾಂತಗಳಾಗಿ ರೂಪುಕೊಂಡವೋ, ಹಾಗೆ ಅಂಥದ್ದೇ ಇನ್ನೊಂದು ಕಾವ್ಯ ತತ್ವ ಔಚಿತ್ಯ ಅನ್ನುವಂಥದ್ದು. ಔಚಿತ್ಯ ಅನ್ನುವಂಥ ಏನು ತತ್ವ ಇದೆ, ಅದು ಹೊಸ ತತ್ವ ಏನಲ್ಲ, ಹೊಸತೇನಲ್ಲ. ಅದು ಭರತನಿಂದ ಹಿಡಿದುಕೊಂಡು ಕೊನೆಯ ಅಲಂಕಾರಿಕರವರೆಗೂ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಅಂದ್ರೆ ಔಚಿತ್ಯ ಅನ್ನೋದು ಎಲ್ಲರೂ ಒಪ್ಪುವ ಮತ್ತು ಎಲ್ಲರೂ ಅದನ್ನ ಅನುಸರಿಸುವ ಒಂದು ತತ್ವವೇ ಔಚಿತ್ಯ ಅನ್ನುವಂಥದ್ದು. ಬೇರೆ ರೀತಿಯಲ್ಲಿ ಬೇರೆ ಬಗೆಯಲ್ಲಿ ಅವರು ಚರ್ಚಿಸಿದ್ದಾರೆ ಅನ್ನೋದು ನಾವು ಗಮನಿಸ್ಬೇಕು. ಭರತನು ಕೂಡ ತನ್ನ ನಾಟ್ಯಶಾಸ್ತ್ರದಲ್ಲಿ
ಔಚಿತ್ಯ ಅನ್ನುವಂಥ ಪದ ಬಳಸಿಲ್ಲ, ಆದ್ರೆ ಅದನ್ನ ಆತ ಬೇರೆ ಒಂದು ರೀತಿಯಲ್ಲಿ ಅದನ್ನ ಪ್ರಸ್ತಾಪಿಸ್ತಾನೆ. ಆತ ಹೇಳ್ತಾನೆ, ಕಾವ್ಯದ ಗುಣ ದೋಷಗಳು ನಿರ್ಧರಿತವಾಗೋದು ಅವುಗಳ ಸನ್ನಿವೇಶಗಳನ್ನ ಅವಲಂಬಿಸಿ. ಅವು ಸನ್ನಿವೇಶಕ್ಕೆ ಅನುಗುಣವಾಗಿಲ್ಲದಿದ್ರೆ ಅದು ರಸದ ಉತ್ಕರ್ಷಕ್ಕೆ ಅಡ್ಡಿ ಉಂಟು ಮಾಡ್ತದೆ, ಅದು ರಸದ ಉತ್ಕರ್ಷಕ್ಕೆ ಸಹಾಯಕ ಆಗೋದಿಲ್ಲ, ಆಗ ಅದು ದೋಷವೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದೇಶಜೋಹಿ ವೇಷಸ್ತು ನ ಶೋಭಾಂ ಜನಯಿಷ್ಯತಿ ಮೇಖಲೋರಸಿ ಬಂಧೇ ಚ ಹಾಸ್ಯಾಯೈ ಉಪಜಾಯತೆ. ಇದು ಒಂದು ಉದಾಹರಣೆ, ತುಂಬಾ ಸುಂದರವಾದಂತಹ ಉದಾಹರಣೆ. ಈಗ ಆಭರಣ ಆ ಮಾತು ಹೇಳೋದಿಲ್ಲ, ನನಗೇನು ಹೆಣ್ಣು ಮಕ್ಕಳು ತುಂಬಾ ಆಭರಣ ಪ್ರಿಯರು ಅಂತ ಹೇಳಲಿಕ್ಕೆ ಹೊರಟೆ, ಆ ಮಾತು ಹೇಳುದಿಲ್ಲ. ಯಾಕಂದ್ರೆ ಈಗ ಗಂಡಸರು ಕೂಡ ಆಭರಣ ಪ್ರಿಯರೇ ಆಗಿದ್ದಾರೆ ಅಲ್ವಾ. ಈ ಆಭರಣಗಳನ್ನ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಲ್ಲೇ ಹಾಕ್ಬೇಕು. ಉದಾಹರಣೆಗೆ ಸೊಂಟಕ್ಕೆ ಕಟ್ಟುವ ಡಾಬು ಇದೆ, ಆ ಡಾಬನ್ ತಗೊಂಡು ಕುತ್ತಿಗೆಗೆ ಹಾಕೊಂಡ್ರೆ ಅಪಹಾಸ್ಯ ಆಗೋದಿಲ್ವೋ? ಅದೇ ಮಾತನ್ನ ಭರತ ಹೇಳ್ತಾನೆ. ಒಂದು ಕಡೆ ಹಾಕುವಂತ ಒಡವೆಗಳನ್ನ ಇನ್ನೊಂದು ಕಡೆ ಹಾಕಿದ್ರೆ ಅದು ಹಾಸ್ಯಾಸ್ಪದವಾಗ್ತದೆ. ಅಂತ ಹಾಸ್ಯಾಸ್ಪದವಾಗುವಂಥದ್ದನ್ನ ಇದನ್ನ ಔಚಿತ್ಯ ಅಂತ ನಾವು ಗುರುತಿಸ್ತೇವೆ. ಔಚಿತ್ಯ ಅನ್ನುವಂಥವ್ರು ಏನು ಹೇಳಿದ್ರೋ ಅದೇ ಅರ್ಥವನ್ನ ಮುಂದೆ ಔಚಿತ್ಯ ಸಿದ್ಧಾಂತವನ್ನ ಪ್ರಚುರಪಡಿಸಿದಂತಹ ಕ್ಷೇಮೇಂದ್ರನು ಕೂಡ ಇದೇ ಉದಾಹರಣೆಯನ್ನ ಕೊಡ್ತಾನೆ. ಆತನು ಕೂಡ ಈ ಮೇಖಲೆ ಅಂದ್ರೆ ನಡುವಿಗೆ ಹಾಕುವ ಡಾಬು, ಆ ಮೇಖಲೆಯನ್ನ ಕಂಠಕ್ಕೆ ಹಾಕಿದ್ರೆ ಅಂತ ಒಂದು ಏನು ಭರತನ ನಾಟ್ಯಶಾಸ್ತ್ರದಲ್ಲಿ ಬಂದಿತ್ತು, ಇಂತಹದ್ದೇ ಉದಾಹರಣೆಯನ್ನು ಬೇರೊಂದು ಶ್ಲೋಕದ ರೂಪದಲ್ಲಿ ಕ್ಷೇಮೇಂದ್ರ ಕೊಡ್ತಾನೆ. ಅದು ಹಾಸ್ಯಾಸ್ಪದ ಆಗ್ತದೆ. ಕಾವ್ಯದ ಒಂದು ಸಂದರ್ಭದಲ್ಲಿ ಒಬ್ಬ ವಿರಹಿ ಇದ್ದಾಳೆ, ಗಂಡನನ್ನ ಅಗಲಿದ್ದಾಳೆ, ನಲ್ಲನನ್ನ ಅಗಲಿದ್ದಾಳೆ, ಅವನ ಚಿಂತೆಯಲ್ಲಿ ಇವಳು ಮುಳುಗಿದ್ದಾಳೆ. ಇದು ಕಾವ್ಯದ ಸಂದರ್ಭ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಕವಿ ಅವಳನ್ನ ಸರ್ವಾಲಂಕಾರ ಭೂಷಿತಿಯಾಗಿ, ಅವಳು ಒಳ್ಳೆ ಮಿಂಚುವ ಮೆರಗುವ ಬಟ್ಟೆಗಳನ್ನ ಹಾಕೊಂಡು, ಎಂತ ಕೊರದಲ್ಲಿ ಹಾರಗಳನ್ನ ಹಾಕೊಂಡು, ಇಲ್ಲಿ ರತ್ನ ಖಚಿತ ಬಳೆಗಳನ್ನ ಹಾಕೊಂಡು, ಹೂ ಮುಡದ ಶೃಂಗಾರವಾಗಿದ್ದು ಅವಳು ವಿರಹಿ ಅಂತ ರೂಪಿಸಿದ್ರೆ ಅದು ಅನೌಚಿತ್ಯ ಅಂತ ಅನ್ನಿಸ್ತದೆ. ಹಾಗೆಯೇ ಅಂದ್ರೆ ಅನೌಚಿತ್ಯದಿಂದ ಏನಾಗ್ತದೆ, ರಸಭಂಗ ಆಗ್ತದೆ ಅನ್ನುವಂಥ ಮಾತನ್ನ ಭರತ ಹೇಳಿದ್ದು. ಅದನ್ನು ಅನೌಚಿತ್ಯ ಅಂತ ಗುರುತಿಸ್ತೇವೆ ನಾವು. ನಂತರದಲ್ಲಿ ಹೇಳಿದಂತ ಮಾತು ಅನೌಚಿತ್ಯ ಅಂತ. ಈ ಔಚಿತ್ಯದ ಮೂಲ ಸೂತ್ರ ಇದು. ಔಚಿತ್ಯ ಅನ್ನೋದು ಹೀಗೆ ಉಚಿತವಾದ ರೀತಿಯಲ್ಲಿ ಬರಬೇಕು, ಯೋಗ್ಯ ರೀತಿಯಲ್ಲಿ ಬರಬೇಕು. ಔಚಿತ್ಯ ಅದು ಔಚಿತ್ಯ. ಅದು ಔಚಿತ್ಯ ಅನುಚಿತ ರೀತಿಯಲ್ಲಿ ಬಂದ್ರೆ ಅದು ಅನೌಚಿತ್ಯ. ಇಂಥ ಉಕ್ತಿ ಶಬ್ದ ಪ್ರಯೋಗ ಆಗ್ಲಿ, ಅಥವಾ ಅಲ್ಲಿ ಬಳಸುವ ಶಬ್ದಗಳಾಗ್ಲಿ, ವರ್ಣಗಳಾಗ್ಲಿ, ಉಕ್ತಿ ಚಮತ್ಕಾರವಾಗ್ಲಿ, ಕಥಾವಸ್ತು, ಪಾತ್ರ ಪೋಷಣೆ, ಅಥವಾ ಬೇರೆ ಆಗ ನಾವು ವಕ್ರೋಕ್ತಿಯಲ್ಲಿ ನೋಡಿದಾಗ ಬೇರೆ ಬೇರೆ ವಿನ್ಯಾಸಗಳು, ಅವು ಯಾವುದೇ ಆಗ್ಲೂ ಕೂಡ ಅವು ರಸಕ್ಕೆ ಅನುಗುಣವಾಗಿರ್ಬೇಕು, ಇಲ್ದಿದ್ರೆ ಅದು ಅನುಚಿತ ಅನ್ನುವಂಥ ಮಾತನ್ನ ಭರತ ಹೇಳಿದ. ಭಾಮಹ, ದಂಡಿ ಇವರೆಲ್ಲರೂ ಕೂಡ ಅನೌಚಿತ್ಯದ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಇವ್ರು ಯಾರು ಕೂಡ ಔಚಿತ್ಯ ಅನ್ನೋ ಪದವನ್ನ ಬಳಸಿಲ್ಲ ಅನ್ನೋದನ್ನ ಗಮನಿಸಬೇಕು. ಒಂದು ವಿಚಿತ್ರ ಏನಂದ್ರೆ ಆ ನಂತರದ ಔಚಿತ್ಯ ಅಂತ ಬರುವಂತ ಮೊದಲು ಅಂದ್ರೆ ರುದ್ರಟ ಅದನ್ನ ಮೊದಲು ಔಚಿತ್ಯ ಅಂದ್ರೆ ಅಲಂಕಾರಿಕರಲ್ಲಿ ಔಚಿತ್ಯ ಅನ್ನುವಂಥ ಪದವನ್ನ ಬಳಸಿದವ ರುದ್ರಟ. ಆತನಿಗಿಂತ ಮೊದಲು ಇವ್ರು ಯಾರು ಕೂಡ ವಾಮನ ಆಗ್ಲಿ, ದಂಡಿ ಆಗ್ಲಿ, ಭಾಮ ಆಗ್ಲಿ, ಭರತ ಆಗ್ಲಿ ಯಾರು ಕೂಡ ಔಚಿತ್ಯ ಅನ್ನೋ ಪದವನ್ನೇ ಬಳಸಲಿಲ್ಲ. ಔಚಿತ್ಯ ಅನ್ನುವಂಥ ಪದವನ್ನ ಬಳಸಿದ್ದು ಯಾರು ಗೊತ್ತಾ? ಬಹುಶಃ ಕ್ರಿಸ್ತ ಶಕ 8ನೇ ಶತಮಾನದ ಪೂರ್ವಾರ್ಧದಲ್ಲಿ ಇದ್ದಂಥ ಯಶೋವರ್ಮ ಅನ್ನುವಂಥ ಒಬ್ಬ ನಾಟಕಕಾರ ಈ ಔಚಿತ್ಯ ಅನ್ನುವಂಥ ಪದವನ್ನ ಮೊದಲಿಗೆ ಬಳಸಿದ ದಾಖಲೆ ಇದೆ. ಆತನ ರಾಮಾಭ್ಯುದಯ ಅನ್ನುವಂಥ ನಾಟಕವನ್ನ ಬರೆದಿದ್ದಾನೆ ಅಂತ ಉಳಿದವರೆಲ್ಲ ಉಲ್ಲೇಖಿಸ್ತಾರೆ. ಆದ್ರೆ ಆ ನಾಟಕ ಇದುವರೆಗೆ ಉಪಲಬ್ಧ ಆಗಿಲ್ಲ. ಬಟ್ ಆತನ ಹೇಳಿದ್ದಾನೆ ಅನ್ನುವಂಥ ಮಾತನ್ನ ಬೇರೆ ಬೇರೆ ಅಲಂಕಾರಿಕರು ಗುರುತಿಸಿದ್ದಾರೆ. ಹೀಗಾಗಿ ಯಶೋವರ್ಮ ಅನ್ನುವಂಥ ನಾಟಕಕಾರ ಮೊದಲ ಬಾರಿಗೆ ಈ ಔಚಿತ್ಯ ಅನ್ನುವಂಥ ಪದವನ್ನ ಬಳಸಿದ್ದು. ಆತ ಹೇಳ್ತಾನೆ ತನ್ನ ರಾಮಾಭ್ಯುದಯ ಅನ್ನುವಂಥ ನಾಟಕದಲ್ಲಿ, ಔಚಿತ್ಯಂ ವಚಸಾಂ ಪ್ರಕೃತ್ಯನುಗುತಂ ಪಾತ್ರೋಜಿತ
ಪುಷ್ಟಿ ಸ್ವಾವಸರೇ ರಸಸ್ಯ ಚ ಕವಿಮಾರ್ಗೆ ನ ಜಾತಿಕ್ರಮ ಅನ್ನುವಂಥ. ಯಶೋವರ್ಮ ಒಳ್ಳೆಯ ನಾಟಕಗಳಿಗೆ ಇರಬೇಕಾದ ಅಂಶಗಳು ಏನು ಅಂತ ಹೇಳ್ತಾ ಔಚಿತ್ಯ ಪದ ಪ್ರಯೋಗವನ್ನು ಮಾಡ್ತಾನೆ. ಅಲ್ಲಿ ಮಾತು, ಪಾತ್ರ, ರಸ, ಮಾತು, ಪಾತ್ರ, ರಸ, ವಚಸಾಂ ಪ್ರಕೃತ್ಯನುಗತಂ ಪಾತ್ರೋಚಿತ, ಆಮೇಲೆ ರಸಸ್ಯ ಅನ್ನೋ ಅರ್ಥದಲ್ಲಿ ರಸ, ಈ ಮೊದಲಾದ ಎಲ್ಲ ಅಂಗಗಳಲ್ಲಿಯೂ ಕೂಡ ಔಚಿತ್ಯ ಅನ್ನೋದು ಇರಬೇಕು. ಈತ ಹೇಳಿದಂಥ ಪಾತ್ರೌಚಿತ್ಯ ಮತ್ತೆ ಇನ್ನೊಂದು ಪುಷ್ಟಿ ಸ್ವಾವಸರೇ ರಸಸ್ಯ ಅನ್ನುವಂಥ ಮಾತುಗಳು, ಇದೇ ಮಾತುಗಳನ್ನ ಪಾತ್ರೌಚಿತ್ಯ ಮತ್ತು ಪುಷ್ಟಿ ಸ್ವ ಅವಸರೇ ರಸಸ್ಯ, ಈ ಮಾತುಗಳನ್ನೇ ಆನಂದವರ್ಧನ ಮತ್ತು ರುದ್ರಟ ತಮ್ಮ ಮುಂದಿನ ಗ್ರಂಥಗಳಲ್ಲಿ ಇವುಗಳನ್ನ ವಿಸ್ತರಿಸಿದ್ದಾರೆ ಅನ್ನೋದನ್ನ ಹೇಳಬಹುದು. ಹೀಗೆ ಔಚಿತ್ಯ ಅನ್ನುವಂಥ ಪದವನ್ನು ಮೊಟ್ಟ ಮೊದಲಿಗೆ ಬರೆಸಿದಂಥವ ಯಶೋವರ್ಮ. ಆನಂತರ ಬಂದಂತಹ ರುದ್ರಟ ಈ ಔಚಿತ್ಯದ ಕುರಿತು ಸ್ಪಷ್ಟವಾಗಿ ಮಾತಾಡ್ತಾನೆ, ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾನೆ. ಮತ್ತೆ ಲೊಲ್ಲಟ ಅನ್ನುವಂತಹ ಅಲಂಕಾರ, ಆತನು ಕೂಡ ಈ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಮಾತನಾಡ್ತಾನೆ. ಲೊಲ್ಲಟ ಲೊಲ್ಲಟನ ಗ್ರಂಥವು ಕೂಡ ಉಪಲಬ್ಧ ಇಲ್ಲ. ಆದ್ರೆ ಲೊಲ್ಲಟನನ್ನ ಬೇರೆ ಬೇರೆ ಅಲಂಕಾರಿಕರು, ರಾಜಶೇಖರ, ಹೇಮಚಂದ್ರ ಮೊದಲಾದವರೆಲ್ಲ ಈ ಲೊಲ್ಲಟನ ಉಕ್ತಿಗಳನ್ನ ಅಲ್ಲಲ್ಲಿ ಉದ್ಧರಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ. ಹೀಗಾಗಿ ಲೊಲ್ಲಟ ಅನ್ನುವಂಥ ಒಬ್ಬ ಅಲಂಕಾರಿಕ ಇದ್ದ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆತನ ಸಂದರ್ಭದಲ್ಲೂ ಕೂಡ ನಮಗೆ ಔಚಿತ್ಯದ ಬಗ್ಗೆ ಆತ ಮಾತಾಡಿದ್ದ ಅನ್ನುವಂಥ. ಆದ್ರೆ ಲೊಲ್ಲಟ ಹೇಳಿದ ಒಂದು ಮಾತಿನ ಬಗ್ಗೆ ನಾನು ಹೇಳ್ತೇನೆ. ನಮ್ಮ ಅವಯವಗಳು, ನಮ್ಮ ಮನುಷ್ಯನ ಅವಯವಗಳಲ್ಲಿ ಯಾವುದಾದ್ರೂ ಕೂಡ ಅತಿಯಾಗಿ ಬೆಳೆದ್ರೆ ಏನಾಗ್ತದೆ? ಉದಾಹರಣೆಗೆ ಆನೆ ಕಾಲು ರೋಗ. ನಮ್ಮ ಕಾಲು ಹೀಗಿರ್ಬೇಕು, ಆನೆ ಕಾಲು ಆದ್ರೂ ಇಷ್ಟು ದೊಡ್ಡದಾಗ್ತದೆ, ದಪ್ಪಾಗ್ತದೆ. ಒಂದು ಅವಯವ ವಿಕೃತವಾದ್ರೆ ಅಥವಾ ಹೆಚ್ಚಾದ್ರೆ ಅದು ಅಂಗಸೌಷ್ಠವನ್ನ ಕೆಡಿಸಿಬಿಡ್ತದೆ. ಇಡೀ ಅಂಗಸೌಷ್ಠವಕ್ಕೆ ಅವನಷ್ಟೇ ಚಂದ ಇದ್ರು ಕೂಡ ಅವನ ಸೌಂದರ್ಯವನ್ನ ಅಥವಾ ಅವಳ ಸೌಂದರ್ಯವನ್ನ ಅದು ಕೆಡಿಸ್ತದೆ, ಅಂಗಸೌಷ್ಠವನ್ನ ಕೆಡಿಸಿಬಿಡ್ತದೆ. ಹೀಗೆಯೇ ಎಲ್ಲ ಅಂಶಗಳ ಸಮನ್ವಯ ಮತ್ತು ಸಾಮರಸ್ಯ ಕಾವ್ಯದಲ್ಲಿದ್ದಾಗ ಮಾತ್ರ ಅದು ಯಶಸ್ಸಾಗ್ತದೆ, ಅದು ಒಂದು ಯಶಸ್ವಿ ಕಾವ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಅದರ ಅಂಥದ್ದು ಇಲ್ಲದೆ ಇದ್ರೆ ಅದು ಇಡೀ ಕಾವ್ಯವನ್ನೇ ಕೆಡಿಸಿಬಿಡ್ತದೆ. ಅಂಥದ್ದೊಂದು ಅನೌಚಿತ್ಯದಿಂದ ಇಡೀ ಕಾವ್ಯ ಹಾಳಾಗ್ತದೆ ಅನ್ನುವಂಥ ಮಾತು. ಅದಾದ ನಂತರ ಅತಿ ಹೆಚ್ಚು ಈ ಔಚಿತ್ಯದ ಬಗ್ಗೆ ಚರ್ಚೆ ಮಾಡಿದ ವ್ಯಕ್ತಿ ಅಂದ್ರೆ, ಅಲಂಕಾರಿಕ ಅಂದ್ರೆ ಆನಂದವರ್ಧನ. ಆನಂದವರ್ಧನ ಎಷ್ಟು ರೀತಿಯಲ್ಲಿ ಔಚಿತ್ಯ ವಿವೇಚನೆ ಮಾಡ್ತಾನಂದ್ರೆ, ಯಾಕಂದ್ರೆ ಅದುವೇ ಮುಂದೆ ಕ್ಷೇಮೇಂದ್ರನಿಗೆ ಮೂಲ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಆ ಸಿದ್ಧಾಂತದ ಪರಿಕಲ್ಪನೆಗೆ ವಸ್ತುವನ್ನ ಒದಗಿಸಿಕೊಟ್ಟಿದ್ದೇ ಆನಂದವರ್ಧನ. ಅಲ್ಲಿ ಎರಡು ಕಾರಣಗಳನ್ನ ಸುಮ್ಮನೆ ನೀವು ಗುರುತಿಸಿಕೊಳ್ಳಿ. ಏನಂದ್ರೆ, ಆನಂದವರ್ಧನನ ನಿಮ್ಗೆ ಗೊತ್ತಿದೆ, ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನವನ್ನ ಬರೆದವರು ಯಾರು? ಅಭಿನವಗುಪ್ತ. ಲೋಚನ ಅನ್ನುವಂಥ ವ್ಯಾಖ್ಯಾನ ಬರೆದಾನೆ. ಆ ಲೋಚನಕಾರನ ಅಂದ್ರೆ ಅಭಿನವಗುಪ್ತನ ಶಿಷ್ಯರು ಅಂತ ಅಂದುಕೊಳ್ಳುವಂಥ ಈ ಕುಂತಕ ಮತ್ತು ಕ್ಷೇಮೇಂದ್ರರು, ಇವರಿಬ್ಬರು ಕೂಡ ಒಂದು ಹೊಸ ಸಿದ್ಧಾಂತಗಳನ್ನೇ ರೂಪಿಸಿದ್ರು ಅಲ್ವಾ? ಹೀಗಾಗಿ ಅವರಿಗೆ ಈ ಆನಂದವರ್ಧನನ ಧ್ವನಿಯ ಪರಿಚಯ ಕ್ಷೇಮೇಂದ್ರನಿಗಿತ್ತು ಅಂತ. ಈತ ಧ್ವನಿಯೇ ಕಾವ್ಯದ ಆತ್ಮ ಅಂತ ಹೇಳಿದ್ದು ಸರಿಯೇ? ಆ ಧ್ವನಿಯಿಂದ ರಸದ ಪ್ರತೀತಿ ಉಂಟಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ವಿಸ್ತಾರವಾಗಿ ಔಚಿತ್ಯವನ್ನು ಚರ್ಚಿಸ್ತಾನೆ. ಏನ್ ಹೇಳ್ತಾನೆ ಅಲ್ಲಿ ಕೂಡ, ಈತನು ಕೂಡ ಗುಣೌಚಿತ್ಯ, ವರ್ಣೌಚಿತ್ಯ, ಸಂಘಟನೌಚಿತ್ಯ, ಪ್ರಕರಣೌಚಿತ್ಯ, ವಿಷಯೌಚಿತ್ಯ, ರಸೌಚಿತ್ಯ, ಹೀಗೆ ವರ್ಣ ಪದ ಪ್ರಯೋಗದಿಂದ ಹಿಡಿದು ವಸ್ತು, ರೀತಿ, ಅಲಂಕಾರ, ರಸ ಇವೆಲ್ಲವುಗಳಿಗೂ ಕೂಡ ಔಚಿತ್ಯವನ್ನ ಸಾಧಿಸೋದೇ. ಅವೆಲ್ಲವುಗಳಲ್ಲೂ ಕೂಡ ಅಂದ್ರೆ ಎಲ್ಲ ಅಂಗಗಳಲ್ಲೂ ಕೂಡ ಔಚಿತ್ಯ ಇರಬೇಕು. ಔಚಿತ್ಯ ಸಾಧಿಸುವುದು, ಅಂತಹ ಔಚಿತ್ಯ ಇರುವಂತಹ ಕಾವ್ಯ ಶ್ರೇಷ್ಠ ಕಾವ್ಯ ಆಗ್ತದೆ ಅನ್ನುವಂಥ ಮಾತನ್ನ ಧ್ವನಿಕಾರ ಆನಂದವರ್ಧನ ಹೇಳಿದ್ದಾರೆ. ಆತನ ಒಂದು ಪ್ರಸಿದ್ಧವಾದಂತಹ ಉಕ್ತಿ ಇದೆ. ಏನು? ಅನೌಚಿತ್ಯಾದೃತೆ ನಾಣ್ಯದ್ ರಸಭಂಗಸ್ಯ ಕಾರಣಂ ಪ್ರಸಿದ್ಧೌಚಿತ್ಯ ಬಂಧಸ್ತು ರಸಸ್ಯೋಪನಿಷತ್ಪರ. ಅನೌಚಿತ್ಯವೇ ರಸಭಂಗಕ್ಕೆ ಮೂಲ ಕಾರಣ. ಈ ರಸಭಂಗ, ಕಾವ್ಯದ ರಸಭಂಗ ಎಲ್ಲಿಯಾದ್ರೂ ಆಯ್ತು ಅಂದ್ರೆ ಅದಕ್ಕೆ ಅನೌಚಿತ್ಯ, ಅದು ಸರಿಯಾದ ಕ್ರಮದಲ್ಲಿ ಅದು ಬಳಸಲಿಲ್ಲ, ಅನೌಚಿತ್ಯದಿಂದ ಆ ರಸಭಂಗ ಆಗ್ತದೆ, ಬೇರೇನೂ ಅಲ್ಲ. ರಸಭಂಗಕ್ಕೆ ಮೂಲ ಕಾರಣವೇ ಅನೌಚಿತ್ಯ.
ಔಚಿತ್ಯದಿಂದ ಕೂಡಿರುವುದೇ ಕಾವ್ಯದ ರಹಸ್ಯ ಅನ್ನುವಂಥದ್ದು ತುಂಬಾ ಗಮನದಲ್ಲಿರಬೇಕು. ಔಚಿತ್ಯದಿಂದ ಕೂಡಿರ್ಬೇಕು. ಔಚಿತ್ಯದಿಂದ ಕೂಡಿರೋದೇ ಕಾವ್ಯದ ರಹಸ್ಯ. ಈ ಔಚಿತ್ಯ ವಾಚ್ಯ ವಾಚಕ ಇವೆರಡರಲ್ಲೂ ಕೂಡ ಇರಬೇಕು. ಶಬ್ದ ಅರ್ಥ ಅವೆರಡರಲ್ಲೂ ಕೂಡ ಇರಬೇಕು. ವಾಚ್ಯಾನಾಂ ವಾಚಕಾನಾಂಚ ಯದೌಚಿತ್ಯೇನ ಯೋಜನಂ ಅನ್ನುವಂಥ. ಹೀಗೆ ಆನಂದವರ್ಧನ ತನ್ನ ಧ್ವನ್ಯಾಲೋಕದಲ್ಲಿ ಔಚಿತ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾನೆ. ಅದರ ಮುಂದೆ ಬಂದಂತಹ ಕುಂತಕನು ಕೂಡ ಆನಂದವರ್ಧನ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳನ್ನೇ ಅನುಮೋದಿಸಿದ ಹಾಗೆ ಕಾಣ್ತದೆ. ಆಮೇಲೆ ಕುಂತಕನ ಒಂದು ವಿಶಿಷ್ಟತೆ ಏನಂದ್ರೆ ಔಚಿತ್ಯದ ಸಂದರ್ಭದಲ್ಲಿ ಆತ ಮಾರ್ಗಗಳು ನಮ್ಗೆ ಗೊತ್ತಿದೆ. ಮಾರ್ಗಗಳು ಏನು? ವೈದರ್ಭಿ, ಗೌಡೀಯ, ಪಾಂಚಾಲಿ ಅನ್ನುವಂಥದ್ದು 3 ಮಾರ್ಗಗಳನ್ನ ಕುಂತಕ ಹೇಳ್ತಾನೆ. ಆ 3 ಮಾರ್ಗಗಳಿಗೂ ಕೂಡ ಗುಣಗಳಿದ್ದಾವೆ. ಅವುಗಳನ್ನ ಉದ್ದೀಪ್ತನಗೊಳಿಸುವಂತ ಗುಣಗಳಿದ್ದಾವೆ. ಆ ಎಲ್ಲ ಗುಣಗಳಿಗೂ ಅಂದ್ರೆ ಆ 3 ಮಾರ್ಗಗಳಿಗೂ ಬೇರೆ 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 ಗುಣಗಳಿದ್ದಾವಲ್ಲ, ಆ ಎಲ್ಲ ಗುಣಗಳಿಗೂ ಸಾಧಾರಣವಾದಂತ, ಎಲ್ಲರಿಗೂ ಬೇಕಾದಂತ, ಎಲ್ಲರಲ್ಲೂ ಇರಲೇಬೇಕಾದಂತ 2 ಗುಣಗಳು ಬೇರೆ ಇದ್ದಾವೆ. ಅವನ್ನ ಔಚಿತ್ಯ ಮತ್ತು ಸೌಭಾಗ್ಯ ಅಂತ ಕುಂತಕ ಕರೀತಾರೆ. ಹೀಗೆ ಕಾವ್ಯ ರಚನೆಯಲ್ಲಿ ಔಚಿತ್ಯ ಅನ್ನೋದು ಅನಿವಾರ್ಯ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ಸ್ವತಂತ್ರವಾಗಿ ಔಚಿತ್ಯವನ್ನ ಪ್ರತಿಪಾದಿಸಿದಂಥ ಅಲಂಕಾರಿಕ ಅಂದ್ರೆ ಕ್ಷೇಮೇಂದ್ರ. ಆತನ ಕೃತಿ ನಾನು ಆದಾಗಲೇ ಹೇಳಿದ ಹಾಗೆ ಔಚಿತ್ಯ ವಿಚಾರ ಚರ್ಚಾ ಅನ್ನೋದು ಆತನ ಕೃತಿ ಚಿಕ್ಕದು, ಸಣ್ಣದು, ತುಂಬಾ ದೊಡ್ಡದನ್ನಲ್ಲ. ಆದ್ರೆ ಪ್ರತಿಪಾದಿಸಿದಂತಹ ವಿಷಯ ಇದೆಯಲ್ಲ, ಅದು ತುಂಬಾ ಮಹತ್ವದ ವಿಷಯ. ಈತನಿಗೆ ಈಗ ಕುಂತಕನಿಗಿದ್ದ ಹಾಗೆ ಈತನಿಗೂ ಕೂಡ ಒಂದು ಸುಲಭ ಏನಿತ್ತು ಅಂದ್ರೆ, ಹಿಂದೆ ಆ ಎಲ್ಲ ಸಿದ್ಧಾಂತಗಳನ್ನ, ಬೇರೆ ಬೇರೆ ಸಿದ್ಧಾಂತಗಳನ್ನ ಚರ್ಚೆ ಮಾಡಿಕೊಂಡು ಬಂದಂತ ಅಲಂಕಾರಿಕರಿದ್ರು. ಅವರೆಲ್ಲರ ವಿಚಾರಗಳನ್ನ, ಪ್ರತಿಪಾದನೆಯನ್ನ ಇವರೆಲ್ಲ ಕಂಡಿದ್ರು. ಹೀಗಾಗಿ ಕ್ಷೇಮೇಂದ್ರ ಮತ್ತು ಕುಂತಕ ಸಮಕಾಲೀನರು. ಹೀಗಾಗಿ ಅವರಿಗೆ ಅದೆಲ್ಲರ ಹಿನ್ನೆಲೆ ಇರೋದ್ರಿಂದ ಈತ ಆ ಔಚಿತ್ಯವನ್ನ, ಯಾರ್ಯಾರು ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಔಚಿತ್ಯದ ಬಗ್ಗೆ ಮಾತಾಡಿದ್ದಾರೋ ಅವೆಲ್ಲವುಗಳನ್ನು ಕೂಡ ಈ ಕ್ಷೇಮೇಂದ್ರ ಮರು ವಿಮರ್ಶೆಗೆ ಒಳಪಡಿಸ್ತಾನೆ. ಅವನನ್ನ ಮತ್ತೆ ಮತ್ತೆ ಚರ್ಚೆ ಮಾಡ್ತಾನೆ. ಏನ್ ಇವ್ರು ಹೇಳಿದ್ರಲ್ಲಿ ಏನ್ ಸತ್ಯ ಇದೆ, ಇವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ, ಅದನ್ನ ಚರ್ಚೆಗೆ ಒಳಪಡ್ತಾನೆ. ಹೀಗೆ ಅವುಗಳನ್ನೆಲ್ಲ ಚರ್ಚೆ ಮಾಡ್ತಾ ಮಾಡ್ತಾ ಔಚಿತ್ಯ ಅನ್ನುವಂಥ ಒಂದು ಸ್ವತಂತ್ರ ಸಿದ್ಧಾಂತ ಹೌದು ಅಲ್ಲೋ ಅನ್ನೋದನ್ನು ಬೇರೆ, ಆದ್ರೆ ಔಚಿತ್ಯದ ಪ್ರತಿಪಾದನೆಯನ್ನ ಪ್ರಖರವಾಗಿ ಮಾಡಿದಂಥ ಒಬ್ಬ ಅಲಂಕಾರಿಕ ಇದ್ರೆ ಆತ ಕ್ಷೇಮೇಂದ್ರ. ಆತ ತನ್ನ ಗ್ರಂಥದ ಪ್ರಾರಂಭದಲ್ಲಿಯೇ ಹೇಳ್ಬಿಡ್ತಾನೆ. ಏನಂದ್ರೆ ಅದರ ಉದ್ದೇಶವನ್ನ ವಿವರಿಸ್ತಾ, ಔಚಿತ್ಯಸ್ಯ ಚಮತ್ಕಾರ ಕಾರಿಣಶ್ಚ ಚಾರು ಚರ್ವಣೆ ರಸಜೀವಿತ ಭೂತಸ್ಯ ವಿಚಾರಂ ಕುರುತೆ ಧುನಾ. ನಾನಾಗ ಹೇಳಿದ್ದೇನೆ, ಯಾರೇ ತನ್ನ ಕಾವ್ಯವನ್ನ ಪ್ರಾರಂಭಿಸುವಾಗ, ನಾನು ಯಾಕೆ ಕಾವ್ಯ ಅಥವಾ ಕೃತಿ ಪ್ರಾರಂಭಿಸುವಾಗ ಯಾಕೆ ಈ ಕೃತಿಯನ್ನ ಬರಿತೇನೆ ಅಂತ ಹೇಳ್ತಾರೆ ಅಂತ ಹೇಳ್ತೇನೆ. ಕುಂತಕನು ಕೂಡ ಹೇಳಿದ್ನಲ್ಲ, ಹಾಗೆಯೇ ಈತನು ಕೂಡ ಹೇಳಿ ಕಾವ್ಯದ ಪ್ರಾರಂಭದಲ್ಲಿ ಹೇಳ್ತಾನೆ, ಕಾವ್ಯದ ಸೌಂದರ್ಯದ ಆಸ್ವಾದನೆಯಲ್ಲಿ ಚಮತ್ಕಾರಕ್ಕೆ ಕಾರಣವು ಮತ್ತೆ ರಸಕ್ಕೆ ಪ್ರಾಣ ಸ್ವರೂಪವೂ ಆದಂಥ ಔಚಿತ್ಯದ ವಿಚಾರವನ್ನ ನಾನೀಗ ಪ್ರಸ್ತಾಪ ಮಾಡ್ತೇನೆ ಅಂತ ಪ್ರಾರಂಭದಲ್ಲಿ ಹೇಳ್ತಾನೆ. ಇಲ್ಲಿ ನೋಡಿ, ರಸಜೀವಿತ ಭೂತಸ್ಯ ಅನ್ನುವಂಥ ಪದವನ್ನು ಬಳಸಿದ್ದಾನೆ. ಅಂದರೆ ಈತ ರಸದ ಪ್ರಾಧಾನ್ಯವನ್ನು ಒಪ್ಪಿಕೊಂಡಿದ್ದಾನೆ ಅಂತಾನೆ ಅರ್ಥ ಅಲ್ವಾ? ರಸಜೀವಿತ ಭೂತಸ್ಯ ಶಬ್ದ ಬಹಳ ಸುಂದರವಾದ ಶಬ್ದ, ಅರ್ಥ ಅಷ್ಟೇ ಗಂಭೀರ ಇದೆ. ಈ ಹಿಂದೆ ಬಂದಿದೆ, ರಸವು ಕಾವ್ಯದ ಆತ್ಮ ಅಂತ ಹೇಳಿದ್ದಾರೆ. ಇವನು ಕೂಡ, ಕ್ಷೇಮೇಂದ್ರನು ಕೂಡ ರಸದ ಪ್ರಾಧಾನ್ಯವನ್ನು ಒಪ್ಪಿ ಆತ ಹೇಳ್ತಾನೆ, ಹೌದು ರಸ ಕಾವ್ಯದ ಆತ್ಮ, ಆದರೆ ಔಚಿತ್ಯ ಅನ್ನೋದು ಆ ರಸದ ಪ್ರಾಣ ಅಂತ ಹೇಳ್ತಾರೆ. ಜೀವಿತ, ರಸಜೀವಿತ ಅಂದ್ರೆ ಪ್ರಾಣ, ರಸಜೀವಿತ ಭೂತಸ್ಯ ಔಚಿತ್ಯಸ್ಯ, ರಸಜೀವಿತದಿಂದ ಒಡಗೂಡಿದ ಔಚಿತ್ಯ ಅಂದ್ರೆ ಆ ರಸಕ್ಕೆ ಜೀವಿತ, ಪ್ರಾಣಶಕ್ತಿ ಅದು. ಅಂಥದ್ದೊಂದು ಈ ಪ್ರಾಣಶಕ್ತಿ, ರಸಕ್ಕೆ ಪ್ರಾಣಶಕ್ತಿಯಾದದ್ದು ಈ ಔಚಿತ್ಯ ಅನ್ನುವಂಥ ಒಂದು ವಿಶಿಷ್ಟ ಪ್ರತಿಪಾದನೆಯನ್ನ ಮಾಡಿದ್ದನ್ನು ನಾವು ಮಾಡ್ತೇವೆ.
ಬಹುಶಃ ಅಭಿನವ ಗುಪ್ತನು ಕೂಡ ಅಂತಹದ್ದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಆನಂದವರ್ಧನನ ಸಂದರ್ಭದಲ್ಲಿ. ಏನಂತ ಹೇಳ್ತಾನೆ? ಔಚಿತ್ಯವತ್ ರಸಧ್ವನಿ ಅಂತ ಹೇಳ್ತಾನೆ. ಅಂದ್ರೆ ಔಚಿತ್ಯ ಅನ್ನೋದು ರಸಕ್ಕೆ ತುಂಬಾ ಪ್ರಮುಖವಾದದ್ದು ಅನ್ನುವಂಥ ಮಾತು. ಮತ್ತೆ ತನ್ನ ಕಾವ್ಯದ ಪ್ರಾರಂಭದಲ್ಲಿಯೇ ತುಂಬಾ ವಿಶಿಷ್ಟವಾಗಿ ಅದನ್ನ ತುಂಬಾ ಶಾಸ್ತ್ರೀಯವಾಗಿ ಶಿಸ್ತುಬದ್ಧವಾಗಿ ನಿರೂಪಿಸಿದಾನೆ ಈ ಔಚಿತ್ಯವನ್ನ. ಆ ಕಾರಣಕ್ಕಾಗಿ ಮತ್ತು ಇನ್ನೊಂದು ಕ್ಷೇಮೇಂದ್ರನ ಇನ್ನೊಂದು ವಿಶಿಷ್ಟತೆ ಅಂತಂದ್ರೆ ಆತ ಕೊಡುವಂತ ಉದಾಹರಣೆಗಳು ತುಂಬಾ ಸುಂದರವಾದಂತಹ ಉದಾಹರಣೆಗಳನ್ನ ಕೊಡ್ತಾ ಹೋಗಿದ್ದನ್ನ ನಾವು ಕಾಣ್ತೇವೆ. ತುಂಬಾ ಪ್ರತಿಯೊಂದಕ್ಕೂ ಉದಾಹರಣೆ ಕೊಡ್ತಾನೆ. ತುಂಬಾ ಸುಂದರವಾದಂತಹ ಉದಾಹರಣೆಗಳು ಉಲ್ಲೇಖ ಮಾಡಿದ್ದು ಇದೆ, ಸ್ವಂತದ್ದು ಇದೆ. ಹೀಗೆ ಬೇರೆ ಬೇರೆ ಉಲ್ಲೇಖಗಳಿಂದ ತುಂಬಾ ಒಳ್ಳೊಳ್ಳೆ ಉದಾಹರಣೆಗಳನ್ನ ಕೊಟ್ಟಿದ್ದೇವೆ. ಔಚಿತ್ಯಂ ರಸಸಿದ್ಧಸ್ಯ ಸ್ಥಿರಂ ಕಾವ್ಯಸ್ಯ ಜೀವಿತಂ ಅನ್ನುವಂಥ ಮಾತು ಕ್ಷೇಮೇಂದ್ರದ್ದು. ಏನಂಗಾದ್ರೆ ಅಲಂಕಾರ ಗುಣಾದಿಗಳೆಲ್ಲ ಔಚಿತ್ಯದಿಂದ ನಿಯಂತ್ರಿತವಾಗಿರ್ಬೇಕು. ನಾವೇನು ಅಲಂಕಾರ ಗುಣ ಅವುಗಳೆಲ್ಲವೂ ಕೂಡ ಔಚಿತ್ಯಕ್ಕೆ ಒಳಪಡಬೇಕು. ಅವು ಔಚಿತ್ಯ ಇಲ್ಲದ ಅನೌಚಿತ್ಯವಾದಂತಹ ಅಲಂಕಾರ ಆಗೋದಿಲ್ಲ. ಅನೌಚಿತ್ಯದಿಂದ ಕೂಡಿದಂತಹ ಗುಣ ಆಗೋದಿಲ್ಲ. ಎಲ್ಲವೂ ಕೂಡ ಔಚಿತ್ಯದಿಂದ ಕುಂತಿರ್ಬೇಕು. ಮತ್ತು ಈ ರಸಸಿದ್ಧವಾದಂತ ಕಾವ್ಯಕ್ಕೆ ಔಚಿತ್ಯ ಅನ್ನೋದೇ ಸ್ಥಿರವಾದ ಜೀವಿತ ಅಂತ ಹೇಳ್ತಾನಲ್ಲ, ಸ್ಥಿರವಾದ ಜೀವ. ಈ ರಸಸಿದ್ಧವಾದಂತ ಕಾವ್ಯದ ಆತ್ಮ ರಸ ಇರ್ಬೋದು, ಅದಕ್ಕೆ ಜೀವ ಪ್ರಾಣಶಕ್ತಿ, ಆ ಪ್ರಾಣಶಕ್ತಿ ಏನಿದೆ ಅದು ಔಚಿತ್ಯ ಅನ್ನುವಂಥ ಮಾತನ್ನ ಹೇಳ್ತಾನೆ. ಅಂದ್ರೆ ಕಾವ್ಯಕ್ಕೆ ಔಚಿತ್ಯವೇ ಜೀವಿತ. ಅಲ್ಲಿ ಆತ್ಮ ಮತ್ತು ಜೀವಿತ ಇವೆರಡೂ ಪದಗಳ ಸೂಕ್ಷ್ಮತೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕಾವ್ಯಕ್ಕೆ ಸಾರಭೂತಾರ್ಥವಾದದ್ದು ಯಾವುದು? ರಸ. ಅಂದ್ರೆ ಆತ್ಮವಾದದ್ದು ರಸ. ಆ ಸಾರಭೂತವಾದಂತ ರಸಕ್ಕೆ ಪ್ರಾಣಶಕ್ತಿಯೇ ಔಚಿತ್ಯ. ಈ ಮಾತನ್ನು ಗಮನಿಸಬೇಕು. ಆ ರಸಕ್ಕೆ ಪ್ರಾಣಶಕ್ತಿಯನ್ನು ನೀಡುವಂಥದ್ದು. ಅಂದ್ರೆ ಔಚಿತ್ಯ ಇಲ್ಲದಿದ್ದರೆ ರಸ ಸೊರಗಿ ಹೋಗ್ತದೆ. ಒಂದು ರಸ ಪ್ರತಿಪಾದನೆಗೆ ಅದು ಔಚಿತ್ಯ ಪೂರ್ಣವಾಗಿರ್ಬೇಕು. ಆ ರಸ ಪ್ರತಿಪಾದನೆ ಇಲ್ಲದಿದ್ರೆ ರಸ ನಿಸ್ಸಾರವಾಗ್ತದೆ. ಆದ್ರಿಂದ ರಸಕ್ಕೆ ಪ್ರಾಣವನ್ನು ನೀಡುವಂತಹ ಶಕ್ತಿ ಇರೋದೇ ಔಚಿತ್ಯಕ್ಕೆ. ಔಚಿತ್ಯಯುಕ್ತವಾದ ಪದಬಳಕೆ ಆಗ್ಬೇಕು, ಔಚಿತ್ಯಯುಕ್ತವಾದ ವಾಕ್ಯ ರಚನೆ ಆಗ್ಬೇಕು, ಔಚಿತ್ಯಯುಕ್ತವಾದಂತಹ ವಾಕ್ಯ ಪದ ವರ್ಣಗಳಿಂದ ಅದು ತುಂಬಿ ಬರಬೇಕು. ಆಗ ಅದು ಔಚಿತ್ಯ ಪೂರ್ಣವಾದಾಗ ಆ ರಸೋತ್ಕರ್ಷ ಉಂಟಾಗ್ತದೆ. ಹೀಗಾಗಿ ರಸಕ್ಕೆ ಜೀವಿತವಾದದ್ದು ಈ ಔಚಿತ್ಯ ಅನ್ನುವಂಥ ಮಾತು. ಇಲ್ಲಿ ಆತ್ಮ ಮತ್ತು ಜೀವಿತ ಅನ್ನೋದ್ರ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಈತ ಆತ್ಮ ಅಂತ ಹೇಳಲಿಲ್ಲ, ಜೀವಿತ ಅಂತ ಹೇಳಿದ್ದನ್ನ ಹೆಚ್ಚು ಪರಿಗಣಿಸಬೇಕು ಅಂತ ನಾನು ತಿಳಿಸ್ತೇನೆ. ಸಮಯ ಆಗಿದೆ. ಅದುವರೆಗೆ ಔಚಿತ್ಯ ಅಂದ್ರೆ ಏನು ಅಂತ ಯಾರು ಹೇಳ್ತಿಲ್ಲ ಅಂತ ಕ್ಷೇಮೇಂದ್ರ ತನ್ನ ಔಚಿತ್ಯ ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯಾನವನ್ನ ಮಾಡ್ತಾನೆ. ಅಷ್ಟನ್ನು ಹೇಳಿ ಮುಂದೆ ಕ್ಷಣದಲ್ಲಿ ಮುಗಿಸ್ಬಿಡ್ತೇನೆ. ಉಚಿತಂ ಪ್ರಾಹುರಾಚಾರ್ಯ ಸದೃಶಂ ಕಿಲ ಯಸ್ಯ ಯತ್ ಉಚಿತಸ್ಯ ಚ ಯೋ ಭಾವಃ ತದೌಚಿತ್ಯಂ ಪ್ರಚಕ್ಷತೆ. ಏನಿದ್ರರ್ಥ? ಉಚಿತಂ ಪ್ರಾಹುರಾಚಾರ್ಯ, ಆಚಾರ್ಯ ಅಂದ್ರೆ ವಿದ್ವಾಂಸರು, ಉಚಿತಂ ಪ್ರಾಹು ಅಂದ್ರೆ ಯಾವುದಕ್ಕೆ? ಯಸ್ಯ ಯತ್ ಸದೃಶಂ, ಯಾವುದಕ್ಕೆ ಯಾವುದು ಉಚಿತವಾಗಿರ್ತದೋ ಅದನ್ನ ವಿದ್ವಾಂಸರು ಉಚಿತ ಅಂತ ಹೇಳ್ತಾರೆ. ಅಂದ್ರೆ ಆ ಉಚಿತದ ಭಾವವೇ ಔಚಿತ್ಯ. ಇಷ್ಟು ಹೇಳಿ ಆತ ಔಚಿತ್ಯ ಅಂದ್ರೆ ಏನು ಅಂತ ಹೇಳಿ ಕಾವ್ಯದ ಬೇರೆ ಬೇರೆ ಅಂಗಗಳಲ್ಲಿ ಔಚಿತ್ಯವನ್ನ ವ್ಯವಸ್ಥಿತವಾಗಿ ಹೇಗೆ ಇರ್ತದೆ ಅನ್ನೋದರ ವಿವೇಚನೆಯನ್ನ ಪ್ರಾರಂಭಿಸ್ತಾನೆ ಇಡೀ ತನ್ನ ಕೃತಿಯುದ್ದಕ್ಕೂ. ಒಟ್ಟು ಆತ 27 ರೀತಿಯ ಔಚಿತ್ಯಗಳನ್ನ ಗುರುತಿಸಿದ್ದಾನೆ. ಸುಮ್ಮನೆ ತಮ್ಮ ಕಿವಿ ಮೇಲೆ ಬೀಳ್ಲಿ ಅನ್ನೋದಕ್ಕೆ ಅದನ್ನ ಹೇಳ್ತಾನೆ. ಯಾಕಂದ್ರೆ ಅದರ ವಿವೇಚನೆ ಮತ್ತು ಅದರ ಉದಾಹರಣೆಗಳನ್ನು ನೀವು ಒಮ್ಮೆ ಬೇರೆ ಸಂದರ್ಭದಲ್ಲಿ ಅವುಗಳನ್ನ ನೋಡ್ಕೊಳ್ಳಿ. ಉಳಿದವರು ಹೇಳಿದಾಗೆ ಅಂದ್ರೆ ಯಾರು ಕುಂತಕನು ಹೇಳಿದ ಹಾಗೆ, ಆನಂದವರ್ಧನ ಹೇಳಿದ ಹಾಗೆ ಪ್ರತಿಯೊಂದು ಕಾವ್ಯಾಂಗದಲ್ಲಿಯೂ ಕೂಡ ಈತ ಔಚಿತ್ಯವನ್ನ ಗುರುತಿಸ್ತಾ ಹೋಗ್ತಾನೆ. ಅದಕ್ಕೆ 27 ರೀತಿಯ ಅಂಗಗಳು, ಅದಕ್ಕೆ 27 ರೀತಿಯ ಔಚಿತ್ಯಗಳನ್ನ ಹೇಳ್ತಾನೆ. ಪದ, ವಾಕ್ಯ, ಪ್ರಬಂಧಾರ್ಥ, ಗುಣ, ಅಲಂಕಾರ, ರಸ, ಕ್ರಿಯಾಪದ, ಕಾರಕ, ಲಿಂಗ, ವಚನ, ವಿಶೇಷಣ, ಉಪಸರ್ಗ, ನಿಪಾತ, ಕಾಲ, ದೇಶ, ಕುಲ, ವ್ರತ, ತತ್ವ, ಸತ್ವ, ಅಭಿಪ್ರಾಯ, ಸ್ವಭಾವ, ಸಾರಸಂಗ್ರಹ, ಪ್ರತಿಭೆ, ಅವಸ್ಥೆ, ವಿಚಾರ, ಹೆಸರು, ಆಶಂಸನೆ. ಹೆಸರು ಅಂದ್ರೆ ನಾಮ, ಆಶಂಸನೆ.
ಬಹುಶಃ ಕಾವ್ಯದಲ್ಲಿ ಇನ್ನೇನು ಉಳಿತು, ಎಲ್ಲವೂ ಬಂದೋಯ್ತು. ಆ ಎಲ್ಲವನ್ನು ಕೂಡ ಆ 27 ಅಂಗಗಳಿಗೂ ಕೂಡ ಅವೆಲ್ಲವುಗಳಲ್ಲೂ ಕೂಡ ಔಚಿತ್ಯ ಇರಬೇಕು. ಆ ಔಚಿತ್ಯ ಇದ್ದಾಗ ಮಾತ್ರ ಕಾವ್ಯದ ಜೀವಿತವಾದಂತಹ ಔಚಿತ್ಯ ಅದು ಪರಿಪೂರ್ಣ ಆಗ್ತದೆ ಅಂತ ಹೇಳಿ, ಮತ್ತೆ ಎಲ್ಲ ಯಾವುದು ಈ ಪದ ಔಚಿತ್ಯ ಅಂದ್ರೇನು, ವಾಕ್ಯ ಔಚಿತ್ಯ ಅಂದ್ರೇನು, ಪ್ರಬಂಧಾರ್ಥ ಔಚಿತ್ಯ ಅಂದ್ರೇನು, ಅವನ್ನೆಲ್ಲ ವಿವರಿಸ್ತಾ ಅವೆಲ್ಲವೂ ಕೂಡ ಉದಾಹರಣೆಗಳನ್ನ ಕೊಡ್ತಾ ತನ್ನದೇ ಆದಂತಹ ಸ್ವತಂತ್ರ ಪ್ರತಿಪಾದನೆ, ಔಚಿತ್ಯದ ಕುರಿತು ಸ್ವತಂತ್ರ ಪ್ರತಿಪಾದನೆಯನ್ನ ಮಾಡಿದಂಥವ ಕ್ಷೇಮೇಂದ್ರ. ಹೀಗಾಗಿ ನಮ್ಮ ಕಾವ್ಯ ಮೀಮಾಂಸೆಯ ಉದ್ದಕ್ಕೂ ಕೂಡ ಈ ಔಚಿತ್ಯದ ವಿಚಾರ ಸದಾ ಕಾಲ ಚರ್ಚೆಯಾಗಿರ್ತದೆ. ಹೀಗಾಗಿ ಬಹುಶಃ ಔಚಿತ್ಯ ವಿಚಾರ ಚರ್ಚಾ ಅನ್ನುವ ಕ್ಷೇಮೇಂದ್ರನ ಕೃತಿಯ ಹೆಸರೇ ಬಹಳ ಔಚಿತ್ಯಪೂರ್ಣ. ಯಾಕಂದ್ರೆ ಅದು ಆ ಚರ್ಚೆ ಇನ್ನೂ ಸಾಕ್ತಾ ಇದೆ. ಹೀಗಾಗಿ ಅಂಥದ್ದೊಂದು ಔಚಿತ್ಯಪೂರ್ಣವಾದ ಹೆಸರನ್ನ ಇಟ್ಕೊಂಡು ಅಂಥದ್ದೊಂದು ಚರ್ಚೆಯನ್ನು ಮಾಡಿದ್ದಾನೆ. ಈಗ ನಾವು ಈ 2 ವಕ್ರೋಕ್ತಿ ಮತ್ತು ಔಚಿತ್ಯಗಳ ಸಂಕ್ಷಿಪ್ತ ಮೂಲ ಪರಿಚಯವನ್ನ ನಾವು ಮಾಡಿಕೊಂಡಿದ್ದೇವೆ. ಇದು ಸಂಪೂರ್ಣ ಪರಿಚಯ ಅಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಅದರಲ್ಲಿ ಏನಿದೆ, ಅದರ ತಿರುಳು ಏನು, ಆ ಸಿದ್ಧಾಂತದ ತಿರುಳು ಏನು ಅನ್ನೋದನ್ನ ನಾವು ಗಮನಿಸಿದ್ದೇವೆ ಅಂತ ಹೇಳ್ತಾ ಮುಂದೆ ಸಂವಾದಕ್ಕೆ ಹಾದಿ ಮಾಡಿಕೊಡೋಣ. ಧನ್ಯವಾದಗಳು ಸರ್. ಆಕ್ಚುಲಿ ಇವತ್ತ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣ ಆಯ್ತು, ತುಂಬಾ ಚೆನ್ನಾಗಿ ಮೂಡಿ ಬಂತು. ಆಕ್ಚುಲಿ ಬೇಂದ್ರೆ ಅವರು, ನಾನೊಂದು ಪ್ರಸಂಗವನ್ನು ನೆನಪಿಸ್ಕೊಂಡು ಸಂವಾದಕ್ಕೆ ಹೋಗ್ತೇನೆ. ಇವರು ಮೀಮಾಂಸಕರು ಎಷ್ಟು ಶಕ್ತಿವಂತರು ಅಥವಾ ಮೀಮಾಂಸೆಯ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಬೇಂದ್ರೆ ಅವರು ತನ್ನ ಮಗನಿಗೆ ಕ್ಷೇಮೇಂದ್ರ ಅಂತ ಹೆಸರಿಡ್ತಾರಂತೆ. ಅದು ನನ್ ಸುಮ್ಮನೆ ನೆನಪಿಸ್ಕೊಂಡು ನಾನು ಸಂವಾದಕ್ಕೆ ಪ್ರವೇಶ ಮಾಡ್ತೇನೆ. ಆದ್ಮೇಲೆ ಈಗ ಸಂವಾದ ಕಾರ್ಯಕ್ರಮ ವೆಂಕಟಾಚಲ ಗೌತಿ ಸರ್ ಸಂವಾದ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ ಸರ್. ನಮಸ್ತೆ. ಸಂವಾದ ಪ್ರಾರಂಭ ಮಾಡೋಣ. ಅದಕ್ಕೆ ಮೊದಲು ಒಂದು ಚಿಕ್ಕ ಮಾಹಿತಿ ಶ್ರೋತೃಗಳಿಗೆ. ಮುಂದಿನ ಕಾರ್ಯಕ್ರಮದ ವಿಷಯ ಧ್ವನಿಯಾಗಿರುತ್ತೆ. ಆ ಧ್ವನಿಯ ವಿಚಾರವಾಗಿ ಮುಂದೆ ನಾವು ತಿಳ್ಕೊಳ್ಬಹುದು. ಸರ್, ನನಗೆ ಕೆಲವು 1-2-3 ಪ್ರಶ್ನೆಗಳು ನನ್ನಲ್ಲಿದೆ. ಅದನ್ನ ನಾನು ತಮಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ವಕ್ರೋಕ್ತಿ ಅಂತ ಹೇಳಿದ್ರಿ, ಔಚಿತ್ಯ ಅಂತ ಹೇಳಿದ್ರಿ. ಇಡೀ ವಕ್ರೋಕ್ತಿ ಮತ್ತೆ ಔಚಿತ್ಯ ಅನ್ನೋದನ್ನ ಬಹುಶಃ ಎಲ್ಲರೂ ಸಹ ಗೊತ್ತಿಲ್ಲದೆಯೋ ಅದನ್ನೆಲ್ಲ ಉಪಯೋಗಿಸ್ತಾ ಹೇಳ್ತಾ ಬಂದಿದ್ದಾರೆ. ಇಡೀ ವಕ್ರೋಕ್ತಿಯನ್ನ, ಇಡೀ ಔಚಿತ್ಯದ ಒಂದು ಪಥವನ್ನ ನಾವು ನೋಡ್ತಾ ಹೋದ್ರೆ ಬಹುಶಃ ನಾವು ಈ ಥರದಲ್ಲಿ ಅರ್ಥ ಮಾಡ್ಕೋಬಹುದಾ ಅನ್ನೋದು ನನ್ನ ಪ್ರಶ್ನೆ. ಏನಪ್ಪಾ ಅಂದ್ರೆ, ವಕ್ರೋಕ್ತಿ ಜಾಸ್ತಿ ಅಲಂಕಾರಕ್ಕೆ ಸಂಬಂಧಿಸಿದ್ದು, ಔಚಿತ್ಯ ಅನ್ನೋದು ಜಾಸ್ತಿ ರಸಗಳಿಗೆ ಸಂಬಂಧಿಸಿದ್ದು ಅನ್ನುವಂತಹ ಒಂದು ಭಾವ ಇದೆಯಾ? ಅದು ಸರಿನಾ? ಅದು ಆಲೋಚನೆ? ಖಂಡಿತ ನೀವು ಹೇಳಿದ್ದು ಸರಿನೇ. ಯಾಕಂದ್ರೆ ನಾನಾಗ ವಿಶ್ವನಾಥನನ್ನ ಹೇಳಿದ್ನಲ್ಲ, ವಿಶ್ವನಾಥನನ್ನ ಹೇಳುವಾಗ ಅದು ವಕ್ರೋಕ್ತಿ ಅನ್ನೋದು ಅಲಂಕಾರವೇ ಅನ್ನುವಂಥ ಸಿದ್ಧಾಂತಕ್ಕೆ ಬರ್ತಾರೆ. ಆದ್ರೆ ನಾವಿಲ್ಲಿ ಕುಂತಕನನ್ನ ಗೌರವಿಸೋದು ಯಾಕಂದ್ರೆ ಅಷ್ಟು ಬೇರೆ ಬೇರೆ ಕಾವ್ಯದ ವಿವಿಧ ಅಂಗಗಳಲ್ಲಿ ವಕ್ರೋಕ್ತಿಯನ್ನ ಹೇಗೆ ಅದನ್ನ ಗುರುತಿಸಬಹುದು ಅನ್ನೋ ಒಂದು ಮಾರ್ಗವನ್ನ ತೋರಿಸಿಕೊಟ್ಟ. ಹೀಗಾಗಿ ಅದು ಒಂದು ಆತನ ಯೋಚನಾ ವಿಧಾನ ಮತ್ತು ಆತನ ವಿಮರ್ಶಾ ನಿಲುವು ತುಂಬಾ ವಿಶಿಷ್ಟವಾದದ್ದು. ಆ ಕಾರಣಕ್ಕಾಗಿ ಆತನ ಏನು ಚರ್ಚೆಯನ್ನು ನಾವು ಗೌರವಿಸ್ತಲೇ ಅದು ಅಲಂಕಾರದ ಭಾಗವೇ, ವಕ್ರೋಕ್ತಿ ಅನ್ನೋದು ಅಲಂಕಾರದ ಭಾಗವೇ. ಆದರೆ ಅದನ್ನ ಇನ್ನೊಂದು ವಿಶಿಷ್ಟಾರ್ಥದಲ್ಲಿ ಕುಂತಕ ಅದನ್ನ ಪ್ರಚುರಪಡಿಸಿದ್ರಿಂದ ವಕ್ರೋಕ್ತಿ ಅನ್ನೋದು ಧ್ವನಿ ಅನ್ನೋ ಅರ್ಥದಲ್ಲೂ ಕೂಡ ಅದು ಆಗ್ತದೆ. ವಕ್ರೋಕ್ತಿ ಅನ್ನೋದಕ್ಕೆ ಧ್ವನಿ ಅನ್ನುವ ಅರ್ಥವನ್ನು ಕೊಡ್ತೇವೆ. ಹೀಗಾಗಿ ಎರಡೂ ಅರ್ಥಗಳು ಕೂಡ, ಧ್ವನಿ ಮತ್ತು ಅಲಂಕಾರ, ಈ ಎರಡೂ ರೀತಿಯಲ್ಲಿ ನಾವು ಸೇರಿಸ್ಕೊಳ್ಬಹುದು. ಆದ್ರೆ ಹೆಚ್ಚು ಕಾವ್ಯ ಮೀಮಾಂಸಕರಲ್ಲಿ ಹೆಚ್ಚು ಪ್ರಚಲಿತ ಇದ್ದದ್ದೇನೆಂದ್ರೆ ವಕ್ರೋಕ್ತಿ ಅನ್ನೋದು ಅಲಂಕಾರಕ್ಕೆ ಸಂಬಂಧಪಟ್ಟದ್ದು ಅನ್ನೋ ರೀತಿಯಲ್ಲೇ ಇದೆ. ಆದ್ರೆ ಕುಂತಕನ ಏನು ಆತ ಪ್ರಸ್ತುತಪಡಿಸಿದಂತ ರೀತಿ ಅದನ್ನೆಲ್ಲ ಗಮನಿಸಿದ್ರೆ ಅಲ್ಲಿ ಧ್ವನಿಯೂ ಕೂಡ ಉಸಿರಾಡಿದೆ, ಧ್ವನಿಯೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಮತ್ತೆ ಔಚಿತ್ಯದ ಬಗ್ಗೆ ಹೇಳಬೇಕು. ನಿಜವಾಗಿ ಇದು ಔಚಿತ್ಯ ಅನ್ನೋದು ರಸಕ್ಕೆ ಸಂಬಂಧಪಟ್ಟದ್ದೇ ವಿಶಿಷ್ಟವಾಗಿ ಅಂತ. ಯಾಕಂದ್ರೆ ರಸಜೀವಿತ ಅಂತ ಪದೇ ಪದೇ ಕ್ಷೇಮೇಂದ್ರ ಹೇಳಿದ್ದಾರೆ. ಆದ್ರೆ ಅದರ ಹಿಂದಿನ ಅಲಂಕಾರಿಕರು ಔಚಿತ್ಯವನ್ನ ಗಮನಿಸುವಾಗ ಅಲಂಕಾರ ಪ್ರಸ್ಥಾನದವರು ಅಲಂಕಾರಕ್ಕೆ ಹೆಚ್ಚಿನ ಗಮನ ಕೊಟ್ಟು
ಅದನ್ನ ಔಚಿತ್ಯದ ಬಗ್ಗೆ ಹೇಳ್ಬೋದು. ಆನಂದವರ್ಧನ ಈ ಔಚಿತ್ಯ ಅನ್ನೋ ಪದವನ್ನ ಸಂಪೂರ್ಣವಾಗಿ ಆಚೆ ಈಚೆ ಮಾಡಿ ಇಡೀ ಧ್ವನಿಯ ಎಲ್ಲ ಕ್ರಮಕ್ಕೂ ಕೂಡ ಔಚಿತ್ಯವನ್ನ ಸೇರಿಸ್ತಾ ಹೋಗಿ ಅದನ್ನ ಧ್ವನಿ ಅಂತ ಗ್ರಹಿಸ್ತಾ ಹೋದ. ಆದರೆ ಧ್ವನಿಯಾಗ್ಲಿ ಅಲಂಕಾರವಾಗ್ಲಿ ಅದರ ಮೂಲ ಸ್ರೋತ ರಸಸ್ಯಂದಿ, ರಸದಲ್ಲಿ ಸಹೃದಯನನ್ನ ತೋಯಿಸ್ಬೇಕು. ಆ ರೀತಿ ರಸಕ್ಕೆ ಉತ್ಕರ್ಷ ನೀಡುವಂತ ಕ್ರಿಯೆ ಅವುಗಳಿಂದ ಆಗ್ತದೆ. ಆ ಕಾರಣಕ್ಕಾಗಿ ಇದು ಔಚಿತ್ಯ ಅನ್ನೋದು ರಸದ ಭಾಗವೇ ಅಂದ್ಕೊಂಡ್ರೆ ಖಂಡಿತ ತಪ್ಪಲ್ಲ. ಧನ್ಯವಾದ ಸರ್. ನನಗೆ ಇನ್ನೊಂದು ವಾಕ್ಯ ಇದೆ, ಅದು ಬಹುಶಃ ತಾವು ಒಪ್ತೀರಾ ಅಂತ ಅನ್ಸುತ್ತೆ. ಅದು ನಂತರ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೀನಿ. ಔಚಿತ್ಯಕ್ಕೆ ಔಚಿತ್ಯ ಅನ್ನೋದು ಯಾವುದೇ ಸೂತ್ರಗಳಿಗೆ ಅದು ಸಿಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಹೌದಾ ಸರ್? ಅಲ್ವಾ ಸರ್? ಆ ಥರದ್ದು ಏನಾದ್ರು ಇದೆ? ಸಾಮಾನ್ಯವಾಗಿ ನಾವು ಧ್ವನಿ ಪ್ರಸ್ಥಾನಕ್ಕೆ ಹೋದ್ರೆ ಅಥವಾ ರಸ ಸಿದ್ಧಾಂತಕ್ಕೆ ಹೋದ್ರೆ ಅಥವಾ ಅಲಂಕಾರ ವಿಚಾರದಲ್ಲೂ ಹೋದ್ರೂ ಸಹ ಅನೇಕ ಸೂತ್ರಗಳಿವೆ, ಬಹಳಷ್ಟು ಸೂತ್ರಗಳಿವೆ. ಬಟ್ ಔಚಿತ್ಯಕ್ಕೆ ಆ ಥರದ ನಿರ್ದಿಷ್ಟವಾದ ಸೂತ್ರ ಇಲ್ಲ ಅಂತ ಅನ್ಸುತ್ತೆ. ಹೌದಲ್ವಾ? ಹೌದು. ಆದ್ರೆ ಕ್ಷೇಮೇಂದ್ರ ಮಾತ್ರ ಉಚಿತ ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಆದ್ರೆ ಅದು ಎಷ್ಟು ಸರಳ ಮತ್ತು ಅದು ಇಡೀ ಆ ಶಬ್ದವೇ ಅದನ್ನ ಅರ್ಥ ಧ್ವನಿಸ್ತದೆ. ಹೀಗಾಗಿ ಆ ಕ್ಷೇಮೇಂದ್ರನ ಆ ಏನು ವ್ಯಾಖ್ಯಾನವೇ ಅನಗತ್ಯ ಅಂತ ಅನ್ನಿಸ್ತದೆ. ಏನ್ ಹೇಳ್ತಾನೆ? ಉಚಿತಂ ಪ್ರಾಹುರಾಚಾರ್ಯ ಸದೃಶಂ ಕಿಲ ಎಸ್ ಯತ್. ಯಾವುದಕ್ಕೆ ಉಚಿತವಾಗಿರ್ತದೋ ಅದನ್ನ ಉಚಿತ ಅಂತ ವಿದ್ವಾಂಸರು ಇದು ಎಲ್ಲರಿಗೂ ಗೊತ್ತಿದ್ದಿದ್ದೆ. ಹೀಗಾಗಿ ಆತ ಕೊಟ್ಟದ್ರಲ್ಲಿ ತುಂಬಾ ವಿಶೇಷತೆ ಅಂತ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಬಟ್ ಆತನಿಗೆ ತನ್ನ ಪ್ರತಿಪಾದನೆಯನ್ನ ಮಂಡಿಸುವಾಗ ಅದಕ್ಕೊಂದು ವ್ಯಾಖ್ಯಾನ ಕೊಡುವುದು ಒಂದು ಕ್ರಮ. ಆ ಅರ್ಥದಲ್ಲಿ ಆತನ ಕೊಡ್ತಾ ಹೋಗಿದ್ದಾನೆ. ಖಂಡಿತ ಇದನ್ನ ಔಚಿತ್ಯ ಅನ್ನೋದು ಇಡೀ ಕಾವ್ಯದ ಎಲ್ಲ ಅಂಗಗಳಲ್ಲೂ ಅದನ್ನು ವ್ಯಾಪಿಸಿರುವಾಗ ಅದನ್ನ ಒಂದು ಸೂತ್ರದ ಅಡಿಯಲ್ಲಿ ತರೋದು ಕಷ್ಟ. ಹಾಗೆಯೇ ನಾನು ಆಗ ಹೇಳುವಾಗ ಈ ಕವಿ ಮನೋವ್ಯಾಪಾರ ವಕ್ರತೆ ಅನ್ನೋದನ್ನ ಹೇಗೆ ನಮಗೆ ಒಂದು ಸೂತ್ರದಡಿ ತರಲಿಕ್ಕೂ, ಅಂದ್ರೆ ಆ ಕವಿಯ ಮನೋವೃತ್ತಿ ಚಿತ್ತವೃತ್ತಿಯನ್ನ ನಾವು ಹೇಗೆ ಒಂದು ಕಡೆ ಸೂತ್ರಕ್ಕೆ ವ್ಯಾಖ್ಯಾನಕ್ಕೆ ಅದನ್ನ ಬದ್ಧಗೊಳಿಸ್ಲಿಕ್ಕೆ ಆಗೋದಿಲ್ವೋ ಹಾಗೆಯೇ ಕೂಡ ಔಚಿತ್ಯವೂ ಕೂಡ ಅದು ಒಂದು ರೀತಿ ಎಲ್ಲ ಕಡೆಗೂ ಸರ್ವವ್ಯಾಪಿ ಆಗಿದೆ ಅದು. ಹೀಗಾಗಿ ಅದರೂ ಕೂಡ ಬಹುಶಃ ಸೂತ್ರಕ್ಕೆ ಸಿಕ್ಕೋದು ಕಷ್ಟ. ಇನ್ನೊಂದು ತಮ್ಮನ್ನ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ರಸದೋಷಕ್ಕೂ ಮತ್ತೆ ಅನೌಚಿತ್ಯಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ? ರಸದೋಷ ಅನ್ನಂಥದ್ದು ಈಗ ಏನಾಗುತ್ತೆ, ಶೃಂಗಾರ ರಸವನ್ನ ಅಥವಾ ಒಂದು ಮಹಾಭಾರತದ ಒಂದು ಕಥೆಯನ್ನ ತಗೊಂಡ್ರೆ ಆ ಮಹಾಭಾರತದಲ್ಲಿ ವೀರರಸವನ್ನೇ ಪ್ರಧಾನವಾಗಿ ಹೋಗುತ್ತೆ. ಆ ವೀರರಸ ಪ್ರಧಾನವಾಗಿ ಹೋಗುವಂತ ಸಮಯದಲ್ಲಿ ಶೃಂಗಾರ ರಸದ ಒಂದು ಪರಿಕಲ್ಪನೆ ಅಥವಾ ಭಯಾನಕ ಅಥವಾ ಭೀಭತ್ಸ ರಸ ಅದ್ರ ಮಧ್ಯದಲ್ಲಿ ಬಂದ್ರೆ ರಸಾಭಾಸ ಆಗುತ್ತೆ ಅಥವಾ ಅದು ರಸದೋಷ ಆಗುತ್ತೆ. ಅದೇ ಥರದಲ್ಲಿ ಔಚಿತ್ಯಕ್ಕೂ ಅನೌಚಿತ್ಯಕ್ಕೂ ಮತ್ತೆ ರಸದೋಷಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದೇ ನನ್ನ, ಅಥವಾ ವ್ಯತ್ಯಾಸ ಇದೆಯಾ? ಅದೇ ಮಾತನ್ನೇ ಅಲ್ವಾ ಆನಂದವರ್ಧನ ಹೇಳಿದ್ದು. ಅನೌಚಿತ್ಯ ಅನ್ನೋ ಶಬ್ದದಲ್ಲಿ ಇದ್ ಮಾಡುವಾಗ ಆನಂದವರ್ಧನ ಅದೇ ಮಾತನ್ನ ಹೇಳ್ತಾನೆ. ಈ ಅನೌಚಿತ್ಯದಿಂದಲೇ ರಸಭಂಗ ಆಗ್ತದೆ ಅನ್ನುವಂಥ ಮಾತು. ರಸಭಂಗ ಆಗೋದೇ ಅನೌಚಿತ್ಯದಿಂದ. ಅಂದ್ರೆ ಅಲ್ಲಿ ಯೋಗ್ಯವಲ್ಲದ ರೀತಿಯಲ್ಲಿ ಆ ಪದ ಬಳಕೆಯೋ ಯಾವ್ದು ಪಾತ್ರ ನಿರ್ವಹಣೆಯೋ ಏನೇ ಆಗ್ಲಿ, ಅದು ಯಾವುದು ಯೋಗ್ಯ ರೀತಿಯಲ್ಲಿ ಆಗುದಿಲ್ವೋ ಅದು ಅನೌಚಿತ್ಯ. ಆಗ ಯಾವುದು ಅನೌಚಿತ್ಯ ಆಗ್ತದೆ ಅದು ದೋಷವಾಗಿ ಪರಿಣಮಿಸ್ತದೆ. ಅದನ್ನ ದೋಷ ಅಂತ ನಾವು ಪರಿಗಣಿಸ್ಬೇಕು ಅನ್ನೋದು ಆ ಮಾತು. ಹೀಗಾಗಿ ರಸಭಂಗ ಮಾಡುವ ಆತ ಸ್ಪಷ್ಟ, ಆನಂದವರ್ಧನಂತೂ ಸ್ಪಷ್ಟ ಹೇಳ್ತಾನೆ, ರಸಭಂಗಕ್ಕೆ ಮೂಲ ಕಾರಣವೇ ಅನೌಚಿತ್ಯ ಅಂತ. ಅನೌಚಿತ್ಯಾದ್ರತೆ ಅನ್ನುವಂಥದ್ದು ಆಗ ನಾವು ಉದ್ಧರಿಸಿದ್ನಲ್ಲ ಶ್ಲೋಕ, ನನಗೆ ಒಮ್ಮೆಲೆ ಬಾಯಿಗೆ ಬರೋದಿಲ್ಲ. ಆದ್ರೆ ಆತ ಹೇಳಿದಂತ ಮಾತು ತುಂಬಾ ತುಂಬಾ ವಿಶಿಷ್ಟವಾದಂಥದ್ದು. ಹೀಗಾಗಿ ಅನೌಚಿತ್ಯಾದ್ರತೆ ಅನ್ನುವಂಥ ಆನಂದವರ್ಧನನ ರಸಭಂಗಸ್ಯ ಕಾರಣಂ, ರೈಟ್, ಸರಿಯಾಗಿ ಹೇಳಿದ್ರು. ಆ ರಸಭಂಗಕ್ಕೆ ಮೂಲ ಕಾರಣವೇ ಈ ಅನೌಚಿತ್ಯ ಅನ್ನೋದು. ಅನೌಚಿತ್ಯ ಯಾವಾಗ ಉಂಟಾಗ್ತದೋ ಅದು ಕಾವ್ಯಕ್ಕೆ ದೋಷವನ್ನು ಉಂಟು ಮಾಡ್ತದೆ. ಇದು ಮುಖ್ಯ. ಹೀಗಾಗಿ ಯಾವುದಕ್ಕೆ ಮೂಲ ಇನ್ನು ಹುಡುಕೋದು ಕಷ್ಟ. ಅನೌಚಿತ್ಯದಿಂದ ದೋಷವೋ, ದೋಷ ಬಂದದ್ರಿಂದ ಅನೌಚಿತ್ಯವೋ ಹುಡುಕೋದು ಕಷ್ಟ ಆಗ್ತದೆ. ಇನ್ನೊಂದು ಚಿಕ್ಕ ಪ್ರಶ್ನೆ ಕೇಳ್ಬಿಟ್ಟು ನನ್ನ ಪ್ರಶ್ನೆ ಇದನ್ನ ಮುಗಿಸ್ತೇನೆ. ಹೇಳಿ. ಈ ಕವಿ ಸಮಯ ಅಂತ ಒಂದು ಬರುತ್ತೆ,
ಹೌದು. ಕವಿ ಸಮಯ ಅಂತ ಬರುತ್ತೆ. ಈ ಕವಿ ಹೌದು. ಸಮಯ ಅನೌಚಿತ್ಯ ಆಗೋಕೆ ಸಾಧ್ಯ ಇದೆಯಾ, ಅಥವಾ ಅದು ಇದೆ. ಈಗ ಒಂದು ಸೂರ್ಯ ಹುಟ್ಟಿದಾಗ ಕಮಲ ಹುಟ್ಟುತ್ತೆ ಅಂತ ಹೇಳ್ತಾರೆ, ಅಲ್ಲಿ ಆ ಥರದ್ದು. ಅದನ್ನು ನಾವು ಹಾ. ಬೇರೆ ಅರ್ಥದಲ್ಲಿ ಗ್ರಹಿಸಬೇಕು. ಅದನ್ನ ಅನೌಚಿತ್ಯ ಅಂತ ಗ್ರಹಿಸಿ. ಈಗ ಉದಾಹರಣೆಗೆ ನಾವು ನಿನ್ನೆ ಹೇಳಿದಂತ ಉದಾಹರಣೆ ಯಾವುದು, ನೀರೊಳಗಿದ್ದು ಬೆಮರ್ತ ನುರಗ ಪತಾಕಂ ಅಂತ ಹೇಳಿದ್ವಲ್ಲ, ಹೌದು ಹೌದು ಹೌದು. ಅದನ್ನ ನಾನು ಅನೌಚಿತ್ಯ ಅಂತ ಗ್ರಹಿಸ್ಬೇಕಾ? ಅದು ಅಂತ ಮಾತು ಆ ರಸಪ್ರಜ್ವಲತೆಗೆ ಎಷ್ಟು ಸಹಾಯಕ ಆಗ್ತದೆ, ಆ ರಸವನ್ನ ಉದ್ದೀಪನಗೊಳಿಸ್ಲಿಕ್ಕೆ ಎಷ್ಟು ಸಹಾಯಕ ಆಗಿದೆ. ಅಂತ ಮಾತನ್ನ ನಾನು ಅನೌಚಿತ್ಯ ಅಂತ ಹೇಳಿ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯವಾ? ಆಗೋದಿಲ್ಲ. ಅದು ತರ್ಕಾತೀತವಾದದ್ದು ಅನ್ನೋ ಶಬ್ದ ನಾನು ಆಗ ಹೇಳಿದೆ. ಅದನ್ನ ತರ್ಕಕ್ಕೆ ನಿಲುಕದ ಹಾಗೆ ನಾವು ಇಟ್ಕೋಬೇಕಾಗ್ತದೆ. ಅದನ್ನ ಅನೌಚಿತ್ಯದ ಅಡಿಯಲ್ಲಿ ತರಬಾರ್ದು. ಅದು ಯಾವಾಗ ಯಾವುದು ರಸದ ಪ್ರಜ್ವಲತೆಗೆ ಕಾರಣ. ಇನ್ನೊಂದು ಮಾತು ಈಗಲೇ ಹೇಳ್ಬಿಡ್ತಾರೆ. ಈ ಉದಾಹರಣೆಗೆ ಕೆಲವೊಂದು ಕಡೆಗೆ ದೋಷಗಳು ಕೂಡ ಗುಣಗಳಾಗ್ತವೆ ಅನ್ನುವಂಥ ಮಾತುಗಳು ನಮ್ಮ ಕಾವ್ಯ ಮೀಮಾಂಸಕರು ಗುರುತಿಸಿದ್ದಾರೆ. ಉದಾಹರಣೆಗೆ ಮೃಚ್ಛಕಟಿಕ ನಾಟಕ. ಮೃಚ್ಛಕಟಿಕ ನಾಟಕದಲ್ಲಿ ಶಕಾರ ಅವನು ಏನೇನೇನೋ ಅಸಂಬದ್ಧ ಮಾತಾಡ್ತಾ ಹೋಗ್ತಾನೆ. ಆದರೆ ಆ ಕಾವ್ಯದ ಆ ಪಾತ್ರ ಸೃಷ್ಟಿ, ಆ ಕಾವ್ಯದ ಕಥೆಯ ಜೊತೆಗೆ ಹೇಗೆ ಹೋಗ್ತದಂದ್ರೆ ಅವನು ಅಸಂಬದ್ಧ ಮಾತಾಡುವುದೇ ಒಂದು ಔಚಿತ್ಯ ಅನ್ನೋ ರೀತಿಯಲ್ಲಿ ಸಾಗಿದ್ದೇವೆ ಅಲ್ವಾ? ಹಾಗೆಯೇ ನಾವು ಬೇರೆ ಬೇರೆ ಈಗ ಅರ್ಥಗಳನ್ನ ಹೇಳ್ತಾ ಹೋದ್ರೆ, ಉದಾಹರಣೆಗೆ ಈ ರಸಾಭಿವ್ಯಕ್ತಿ ಸಂದರ್ಭದಲ್ಲಿ ಬರ್ತವೆ. ಯಾವಾಗ್ಲೂ ನಾವು ಮಾತನಾಡುವಾಗ ಪುನರುಕ್ತಿ ಇರಬಾರ್ದು, ಅದು ರಸಭಂಗ ಆಗ್ತದೆ. ವಿಶೇಷವಾಗಿ ನಾಟ್ಯದಲ್ಲಿ ನಾನು ಹೇಳುವ ಮಾತುಗಳು ಪುನರುಕ್ತಿ ಆದ್ರೆ ಅದು ರಸಭಂಗ ಆಗ್ತದೆ. ಆದರೆ ಒಂದು ಎಂತ ಹೇಳೋದು, ಭಯದ ಹಿನ್ನೊಳಗೆ, ಭಯದ ರಸ ಉತ್ಪತ್ತಿಯ ಸಂದರ್ಭದಲ್ಲಿ ಅವನು ನಡಗಿಸ್ತಾನೆ, ಕಂಪಿಸುವಾಗ ಶಬ್ದಗಳು ಮತ್ತೆ 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 ಬರ್ತವೆ. ಆಗ ಆಕ್ಚುಲಿ ಪುನರುಕ್ತಿ ಅನ್ನೋದು ದೋಷ. ಇಲ್ಲಿ ಇದು ರಸಕ್ಕೆ ಅನುಗುಣವಾದದ್ದು, ಔಚಿತ್ಯವೇ ಆಯಿತು. ಹೀಗೆ ಕೆಲವೊಂದು ಬಾರಿ ಔಚಿತ್ಯ, ಈ ವಕ್ರೋಕ್ತಿಯ ಸಂದರ್ಭದಲ್ಲೂ ಕೂಡ ಕುಂತಕ ಅದನ್ನು ಚಿಂತಿಸಿದ್ದಾನೆ. ಕೆಲವೊಂದು ಬಾರಿ ಅನೌಚಿತ್ಯ ಅಥವಾ ಅದು ಸರಿಯಲ್ಲ ಅನ್ನೋದು ಕೂಡ ದೋಷಗಳು ಅಂತನೂ ಕೂಡ ಗುಣಗಳಾಗಿ ಪರಿವರ್ತಿತ ಆಗ್ತವೆ ಅನ್ನೋದನ್ನ ಕುಂತಕ ಕೂಡ ಹೇಳ್ತಾನೆ. ಮತ್ತು ಬೇರೆ ಅಲಂಕಾರಿಕಕ್ಕೂ ಕೂಡ ವಾಮನ ಹೇಳಿದ್ದಾನೆ, ದಂಡಿ ಹೇಳಿದ್ದಾನೆ. ಕೆಲವೊಂದು ಸಂದರ್ಭದಲ್ಲಿ ದೋಷಗಳು ಕೂಡ ಗುಣಗಳಾಗಿ ಪರಿವರ್ತಿತ ಆಗ್ತವೆ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಅಂತ. ಇಲ್ಲಿಯೂ ಕೂಡ ಹಾಗೆ ನಾವು ಗಮನಿಸಬೇಕು. ಧನ್ಯವಾದ ಸರ್. ಯಾರಾದ್ರೂ ಶ್ರೋತೃಗಳು ತಮ್ಮ ಪ್ರಶ್ನೆಯನ್ನ ಕೇಳೋದಿದ್ರೆ ಕೇಳಬಹುದು. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಅದೇ ನೀವು ಹೇಳ್ತಾ ಇದ್ರಿ ಔಚಿತ್ಯ ಬಗ್ಗೆ ಮೊದಲ ಉಲ್ಲೇಖ ಯಶೋವರ್ಮನ ಅವರ ಒಂದು ಕೃತಿಯಲ್ಲಿ ಕಾಣ್ತೀವಿ ನಾಟಕದಲ್ಲಿ ಅಂತ. ನಾನು ಅದನ್ನ ನನ್ಗೂ ಈಗ ಮೊನ್ನೆ ಮಾಹಿತಿ ಗೊತ್ತಾಯ್ತದು. ಅದಕ್ಕೂ ಮೊದಲು ಆನಂದವರ್ಧನ, ರುದ್ರಟ ಈ ರೀತಿ ನೋಡ್ತಾ ಇದ್ದೋ. ಇದು ಹೀಗೆ ನೋಡಿದಾಗ ಈಗ ನನಗೆ ಇನ್ನೊಂದು ವಿಚಾರ ಗೊತ್ತಾಯ್ತು. ಇವ್ದು ಭರ್ತೃಹರಿಯ ವಾಕ್ಯಪದೀಯದಲ್ಲೂ ಗೋಚರ ಆಗುತ್ತೆ ಈ ಮಾತು. ಕನ್ಫ್ಯೂಷನ್ ಆಯ್ತು ಸರ್, ಯಾವ್ದು ಕೃತಿ ಈಗ ಯಾವ್ದು ಮೊದಲು ನಮ್ಗೆ ಯಾವ್ದ್ರಲ್ಲಿ ಗೊತ್ತಾಯ್ತು ಅಂತ ಔಚಿತ್ಯ? ನೀವು ಹೇಳಿದಾಗ ಹೌದು. ಆದ್ರೆ ಆ ವಾಕ್ಯಪದೀಯ ಅನ್ನೋದು ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೃತಿ ಆಗಿದ್ರಿಂದ ಅದು ವ್ಯಾಕರಣದ ರೀತಿಯಲ್ಲಿ, ಅಂದ್ರೆ ವ್ಯಾಕರಣದ ರೀತಿಯಲ್ಲಿ ಅದು ಔಚಿತ್ಯವನ್ನ ಹೇಳ್ತಾ ಹೋಗಿದ್ದಾರೆ ಭರ್ತೃಹರಿಯ ವಾಕ್ಯಪದೀಯದಲ್ಲಿ. ಆದ್ರೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಗೆ ಇದ್ರಲ್ಲಿ ಮೊದಲು ಬರುತ್ತೆ ಅನ್ಸುತ್ತೆ. ಹಲೋ, ಕೇಳಿಸ್ತಾ ಇಲ್ಲ ಸರ್. ಸಂಬಂಧಪಟ್ಟ ಹಾಗೆ ಅದನ್ನ ಗುರುತಿಸಿದ್ದಾರೆ. ಅದೇ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಈ ಕೃತಿಯಲ್ಲಿ ಫಸ್ಟ್ ಕಾಣುತ್ತೆ, ಅದು ವ್ಯಾಕರಣ ಕೃತಿಯಲ್ಲಿ ಅದರಲ್ಲಿ ಕೂಡ ಬಂದಿದೆ ಅಂತ ಹೇಳ್ಬೋದು ಅಂತ. ಯಾಕಂದ್ರೆ ನಾವು ಯಾಕೆ ಯಶೋವರ್ಮನನ್ನ ಉಲ್ಲೇಖಿಸ್ತಂದ್ರೆ ಮುಂದಿನ ಅಲಂಕಾರದಲ್ಲಿ ವಿಶೇಷವಾಗಿ ಭೋಜ ಅಂತ ಕಾಣ್ತದೆ. ಭೋಜ ತನ್ನ ಶೃಂಗಾರ ಪ್ರಕಾಶದಲ್ಲಿ ಈ ಕವಿಯ ಇದನ್ನು ಉಲ್ಲೇಖ ಮಾಡಿದ್ದಾನೆ. ಹೌದು, ಉದಾಹರಣೆ ಕೊಟ್ಟಿದ್ದಾನೆ. ಆ ಉಲ್ಲೇಖ ಮಾಡಿದ್ರಿಂದ ಅದು ಅಲಂಕಾರದಲ್ಲಿ ಬಂದಿರೋದ್ರಿಂದ ಆ ಸಂದರ್ಭದಲ್ಲಿ ಅದನ್ನ ಯಶೋವರ್ಮನಂತೂ ಔಚಿತ್ಯ ಅನ್ನೋ ಪದವನ್ನು ಬಳಸಿದ ಅಂತ ನಾವು ಗುರುತಿಸಬಹುದು. ವಾಕ್ಯಪದೀಯದಲ್ಲೂ ಕೂಡ ಬಂದಿದೆ. ಅಂದ್ರೆ ಈಗ ಪ್ರಶ್ನೆ ಏನಾದ್ರು ಬಂತು ಅಂದ್ರೆ ಈಗ ನಾವು ಎರಡನ್ನೂ ಬರೀರಿ. ಯಾರು ನಿಮ್ಗೆ ಅದು ಒಂದೇ ಬರಿಬೇಕು ಅಂತ ಹೇಳ್ತಾರೆ? ಅಲ್ಲ, ಈಗೆಲ್ಲ ಆಪ್ಷನ್ ಆಬ್ಜೆಕ್ಟಿವ್ ಟೈಪ್ ಇರುತ್ತಲ್ಲ ಸರ್, ಅದಕ್ಕೆ ಕೇಳಿದೆ.
ಅಲ್ಲ, Thank you, sir. ಎರಡೂ ಬರ್ರಿ ಹೇಳ್ಬೋದು. ಧನ್ಯವಾದಗಳು ಸರ್. ನಮಸ್ತೆ. ಮತ್ತೆ ಯಾರಾದ್ರು? ಶ್ರೋತೃಗಳ ಪ್ರಶ್ನೆ ಇಲ್ಲ ಅಂದ್ರೆ ಪಾದಿಕಲ್ ವಿಷ್ಣು ಭಟ್ ಸರ್ ಒಂದು ಕೊನೆಯಲ್ಲಿ ಅಂತಿಮವಾಗಿ ಏನಾದ್ರು ಮಾಹಿತಿ ನೀಡಬಹುದಾ ಅಂತ. ನಮಸ್ಕಾರ. ಈಗ ನಮಸ್ತೆ. ಇಷ್ಟು ಸುಂದರವಾಗಿ ನಿರೂಪಣೆ ಮಾಡಿದ ಮೇಲೆ ಇನ್ನು ಅದರ ಮೇಲೆ ಹೆಚ್ಚು ಅಬ್ಸರ್ವೇಷನ್ ಅಂತ ಹೇಳಿ ಅಂತಹದ್ದನ್ನೆಲ್ಲ ಹೇಳಬೇಕಾದಂತಹ ಅವಶ್ಯಕತೆ ಏನು ಇಲ್ಲ. ಒಂದು ಗಮನಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ ಅದನ್ನು ಸೂಕ್ಷ್ಮವಾಗಿ ಅವರು ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಆದ್ರೆ ನಾವು ಅಲಂಕಾರ ಪ್ರಸ್ಥಾನ, ರೀತಿ ಪ್ರಸ್ಥಾನ, ರಸಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ಔಚಿತ್ಯ ಪ್ರಸ್ಥಾನ ಅಂತಲ್ಲ ಹೀಗೆ ಹೇಳ್ತಾ ಹೋಗುವಾಗ ಇದೆಲ್ಲ ಒಂದಕ್ಕೊಂದಕ್ಕಿಂತ ಭಿನ್ನವಾದದ್ದು, ಪರಸ್ಪರ ವ್ಯಾವರ್ತಕವಾದಂತಹದ್ದು ಎಂಬಂತಹ ಒಂದು ಭಾವನೆ ಬಂದು ಬಿಡ್ತದೆ. ಅಲಂಕಾರ ಪ್ರಸ್ಥಾನದವರು ಅಲಂಕಾರವನ್ನೇ ಹೇಳಿದ್ರು, ಅದೇ ಮುಖ್ಯ ಅಂತ ಹೇಳಿದ್ರು. ರೀತಿಯವರು ಅದನ್ನೇ ಮುಖ್ಯ ಅಂತ ಹೇಳಿದರು. ಧ್ವನಿಯವರು ಧ್ವನಿಯೇ ಮುಖ್ಯ ಅಂತ ಹೇಳಿದರು. ರಸದವರು ರಸವನ್ನೇ ಮುಖ್ಯ ಅಂತ ಹೇಳಿದರು. ಇವ ಔಚಿತ್ಯವೇ ಮುಖ್ಯ ಅಂತ ಹೇಳ್ತಾನೆ, ಇನ್ನೊಬ್ಬ ವಕ್ರೋಕ್ತಿಯೇ ಮುಖ್ಯ ಅಂತ ಹೇಳ್ತಾನೆ. ಹೀಗೆ ಯೋಚನೆ ಮಾಡಿದಾಗ ಇವರು ಅವರ ವಿಷಯವನ್ನೇ ಪ್ರತಿಪಾದನೆ ಮಾಡಿದ್ರು, ಉಳಿದವರದನ್ನು ಗಮನಿಸಲಿಲ್ಲ ಎಂಬಂತಹ ಒಂದು ಭಾವನೆ ಸಾಮಾನ್ಯರಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಬರುವ ಸಾಧ್ಯತೆ ಇದೆ. ಆದ್ರೆ ಇವರು ಎಲ್ಲರೂ ರಸಕ್ಕೆ ಅತ್ಯುನ್ನತವಾದಂತಹ ಸ್ಥಾನವನ್ನು ಕೊಟ್ಟೇ ಉಳಿದ ವಿಷಯಗಳನ್ನು ಮಾತನಾಡಿದ್ದಾರೆ ಎಂಬಂತಹದ್ದಂತೂ ಸ್ಪಷ್ಟ. ಅಲಂಕಾರದವರು ಅಲಂಕಾರ ಮಾತ್ರವೇ ಅಂತ ಹೇಳುವಂತಹದ್ದನ್ನು ಹೇಳಿಲ್ಲ, ಅಲಂಕಾರದ ಮಹತ್ವವನ್ನೆಲ್ಲ ಹೇಳ್ತಾರೋ. ಆದ್ರೆ ಕಾವ್ಯ ಏನು ಅಂತ ಹೇಳುವಾಗ ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿದ್ರಲ್ಲ, ಆ ಕಾವ್ಯದ ಉದ್ದೇಶದಲ್ಲಿ ರಸವೆಂಬಂತಹದ್ದು ಮುಖ್ಯ, ಕಾವ್ಯದ ಪರಿಣಾಮದಲ್ಲಿ ರಸ ಎಂಬಂತಹದ್ದು ಮುಖ್ಯ ಎಂಬುದನ್ನು ಯಾವಾಗ ಭರತ ಹೇಳಿದ್ದಾನೋ ಅದನ್ನು ಅವರು ಒಪ್ಪಿಕೊಂಡೇ ಬಂದಿದ್ದಾರೆ ಎಂಬುದನ್ನೇ ನಾವು ತಿಳಿದುಕೊಳ್ಬೇಕಾಗ್ತದೆ. ಅಂದ್ರೆ ಇಡೀ ಕಾವ್ಯ ಮೀಮಾಂಸಾ ಸರಣಿ ಏನಿದೆ ಅದರ ಒಳಗೆ ಅಂತರ್ಗತವಾಗಿರುವಂತಹ ಒಂದು ಏಕಸೂತ್ರತೆಯನ್ನು ನಾವು ಗಮನಿಸಿಯೇ ಇರಬೇಕು. ಈಗ ಆ ಔಚಿತ್ಯ ಎಂಬಂತಹ ಒಂದು ಶಬ್ದ ಎಂದು ಪ್ರಯೋಗವಾಯಿತು, ಯಾವಾಗ ಪ್ರಯೋಗವಾಯಿತು ಎಂಬುದಕ್ಕಿಂತಲೂ ಮುಖ್ಯವಾಗಿ ಇದು ರಸಕ್ಕೆ ಅನುಗುಣವಾಗಿಯೇ ಇದೆ ಎಂಬಂತಹದ್ದು. ರಸವನ್ನು ನಾವು ಒಪ್ಪಿಕೊಂಡಿರುವಾಗ, ರಸವನ್ನು ಕಾವ್ಯದ ಕೇಂದ್ರ ಎಂಬುದಾಗಿಯೂ ಅತ್ಯಂತ ಪರಿಣಾಮ ಎಂಬುದಾಗಿಯೂ ಒಪ್ಪಿಕೊಂಡಿರುವಂತಹ ಸಂದರ್ಭದಲ್ಲಿ ಇವರು ಅದು ಯಾವುದಕ್ಕೂ ಆ ಭಿನ್ನಾಭಿಪ್ರಾಯವನ್ನು ಹೇಳುವುದಿಲ್ಲ. ತಮಗೆ ರಸದ ಬಗೆಗೆ ಭಿನ್ನಾಭಿಪ್ರಾಯ ಇದೆ ಎಂಬಂತಹದ್ದನ್ನು ಹೇಳುವುದೇ ಇಲ್ಲ. ಆ ಕಾರಣದಿಂದಾಗಿ ಆ ರಸ ಉತ್ಪತ್ತಿ ಆಗುವುದಕ್ಕೆ ಇಂಥದ್ದು ಕಾರಣ, ಹೀಗಿನ್ನೂ ಇದು ಇರಬೇಕು, ಇದರಲ್ಲಿ ರಸದ ಔಚಿತ್ಯದ ಭಂಗ ಆದ್ರೆ ಅಲ್ಲಿ ರಸಭಂಗ ಆಗ್ತದೆ, ಅನುಚಿತವಾದ್ದು ಬಂದ್ರೆ ರಸಭಂಗ ಆಗ್ತದೆ. ಈ ರೀತಿ ಎಲ್ಲ ಹೇಳಿದಾಗ ಆ ವಿಷಯವನ್ನು, ರಸದ ವಿಷಯವನ್ನು ಇನ್ನಷ್ಟು ಸ್ಪಷ್ಟಪಡಿಸಲಿಕ್ಕೆ ಇವರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಎಂಬಂತಹದ್ದನ್ನು ಕೂಡ ನಾವು ಗಮನಿಸಬೇಕು. ಅನೌಚಿತ್ಯ ಆದ್ರತೆ ನಾಣ್ಯದ ರಸಭಂಗಸ್ಯ ಕಾರಣಂ ಅಂತ ಆನಂದವರ್ಧನ ಹೇಳ್ತಾನೆ. ಆ ಅನೌಚಿತ್ಯ ಎಷ್ಟು ರೀತಿಯಲ್ಲಿ ಬರಬಹುದು? 27 ರೀತಿಯಲ್ಲಿ ಅನೌಚಿತ್ಯ ಬರಬಹುದು. ಅನೌಚಿತ್ಯ ಬರಬಹುದಾದಂತಹ ಸ್ಥಾನಗಳು ಯಾವ್ಯಾವು ಎಂಬುದನ್ನು ಕ್ಷೇಮೇಂದ್ರ ಹೆಚ್ಚು ವಿವೇಚನೆ ಮಾಡ್ತಾನೆ. ಅಂದ್ರೆ ಪೂರ್ವಿಕರು ಏನು ಹೇಳಿದ್ದಾರೋ ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸುವ, ಇನ್ನಷ್ಟು ವ್ಯಾಖ್ಯಾನ ಮಾಡುವ, ಅದಕ್ಕೆ ಇನ್ನಷ್ಟು ಪೂರಕಾಂಶಗಳನ್ನು ಸೇರಿಸುವಂತಹ ಕೆಲಸವನ್ನು ಅನಂತರದವರು ಮಾಡಿದ್ದಾರೆ. ಅವರದ್ದು ಪ್ರತ್ಯೇಕವಾದಂತಹ ಒಂದು ಪ್ರತಿಪಾದನೆ, ಪೂರ್ವಿಕರಿಗೆ ವಿಭಿನ್ನವಾದಂತಹ ಪ್ರತಿಪಾದನೆ ಎಂಬಂತಹದ್ದು ಅಲ್ಲ. ಅದರಲ್ಲಿ ಅಲ್ಪ ಸ್ವಲ್ಪ ಹಿಂದಿನವರ ವಿಮರ್ಶೆಗಳಿರಬಹುದು. ಅದನ್ನು ಹೀಗೆ ಹೇಳಿದ್ರೆ ಇನ್ನಷ್ಟು ಕೆಲವು, ಹೀಗೆ ಹೇಳಿದ್ರೆ ಇನ್ನಷ್ಟು ಸರಿಯಾಗ್ತದೆ ಎಂಬಂತಹ ಈ ಧೋರಣೆಯಿಂದ ಇವರೆಲ್ಲ ಕೆಲಸ ಮಾಡಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಆದ್ರಿಂದಲೇ ಆನಂದವರ್ಧನನ ಮಾತೇನಿದೆ ಇದರ ಒಂದು ವ್ಯಾಖ್ಯಾನ ರೂಪವಾಗಿ ಅನೌಚಿತ್ಯಾದೃತೆ ನಾಣ್ಯದ ರಸಭಂಗಸ್ಯ ಕಾರಣಂ ಎಂಬುದರ ವ್ಯಾಖ್ಯಾನ ರೂಪವಾಗಿಯೇ
ಅವು ಔಚಿತ್ಯ ವಿಚಾರ ಚರ್ಚೆ ಎಂಬಂತಹ ಒಂದು ಗ್ರಂಥ ಬಂತು ಅಂತ ನಾವು ಭಾವಿಸ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇದರ ಇನ್ನೊಂದು ರೀತಿಯಲ್ಲಿ ನಾವು ನೋಡ್ಬೇಕು. ಇದುವೇ ಮುಖ್ಯ, ರಸವೇ ಮುಖ್ಯ. ಯಾವಾಗಲೂ ನಮ್ಮ ಪ್ರಾಚೀನರು ಯಾವುದೇ ಗ್ರಂಥವನ್ನು ಬರೆಯುವಂತಹ ಸಂದರ್ಭದಲ್ಲಿಯೂ ಅದರ ಮಹತ್ವಕ್ಕೆ ಬೇಕಾಗಿ ಎಷ್ಟೆಷ್ಟೋ ವಿಷಯಗಳನ್ನ ಹೇಳುವಂತಹದ್ದು. ಇದುವೇ ಮುಖ್ಯವಾದದ್ದು ಎಂಬುದಾಗಿ ಎಲ್ಲದಲ್ಲಿಯೂ ಅದರ ಮಹತ್ವವನ್ನು ಹೇಳುವಾಗ, ಫಲಶ್ರುತಿಯನ್ನು ಹೇಳುವಾಗ ಕಾವ್ಯಗಳಲ್ಲಿಯೂ ಎಲ್ಲದೂ ಇದರಿಂದಲೇ ಉಂಟಾಗ್ತದೆ, ಇದರಿಂದಲೇ ಎಲ್ಲದೂ ಸಿದ್ಧವಾಗ್ತದೆ ಅಂತ ಹೇಳಿದ್ರೆ ಉಳಿದದ್ದು ಬೇಡವೇ ಎಂಬಂತಹ ಪ್ರಶ್ನೆ ಬರ್ತದೆ. ಹಾಗಲ್ಲ, ಅದು ಅದರ ಆ ಕೇಂದ್ರೀಯ ವಿಷಯವನ್ನು ಇರಿಸಿಕೊಂಡೇ, ಅದಕ್ಕೆ ಗೌರವವನ್ನು ಕೊಟ್ಟುಕೊಂಡೇ ಅವರು ಈ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡಿದಾಗ ಇವು ಪರಸ್ಪರ ವಿಭಿನ್ನವಾದಂತಹದ್ದಲ್ಲ, ವ್ಯಾವರ್ತಕವಾದಂತಹದ್ದಲ್ಲ, ಒಂದಕ್ಕೊಂದು ಪೂರಕವಾದಂತಹವು ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಆದ್ರೆ ಅವರು ಇಂಥದ್ದಕ್ಕೆ ಮಹತ್ವವನ್ನು ಕೊಟ್ಟು ಅದರ ವಿವರವನ್ನು ಕೊಟ್ಟಿದ್ದಾರೆ, ಇವರಿಗಿಂತ ಹೆಚ್ಚು ವಿವರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳ್ಬೋದು. ಈಗ ಔಚಿತ್ಯ ಎಂಬಂತಹ ಪದವನ್ನು ಪ್ರಯೋಗ ಮಾಡಲಿಲ್ಲ, ಆದ್ರೆ ಅನೌಚಿತ್ಯ ಎಂಬಂತಹ ಪದವನ್ನು ಪ್ರಯೋಗ ಮಾಡಿದ್ದಾನಲ್ಲ. ಆ ಅನೌಚಿತ್ಯ ಎಂಬುದರಲ್ಲಿ ಔಚಿತ್ಯ ಇದ್ದೇ ಇದೆಯಲ್ಲ. ಔಚಿತ್ಯ ಇಲ್ಲದೆ ಇರುವಂತಹದ್ದೇ ಅನೌಚಿತ್ಯ, ಹೌದಲ್ಲ? ಔಚಿತ್ಯದ ಅಸ್ತಿತ್ವವನ್ನು ತಿಳಿಯದವನು ಅನೌಚಿತ್ಯದ ಬಗ್ಗೆ ಮಾತಾಡಲು ಸಾಧ್ಯವೇ? ಅವನಿಗೆ ಔಚಿತ್ಯದ ಎಲ್ಲ ವೈಶಿಷ್ಟ್ಯಗಳು ಗೊತ್ತು ಎಂಬುದೇ ಅರ್ಥ. ಮತ್ತೆ ನಮ್ಮ ಹಿಂದಿನ ಗ್ರಂಥ ಪರಂಪರೆಗಳ ರಚನೆಯೇ ಆ ರೀತಿಯಲ್ಲಿದೆ. ಪೂರ್ವಿಕರು ಹೇಳಿದ್ದನ್ನು ಇನ್ನಷ್ಟು ವಿಸ್ತರಿಸಿ ಹೇಳುವಂತಹ ಪ್ರಯತ್ನಗಳೇ ಮುಂದೆ ನಡೆದಂತಹ. ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅದನ್ನು ವಿಸ್ತರಿಸುವಂತಹ, ಇನ್ನಷ್ಟು ಅರ್ಥವತ್ತಾಗಿ ಹೇಳುವಂತಹ ಕೆಲಸವನ್ನೇ ಅದರ ಭಾಷ್ಯಕಾರರು, ತ್ರಿಮತಾಚಾರ್ಯರು, ಶಂಕರಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ, ಮಧ್ವಾಚಾರ್ಯರಾಗಲಿ ಮಾಡಿದರು. ಪಾಣಿನಿ ಏನು ಸಿದ್ಧಾಂತವನ್ನು ಹೇಳಿದ್ದಾನೆ ಅದನ್ನು ಇನ್ನಷ್ಟು ವಿಸ್ತರಿಸಿ ಸ್ಪಷ್ಟವಾಗಿ ಹೇಳುವಂತಹ ವಿಷಯವನ್ನೇ ಮಹಾಭಾಷ್ಯಕಾರರು ಮಾಡಿದರು. ಮೊದಲು ಹೇಳಿದವರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನು ತಿದ್ದಿ ಹೇಳುವಂತಹದ್ದು ಕೂಡ ಅನಂತರದವರ ಕರ್ತವ್ಯ ಆಗ್ತದೆ. ಉಕ್ತ, ಅನುಕ್ತ, ದುರುಕ್ತ ಇತ್ಯಾದಿಗಳನ್ನು ತಿದ್ದಿ ಹೇಳುವಂತಹ ಅದು ಅನಂತರದ ವಿವರಣೆಕಾರರ ಕೆಲಸ ಆಗ್ತದೆ. ಹಾಗೆ ಅದರ ಕೇಂದ್ರ ಏನು ಎಂಬಂತಹದ್ದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವೂ ಇದ್ದ ಹಾಗೆ ಇಲ್ಲ. ಇದು ನಾಟಕದ ಸಂದರ್ಭದಲ್ಲಿ ಹೇಳಿದ ಅಂತ ಹೇಳುವಂತಹದ್ದು ಬಹಳ ದೊಡ್ಡ ಒಂದು ಆಕ್ಷೇಪ ಆಗುವುದಿಲ್ಲ. ಕಾವ್ಯದ ಬಗೆಗೆ ಹೇಳಿಲ್ಲ, ಭರತ ನಾಟಕದ ಬಗೆಗೆ ರಸವನ್ನು ಹೇಳಿದ ಎಂಬಂತಹದ್ದು. ಯಾಕೆಂದ್ರೆ ನಾಟಕ ಎಂಬಂತಹದ್ದು ನಮ್ಮ ವಾಂಗ್ಮಯಕ್ಕಿಂತ ಬಹಿರ್ಭೂತವಾದಂತಹದ್ದೇನಲ್ಲ, ವಾಂಗ್ಮಯದ ಒಳಗೆ ಇರುವಂತಹದ್ದು. ಕಾವ್ಯ, ಈ ಶಬ್ದ, ಅರ್ಥ ಇತ್ಯಾದಿಗಳು ನಾಟಕದಲ್ಲಿಯೂ ಅದಿದೆ. ಅದು ದೃಶ್ಯ ಕಾವ್ಯ ಎಂಬಂತಹದ್ದಷ್ಟೇ. ಕಾವ್ಯವೇ ದೃಶ್ಯ ಕಾವ್ಯ. ಅದು ದೃಶ್ಯ ಕಾವ್ಯ, ಶ್ರವ್ಯ ಕಾವ್ಯ ಇತ್ಯಾದಿಗಳು ಹೇಳ್ತಾರಲ್ಲ ಅದರಲ್ಲಿ. ಆದ್ದರಿಂದ ಈ ಇಡೀ ವಾಂಗ್ಮಯ ವ್ಯಾಪಾರದಲ್ಲಿ ಏನೇನು ನಡೀತದೆ, ಅದರ ಕೇಂದ್ರ ಏನು ಎಂಬಂತಹದ್ದನ್ನು ಗಮನಿಸಿಯೇ ನಮ್ಮ ಹಿಂದಿನವರು ಅವರ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಎಂಬಂತಹ ಅಂಶವನ್ನು ನಾವು ತಿಳಿದುಕೊಳ್ಬೇಕೆಂಬಂತಹದ್ದು ಮಾತ್ರ ಇಲ್ಲಿ ನಾವು ಗಮನಿಸಬಹುದಾದಂತಹ ಒಂದು ಸೂಚನೆ ಅಂತ ನಾನು ಅಂದುಕೊಂಡಿದ್ದೇನೆ. ಉಳಿದಂತೆ ಕುಂತಕನ ವಕ್ರೋಕ್ತಿ ಜೀವಿತದ ಬಗೆಗೆ ಹೇಳುವಾಗಲೂ, ಔಚಿತ್ಯ ವಿಚಾರದ ಬಗೆಗೆ ಹೇಳುವಾಗಲೂ ಬಹಳ ಒಳ್ಳೆ ರೀತಿಯಲ್ಲಿ ಅರ್ಥವಾಗುವ ಹಾಗೆ ಸರಳವಾಗಿ ಕೆಲವು ಉದಾಹರಣೆಗಳ ಜೊತೆಗೆ ಅವರು ನೀಡಿದ್ದಾರೆ. ಬಹಳ ಅಭಿನಂದನೆ ಅಂತ ಹೇಳಲಿಕ್ಕಿದ್ದೇನೆ. ಆಮೇಲೆ ಉಳಿದ ವಿಷಯಗಳು ಹೀಗೆ ಮುಂದೆ ಬರಲಿ ಎಂಬುದು ನಮ್ಮ ಅಭಿಪ್ರಾಯ. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಸರ್. ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನೀಡಿದ್ದೀರಿ. ಆತ್ಮೀಯರೇ, ಇವತ್ತಿನ ಕಾವ್ಯ ಮೀಮಾಂಸೆ ಪರಿಚಯ ಮತ್ತು ಸಂವಾದ ಕಾರ್ಯಕ್ರಮವನ್ನ ಮುಗಿಸುವ ಮುಂಚೆ ಇಂದಿನ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ನಮ್ಮ ಈ ಯೋಜನೆಯ ಅಥವಾ ಈ ಅಧ್ಯಯನದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಶರಬೇಂದ್ರ ಸ್ವಾಮಿ ಸರ್ ಅವರಿಗೆ ಅಣತೆ ಓದುಗರ ಬಳಗ ಹಾಗೂ ಎಲ್ಲ ಸಹೃದಯರ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದಕರಾಗಿ ಆಗಮಿಸಿ ಸಂವಾದವನ್ನು ನಡೆಸಿಕೊಟ್ಟಂತಹ ವೆಂಕಟಾಚಲ ಗೌತಿ ಸರ್ಗೂ ಕೂಡ ನಾನು ಹಣತೆ ಓದುಗರ ಬಳಗ ಹಾಗೂ ಎಲ್ಲ ಸಹೃದಯರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ಹಾಗೂ
ನಮ್ಮ ಪ್ರತಿ ಕಾರ್ಯಕ್ರಮದ ಬೆನ್ನೆಲುಬಾಗಿ ಮಾರ್ಗದರ್ಶನ ನೀಡುತ್ತಾ ಇರತಕ್ಕಂತ ಗೌರವಾನ್ವಿತ ಪಾದೇಕಲ್ ವಿಷ್ಣು ಭಟ್ ಸರ್ ಅವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಹಿಂದಿನಂತೆ ಆಗಮಿಸಿದಂತಹ ನಿಮಗೆಲ್ಲರಿಗೂ ಕೂಡ ಹಣತೆ ಓದುಗರ ಬಳಗ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ. ಆದ್ಮೇಲೆ ಇದೇ ಕೊಂಡಿಯ ಮೂಲಕ ಶನಿವಾರ ಶಬ್ದಮಣಿ ದರ್ಪಣದ ಓದು ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಆಗಮಿಸಬಹುದು. ನಂತರ ಕಾವ್ಯಾಂಶ ಮುಂದುವರೆದ ಭಾಗವಾಗಿ ಸೋಮವಾರ ಮತ್ತು ಗುರುವಾರ ಇದೇ ಸಮಯ ಸಂಜೆ 7:30 ಪ್ರಾರಂಭವಾಗುತ್ತದೆ. ಮತ್ತೆ ನಾವೆಲ್ಲರೂ ಕೂಡ ಭಾಗವಹಿಸೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಗುರುಗಳೇ.